ದಯವಿಟ್ಟು ಎಲ್ಲ ಸನ್ಮಾನ್ಯ ಕೃಷಿ ತಂತ್ರಜ್ಞರು ಸಭಾಂಗಣದಲ್ಲಿ ಬಂದು ಆಸೀನರಾಗಬೇಕು. ಹೊರಗಡೆ ಕಾರಿಡಾರ್ನಲ್ಲಿದ್ದರು, ಸಭಾಂಗಣದ ಹೊರಗಡೆ ಇರೋರು ತಮ್ಮದು ಊಟ ಆಗಿತ್ತು ಅಂತ ಹೇಳಿದರೆ ದಯವಿಟ್ಟು ಇಲ್ಲಿ ಸಭಾಂಗಣದಲ್ಲಿ ಬಂದು ಆಸೀನರಾಗ್ರಿ. ಇಷ್ಟರಲ್ಲೇ ಜನಪದ ಕಲಾವಿದರೊಬ್ಬರು ತಮ್ಮ ಹಾಡನ್ನು ಇಲ್ಲಿ ಪ್ರಸ್ತುತಪಡಿಸ್ತಾರೆ. ನಾನೀಗಾಗಲೇ ಹೇಳ್ದಂಗೆ ತಾರಸಿ ತೋಟದ ಬಗ್ಗೆ ಮಾತಾಡೋರಿದ್ದಾರೆ. ವೈದ್ಯರು ತಮ್ಮ ವೈದ್ಯಕೀಯ ಸಂಗತಿ ಜೊತೆಗೆ ಹಾಸ್ಯ ಮಿಶ್ರಿತವಾಗಿ ಅನೇಕ ವಿಷಯಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸೋರಿದ್ದಾರೆ. ಕೃಷಿ ಉತ್ಪನ್ನಗಳ ಅಥವಾ ಮನೆ ಉತ್ಪನ್ನಗಳ ವಿನಿಮಯ ಆಗೋ ರೀತಿ ಮುಂದಿನ ಭಾಗದ ಒಳಗಡೆ ದಯವಿಟ್ಟು ತಾವೆಲ್ಲರೂ ಶಾಂತರಾಗಿ ಆಸೀನರಾಗಬೇಕಂತಂದು ನಾನು ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹಿರಿಯರೇ, ಸ್ನೇಹಿತರೆ, ತಮ್ಮ ಮುಂದೆ ವೇದಿಕೆ ಮೇಲೆ ಈಗ ರುಕ್ಮಿಣಿ ಮಲ್ಲಪ್ಪ ಹರ್ನಾಳ್ ಅವರು ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಆಯಿತು, ಅದೆಲ್ಲ ತಮಗೆ ಗೊತ್ತಿದೆ. ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ಜನಪದ ಕಲಾವಿದರು. ಇವರು ಆಕಾಶವಾಣಿಯಲ್ಲಿ ಕೂಡ ಸಾಕಷ್ಟು ಸಾರಿ ತಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿರ್ತಾರೆ. ಹಂತಿ ಪದಗಳು, ಜಾನಪದಗಳು, ಜನಪದ ಹಾಡುಗಳು, ಸುಗ್ಗಿ ಪದಗಳು, ಇಂಥವೆಲ್ಲ ವಿಷಯಗಳನ್ನು ಇಟ್ಟುಕೊಂಡು ಅವರು ತಮ್ಮ ಗಾಯನವನ್ನು ಪ್ರಸ್ತುತಪಡಿಸ್ತಾರೆ. ಅವರಿಗೆ ಬೆಂಗಳೂರು ಮಹಾನಗರ ಪಾಲಿಕೆ ಕೊಡುವಂಥ ಕೆಂಪೇಗೌಡ ಪ್ರಶಸ್ತಿ ಕೂಡ ಬಂದಿದ್ದು, ಇನ್ನಿತರ ಅನೇಕ ಪ್ರಶಸ್ತಿಗಳನ್ನು ಅವರು ಪಡ್ಕೊಂಡಿರ್ತಾರೆ. ಈಗ ನಮ್ಮ ಮುಂದೆ ರುಕ್ಮಿಣಿ ಮಲ್ಲಪ್ಪ ಹರ್ನಾಳ್ ಅವರು ಒಂದೆರಡು ಜನಪದ ಗೀತೆಗಳನ್ನು ಪ್ರಸ್ತುತಪಡಿಸ್ತಾರೆ. ತಾವು ದಯವಿಟ್ಟು ಶಾಂತರಾಗಿ ಕೂತ್ಕೊಂಡು ಅವರ ಹಾಡನ್ನು ಕೇಳಬೇಕಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಉತ್ತರ ಕರ್ನಾಟಕದ ಕಿತ್ತೂರು ಚೆನ್ನಮ್ಮ ನಂದು ಪೇಪರ್ದಾಗ ಬರ್ತೈತೆ ರೀ. ಎಲ್ಲ ಕೈ ತೋಟದಾಗ ಫೇಮಸ್ ಆಗೀನಿ. ಎಲ್ಲ ಜಿಕೆ ಹೆಸರುಘಟ್ಟ ಕಡೆ ಹುಳಿ ಮಾವು ಎಲ್ಲ ಕಡೆ ತಿರುಗಾಡ್ತಾನೆ ಬೆಂಗಳೂರು ಜಿಲ್ಲಾದಾಗ. ಇಲ್ಲೇ ವಾಸವಾಗ್ಯದನ್ ರೀ. ನಾವು ಊರಿಗೆ ಹೋಗೋದು ಬರೋದು ಮಾಡ್ತೀನಿ. ನಮ್ಮದು ಹೊಲ ಐತ್ರಿ ಊರಲ್ಲಿ. ಅದಕ್ಕಾಗಿ ನಾವೊಂದು ಈಗ ಎಲ್ಲರೂ ಬರೀ ಮಿಷನ್ ಮೇಲೆ ರಾಸಿ, ಮಿಷನ್ ಮೇಲೆ ಎಲ್ಲ ನಡೆದೈತ್ರಿ. ಮೊದಲಿಂದೆಲ್ಲ ಹಳ್ಳಿದ ರೈತ ಗೀತೆ ಐತ್ರಿ ನಂದೊಂದು. ಹಾಡ್ತಾನೆ, ಎಲ್ಲರೂ ತಿತ್ತುಕೊಟ್ಟು ಕೇಳ್ಬೇಕ್ರಿ. ಬಸವಣ್ಣನ ದಯದಿಂದ ಹೊಸವಾಲ ಕೊಂಡೀವ, ಹೊಸವಲಕ ಮಗಿ ಜಡ ಸಣ್ಣ ಕೊಡ್ಡ ಕಡ ಸಣ್ಣ, ಹೊಸವಲಕ ಮಗಿ ಜಡ ಸಣ್ಣ ಕೊಡ್ಡ ಕಡ ಸಣ್ಣ, ಕೊಡ್ಡಾರೆ ಕಡ ಸಣ್ಣ ಒಡ್ಡಾರೆ ಹಾಕ ಸಣ್ಣ, ಕೊಡ್ಡಾರೆ ಕಡ ಸಣ್ಣ ಒಡ್ಡಾರೆ ಹಾಕ ಸಣ್ಣ, ಗೊಬ್ಬರದ ಬಂಡಿ ತರ ಸಣ್ಣ ತೆಳ್ಳಗರ ಸಣ್ಣ, ಗೊಬ್ಬರದ ಬಂಡಿ ತರ ಸಣ್ಣ ತೆಳ್ಳಗರ ಸಣ್ಣ, ತೆಳ್ಳಗರಸಿದರ ಒಳ್ಳೊಳ್ಳಿ ಮಳಿನಾಗೆ, ತೆಳ್ಳಗರಸಿದರ ಒಳ್ಳೊಳ್ಳಿ ಮಳಿನಾಗೆ, ಒಳ್ಳೆಯವರ ಭೂಮಿ ಹಸಿನಾಗೆ ದೈವ ಕುಸಿನಾಗೆ, ಒಳ್ಳೆಯವರ ಭೂಮಿ ಹಸಿನಾಗೆ ದೈವ ಕುಸಿನಾಗೆ, ಬಂಗಾರದ ಮಂಡಿ ಬಡಿಯಾರರ ಮನಿಗೋಗಿ ಬಿಗ ಸಣ್ಣ, ಆಕಾಶದ ಮಳಿಗಾಳ ಬಿದ್ದವ ಭೂಮಿ ಮ್ಯಾಲ, ಎದ್ದಾನೋ ಕಲಿಯ ಬೆಳಗಾನ, ಎದ್ದಾನೋ ಕಲಿಯ ಬೆಳಗಾನ, ಎದ್ದಾನುವ ಕಲಿಯ ಬೆಳಗನ ಕೂರಿಗೆ ದಿಂಡ, ಬಿದ್ದವ ಬಡಿಯಾರ ಅರಮನಿಗೆ, ಬಿದ್ದವ ಬಡಿಯಾರ ಅರಮನಿಗೆ, ಬಂಗಾರದ ಮಂಡಿ ಚಂದಂಗಿ ಬಿಗ ಸಣ್ಣ, 18 ಥರದ ಬೀಜ ಗಂಟವ ಬೀಸಣ್ಣ, ಭೂಮಿ ಮಂಡಿ ಮೇಲೆ ಬಲಗೈ ಇಟ್ಟ ತೆಳ್ಳಗ ಬೀಜ ಬಿಡುವಣ್ಣ,
18 ಥರದ ಬೀಜ ಉಡಿ ಒಳಗ ಹಾಕೊಂಡ ಬಣ್ಣದ ಬರಕೋಲ ಎಗಲಿಗೆ ಹಾಕಣ್ಣ ಬಂಗಾರ ಮಂಡಿಯ ಮ್ಯಾಲ ಬಲಗೈಯ ಇಟ್ಟ ಭೂಮಿ ತಾಯಿಗೆ ಕೈ ಮುಗದ ತೆಳ್ಳಗ ಬೀಜ ಬಿಡುವಣ್ಣ ತೆಳ್ಳಗ ಬೀಜ ಬಿಡುವಣ್ಣ ಹಿಂದ ಕೊರಳಿ ನೋಡಣ್ಣ ಹಿಂದ ಕೊರಳಿ ನೋಡೊಟ್ಟಿಗೆ ಚಂದ ಚಂದದ ಮೊಳಕೆ ನಾಟ್ಯಾವ ಹಿಂದ ಕೊರಳಿ ನೋಡೊಟ್ಟಿಗೆ ಚಂದ ಚಂದದ ಮೊಳಕೆ ನಾಟ್ಯಾವ ಕಳಿಕ ಸಾತಗಿ ಅಣ್ಣ ಗೊಬ್ಬರ ಹಾಕಣ್ಣ ಕಳಿಕ ಸಾತಗಿ ಅಣ್ಣ ಗೊಬ್ಬರ ಹಾಕಣ್ಣ ಗೊಬ್ಬರದ ಬರ ನೋಡಣ್ಣ ಗೊಬ್ಬರದ ಬರ ನೋಡಣ್ಣ ಕಡ್ಡಲಿ ಸುಲಗಾಯಿ ಗೋಧಿಯ ಉಮ್ಮಿಗಿ ಕಡ್ಡಲಿ ಸುಲಗಾಯಿ ಗೋಧಿಯ ಉಮ್ಮಿಗಿ ಹೊಡಿಹಿರದ ಬಿಳಿ ಜೋಳ ಹೊಲದಾಗ ತಲಿಬಾಗಿ ನಿಂತೈತಣ್ಣ ಹೊಲದಾಗ ತಲಿಬಾಗಿ ನಿಂತೈತಣ್ಣ ನಾಲ್ಕು ಮೂಲಿ ಗಂಟ ಹಾಕಣ್ಣ ಕವಣಿ ಕಲ್ಲಿಗೆ ಗಜ್ಜಿ ಕಟ್ಟಣ್ಣ ನಾಲ್ಕು ಮೂಲಿ ಗಂಟ ಹಾಕಣ್ಣ ಕವಣಿ ಕಲ್ಲಿಗೆ ಗಜ್ಜಿ ಕಟ್ಟಣ್ಣ ಮಲೆನಾಡದ ಹಕ್ಕಿ ಕಾಯಣ್ಣ ಮಲೆನಾಡದ ಹಕ್ಕಿ ಕಾಯಣ್ಣ ನೆತ್ತಿ ಮ್ಯಾಲ ಸೂರ್ಯ ಬಂದ್ರ ಬುತ್ತಿದಾರಿ ಕಾಯ್ಬೇಡ ನೆತ್ತಿ ಮ್ಯಾಲ ಸೂರ್ಯ ಬಂದ್ರ ಬುತ್ತಿದಾರಿ ಕಾಯ್ಬೇಡ ಬೆಳಸಿಯ ತಿನ್ನುತ್ತ ಮಜ್ಜಿಗೆ ಕುಡಿಯುತ್ತ ಹೊಲದಾಗ ನೀನು ಇರುವಣ್ಣ ಹೊಲದಾಗ ನೀನು ಇರುವಣ್ಣ ಕಡಗಾಯಿ ಕಡಿಬೇಡ ಹೊಡಿದಂಟ ಮುರಿಬೇಡ ಬಸವಣ್ಣನ ಹೂಡಿ ಬಡಿಬೇಡ ಬಸವಣ್ಣನ ಹೂಡಿ ಬಡಿಬೇಡೋ ಮಗನ ಹೊಸ ಮಗನಾಗಿ ತಿರುಗಬೇಡ ಹೊಸ ಮಗನಾಗಿ ತಿರುಗಬೇಡ ಬಂಗಾರ ಕುಡುಗಲ ತಂದ ಜೋಳವ ಕೊಯ್ಯಣ್ಣ ಗಜ್ಜಿ ಕುಡುಗಲ ತಂದ ಜೋಳವ ಕೊಯ್ಯಣ್ಣ ಚಂದ ಚಂದದ ಸೂಡ ಕಟ್ಟಣ್ಣ ಚಂದ ಚಂದದ ಸೂಡ ಕಟ್ಟಣ್ಣ ಗೂಡ ಹಾಕಣ್ಣ ಚಂದ ಚಂದದ ಸೂಡ ಕಟ್ಟಣ್ಣ ಗೂಡ ಹಾಕಣ್ಣ ತೆನಿಯಾರೆ ಮುರಿಲಾಕ ಯಾರನ್ನ ಕರಸಲ್ಲೇ ಮುತ್ತೈದರ ಕರೆಸಿ ತೆನಿಯಾರೆ ಮುರಸಣ್ಣ ಮುತ್ತೈದರ ಕರೆಸಿ ತೆನಿಯಾರೆ ಮುರಸಣ್ಣ ಕೂಲಿ ಹಾಕು ಅಣ್ಣನ ಯಾರನ್ನ ಕರಸಲ್ಲೇ ಕೂಲಿ ಹಾಕು ಅಣ್ಣನ ಯಾರನ್ನ ಕರಸಲ್ಲೇ ಗೌರವನ ಮಗ ಗಣಪನ ಮತ್ತ ಬಸವಣ್ಣ ಗೌರವನ ಮಗ ಗಣಪನ ಮತ್ತ ಬಸವಣ್ಣ ಹಂತಿಯ ಹೊಡಿಯಣ್ಣ ಕಂಕಿಯ ಹಂತಿಯ ಹೊಡಿಯಣ್ಣ ಕಂಕಿಯ ಎಳಿಯಣ್ಣ ಹಂತಿಯ ಹೊಡಿಯಣ್ಣ ಕಂಕಿಯ ಎಳಿಯಣ್ಣ ಕಣದಾಗ ಕಾಳ ತೂರಣ್ಣ ಮೆಟ್ಟಚ್ಚಿ ರಾಸಿ ತೂರಣ್ಣ ಕಣದ ಕಟ್ಟಿ ಮ್ಯಾಲ ಭೂದೇವಿನ ಕುಂಡ್ರಿಸಿ ಭೂದೇವಿ ಉಡಿಯ ತುಂಬಣ್ಣ ಮುತ್ತೈದ್ಯಾರುಡಿಯ ತುಂಬಣ್ಣ ಬ್ಯಾಳಿಯ ಹೋಳಿಗೆ ಗೋಧಿಯ ಪಾವಿಸ ಬ್ಯಾಳಿಯ ಹೋಳಿಗೆ ಗೋಧಿಯ ಪಾವಿಸ ಕರದ ಕರಸಿಕಾಯಿ ಹಪ್ಪಳ ಸಂಡಿಗೆ ಹಪ್ಪಳ ಸಂಡಿಗೆ ಕಾಸಿದ ತಿಳಿತುಪ್ಪ ಭೂದೇವಿಗೆ ಅಡಿಯ ಹಿಡಿಯಣ್ಣ ಭೂದೇವಿಗೆ ಅಡಿಯ ಹಿಡಿಯಣ್ಣ ಭೂದೇವಿ ಪಾದ ಹಿಡಿಯಣ್ಣ
ಮುತ್ತೈದ್ಯಾರುಡಿಯ ತುಂಬಣ್ಣ ಮುತ್ತೈದರ ಪಾದ ಹಿಡಿಯಣ್ಣ. ಅಣ್ಣನು ಆರೆತ್ತ ತಮ್ಮನು ಮೂರೆತ್ತ ಹಡದಪ್ಪ ನೆತ್ತ ದನಾರ. ಹಡದಪ್ಪ ನೆತ್ತ ದನಾರ ಬರುವಾಗ ನನ್ನೂರದ ಭೂಮಿ ಎದರ್ಯಾವ. ನನ್ನೂರದ ಭೂಮಿ ಎದರ್ಯಾವ ಹಡದಪ್ಪ ದಿನ ದಿನ ರಾಶಿ ತರತಾರ. ದಿನ ದಿನ ರಾಶಿ ತರತಾರ. ಜ್ವಾಳವ ತುಂಬದಕ ಚೀಲ ಸಾಲಾರದಕ ಅಂಬಾರಿ ಕಟ್ಟಾಗ ಜ್ವಾಳ ಸುರುವಣ್ಣ. ಹಗಿವಾಳಗ ಜ್ವಾಳ ಸುರುವಣ್ಣ. ಕೋಳೆದ್ದ ಕೂಗಾಗ ಬಾಲ್ಯದ ಬೀಸಾಗ ಉತ್ತಮ ನಮ್ಮಣ್ಣೆದ್ದ ಗಳಿ ಹೊಡೆಯಾಗ. ಉತ್ತಮ ನಮ್ಮಣ್ಣೆದ್ದ ಗಳಿ ಹೊಡೆದ ಹಾಡಾಗ ಬರಿಗಾಡದ ಬಾಲಿ ಬೆರಗಾಗೆ. ಬರಿಗಾಡದ ಬಾಲಿ ಬೆರಗಾಗೆ. ಹೆಂಟಿಯ ಹೊಡಿಯಣ್ಣ ರೆಂಟಿಯ ಹೊಡಿಯಣ್ಣ. ಕೊನಿಕಾಸ ಹೊಲದಂದು ಹೊಲಗದ್ದಿ ಹಸನ ಮಾಡಣ್ಣ. ಹೊಲಗದ್ದಿ ಹಸನ ಮಾಡಣ್ಣ. ಎಲ್ಲರಿಗೂ ನನ್ನ ನಮಸ್ಕಾರ. ನೋಡಿರಿ ಒಟ್ಟು 2 ಮಿನಿಟ್ ಟೈಮ್ ಕೊಡ್ತಾರೆ. ಯಾವ ಸಿಲ್ತೈತಿ ಎಲ್ಲರಿ ಒಂದು ಯಾವುದಲ್ಲಿ ನಿಮ್ಮಂಥವ್ರು ಹಾಡು ಕುಡ್ತೀರಿ. ಇನ್ನೂ ಏನೇನು ಉಳ್ದ ಬಿಟ್ಟೈತ್ರಿ. ಇದು ಇನ್ನೂ ಉಳ್ದ ಐತ್ರಿ. ಇದು ಒಳಗೊಳಗ್ರಿ ಭಾಳ ಪ್ರೀತಿಲೇ ಹಾಡ ಮಾಡೀನಿ ಸರ್. ಇದನ್ನು ಯಾರೇ ನಿಮ್ಮ ಮನಸ್ಸು ಬಂದರೆ ನೋಡಿರಿ. ನಮ್ಮ ಭಾಷೆ ತಿಳಿಯದವ್ರು ಇರ್ತಾರೆ ಒಬ್ಬೊಬ್ರು. ಏನು ರೀ ಇನ್ನೊಂದು ಹಾಡ್ರಿ ಸರ್. ನೋಡ ನಂದೇನು ಊಟಕ್ಕೆ ವಿಚಾರ ಮಾಡಬೇಡ್ರಿ. ಎಲ್ಲ ಮಾಡ್ಯಾರಿಲ್ಲ ಸಾಕ್ರಿ. ನನಗೇನು ಹಸು ಆಗಿಲ್ಲ ರೀ ಸರ್. ಬೇಡ ಇದುವರೆಗೂ ತಮ್ಮ ಜನಪದ ಹಾಡನ್ನು ಪ್ರಸ್ತುತಪಡಿಸಿದಂಥ ರುಕ್ಮಿಣಿ ಮಲ್ಲಪ್ಪ ಹರ್ನಾಳ್ ಅವರ ಮಕ್ಕಳು ಏನೇನು ಮಾಡ್ತಾರೆ ಅಂತ ಕೇಳಿ ತಮಗೆಲ್ಲ ಆಶ್ಚರ್ಯ ಆಗ್ಬೋದು. ಸಾಫ್ಟ್ವೇರ್ ಇಂಜಿನಿಯರು, ವಿಕಾಸಸೌಧ ಕೆಲಸ ಮಾಡೋರು, ಅಧಿಕಾರಿಗಳು, ಬೇರೆ ಬೇರೆ ವಲಯದೊಳಗಡೆ ಅವರೆಲ್ಲರೂ ಕೆಲಸ ಮಾಡಿಕೊಂಡು ಬಹಳ ನೆಮ್ಮದಿಯ ಮತ್ತು ಸುಖದ ಜೀವನವನ್ನು ಮಾಡ್ತಾ ಇದ್ದಾರೆ. ಅಷ್ಟಾಗಿಯೂ ಅಮ್ಮನವರಿಗೆ ಹಾಡು ಬಗ್ಗೆ ಅಷ್ಟು ಪ್ರೀತಿ. ಎಲ್ಲೆಲ್ಲಿ ಹಿಂಗೆಲ್ಲ ಕಾರ್ಯಕ್ರಮ ಇರ್ತೋ ಅಲ್ಲೆಲ್ಲ ಹೋಗಿ ತಮ್ಮ ಒಂದು ಜನಪದ ಕಲೆಯನ್ನು ಪ್ರದರ್ಶನ ಮಾಡಿ ಕಲಾ ಪೋಷಣೆಯನ್ನು ಮಾಡ್ತಾ ಇದ್ದಾರೆ. ತಮ್ಮೆಲ್ಲರ ದೀರ್ಘ ಕರತಾಡನ ಅವ್ರಿಗಿರಲಿ ಅಂತಂದು ನಾನು ಈ ಸಂದರ್ಭದೊಳಗಡೆ ಕೋರಿಕೊಳ್ತಾ, ನಮ್ಮ ಸಂಸ್ಥೆಯ ವತಿಯಿಂದ ಸನ್ಮಾನ್ಯ ಅಧ್ಯಕ್ಷರು ಮೇಡಮ್ ಅವರಿಗೆ ಗೌರವವನ್ನು ಸಲ್ಲಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಕೃಷಿ ತಂತ್ರಜ್ಞರ ಸಂಸ್ಥೆಯು ಕೃಷಿ ತಂತ್ರಜ್ಞಾನವನ್ನು ಪ್ರಸಾರ ಮಾಡೋದ್ರ ಜೊತೆಗೆ ಕಲೆಯ ಪೋಷಣೆಯನ್ನು ಮಾಡ್ತೈತೆ ಅನ್ನೋದಕ್ಕೆ ಈ ಒಂದು ಘಟನೆಯೇ ಸಾಕ್ಷಿ ಅಂತಂದು ನಾನು ಈ ಸಂದರ್ಭದೊಳಗಡೆ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ದಯವಿಟ್ಟು ಸಭಾಂಗಣದ ಹೊರಗಡೆ ಇದ್ದಂಥ ಭೋಜನವನ್ನು ಪೂರೈಸಿಕೊಂಡಂಥ ಎಲ್ಲ ಕೃಷಿ ತಂತ್ರಜ್ಞರು ಸಭಾಂಗಣದಲ್ಲಿ ಬಂದು ಆಸೀನರಾಗಬೇಕು. ಮುಂದಿನ ಗಣ್ಯಮಾನ್ಯರು ಅತಿಥಿಗಳು ಬಂದಿರ್ತಾರೆ. ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತತಿ. ಮಾನ್ಯರೇ, ಹಿರಿಯರೇ, ಸ್ನೇಹಿತರೆ, ತಮ್ಮ ಮುಂದೆ ವೇದಿಕೆ ಮೇಲೆ ಮತ್ತೊಂದು ವಿಶೇಷ ವ್ಯಕ್ತಿತ್ವವನ್ನು ನಾವು ಅನಾವರಣ ಮಾಡ್ತಾ ಇದ್ದೀವಿ. ತಮ್ಮ ಮುಂದೆ ಈಗ ಕುಳಿತಿರೋರು ಅಂಜನಪ್ಪ TH ಅವರು ಒಬ್ಬ ವೈದ್ಯರಾಗಿದ್ದುಕೊಂಡು ಅವರು ಮಾಡಿದಂಥ ಸೇವೆಯನ್ನು ತಮ್ಮ ಗಮನಕ್ಕೆ ತರೋದು ನಮ್ಮ ಕರ್ತವ್ಯ ಅಂತ ಅಂದ್ಕೊಂಡಿದ್ದೀನಿ. ಅವರು ಸರ್ಜರಿ ಪ್ರೊಫೆಸರು, ಕೆಂಪೇಗೌಡ ಮಹಾವಿದ್ಯಾಲಯದಲ್ಲಿ ಮೆಡಿಕಲ್ ಸೂಪರಿಂಟೆಂಡೆಂಟಾಗಿ ಕೆಲಸ ಮಾಡಿದ್ದಾರೆ. ಪ್ರೊಫೆಸರ್ ಮತ್ತು ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ದಾರೆ. ಸಂಭ್ರಮ ಮೆಡಿಕಲ್ ಕಾಲೇಜಿನೊಳಗಡೆ ಡೀನ್ ಮತ್ತು ಪ್ರಾಂಶುಪಾಲರಾಗಿದ್ದಾರೆ. ಸಪ್ತಗಿರಿ ಮೆಡಿಕಲ್ ಕಾಲೇಜಿನಲ್ಲಿ ಪ್ರೊಫೆಸರ್ ಮತ್ತು ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ದಾರೆ.
ANI-KMC ಒಳಗಡೆ ಚೇರ್ಮನ್ ಆಗಿ ಕೆಲಸ ಮಾಡಿದ್ದಾರೆ. ಅವರು ಚಿನ್ಮಯ ಸೇವಾ ಸಂಘದ ಗೌರವಾಧ್ಯಕ್ಷರು, ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯ ಸದ್ಯದ ಅಧ್ಯಕ್ಷರಾಗಿದ್ದಾರೆ, ಮಮತಾ ನರ್ಸಿಂಗ್ ಹೋಮ್ನ ನಿರ್ದೇಶಕರಾಗಿದ್ದಾರೆ, ಶಾರದಾ ಮತ್ತು ಚೇತನ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾಗಿದ್ದಾರೆ, ರಾಜ್ಯ ಒಕ್ಕಲಿಗರ ಸಂಘ ಬೆಂಗಳೂರು ಇದರ ನಿರ್ದೇಶಕರಾಗಿದ್ದಾರೆ, ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಹಾಲಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಂಜನಪ್ಪ ಡಾಕ್ಟರ್ ಅವರು ರೋಗಿಗಳ ದೈಹಿಕ ಮತ್ತು ಶಾರೀರಿಕ ರೋಗಗಳನ್ನು ಗುಣಪಡಿಸುವ ಜೊತೆಗೆ ಮಾನಸಿಕವಾಗಿಯೂ ಸಾಕಷ್ಟು ಚೇತೋಹಾರಿಯಾದಂಥ ಮಾತುಗಳನ್ನು ಆಡೋದು ಮುಖಾಂತರ ಅವರು ಕೇವಲ ದೇಹದ ಸರ್ಜರಿ ಮಾಡೋದಿಲ್ಲ, ನಮ್ಮ ಮನಸ್ಸಿನ ಸರ್ಜರಿನೂ ಕೂಡ ಮಾಡೋದಕ್ಕೆ ಇವತ್ತು ಇಲ್ಲಿ ನಮ್ಮ ಮುಂದೆ ಬಂದು ಕೂತಿದ್ದಾರೆ ಅಂತಂದು ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೇನೆ. ಅವರನ್ನು ನಮ್ಮ ಕೃಷಿ ತಂತ್ರಜ್ಞಾನ ಸಂಸ್ಥೆಯ ಪರವಾಗಿ ಹೂಗುಚ್ಛವನ್ನು ನೀಡಿ ಬರಮಾಡ್ಕೋಬೇಕಂತ ನಾನು ಕೃಷ್ಣಮೂರ್ತಿ ಸರ್ ಕೇಳ್ಕೊತೀನಿ. ಅವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತ. ತಮ್ಮ ಮತ್ತೊಂದು ಆಶ್ಚರ್ಯ ಮತ್ತು ಸಂತೋಷದ ವಿಷಯವನ್ನು ಹೇಳಬೇಕು. ಶ್ರೀಯುತರು ದೊಡ್ಡಬಳ್ಳಾಪುರ ಹತ್ತಿರದ ದೊಡ್ಡ ತುಮಕೂರು ಅನ್ನುವಂಥ ಕೃಷಿ ಕುಟುಂಬದಲ್ಲಿ ಜನಿಸಿದವರು. ಕೃಷಿ ಕುಟುಂಬದಲ್ಲಿ ಜನಿಸಿ, ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಅವರು ಈಗ ವೈದ್ಯರಾಗಿ ನಾಡಿನಾದ್ಯಂತ ಕೆಲಸ ಮಾಡುವ ಜೊತೆಗೆ ಭಾಳ ವಿಶೇಷವಾಗಿ ಶಸ್ತ್ರಕ್ರಿಯೆ ಮುಖಾಂತರ ಸಾವಿರಾರು ರೋಗಿಗಳನ್ನು ಬದುಕಿಸಿದಂಥ ಒಂದು ಕೀರ್ತಿ ಅವರಿಗೆ ಸಲ್ತತಿ ಅಂತಂದು ನಾವು ಈ ಸಂದರ್ಭದೊಳಗಡೆ ಭಾಳ ಅಭಿಮಾನದಿಂದ ಹೇಳ್ಕೋಬೋದು. ಅವರು ವಿಶೇಷವಾಗಿ ತಮ್ಮದೇ ಸ್ವಂತ ನರ್ಸಿಂಗ್ ಹೋಮನ್ನು ಮಾಡಿಕೊಂಡು ಬಡ ರೋಗಿಗಳನ್ನು ಚಿಕಿತ್ಸೆ ಮಾಡೋದು ಮತ್ತು ಅವರಿಗೆ ಮಾನಸಿಕ ಸ್ಥೈರ್ಯವನ್ನು ನೀಡೋದು ಮತ್ತು ಆರೋಗ್ಯಪೂರ್ಣವಂತ ಜೀವನ ನಡೆಸೋದಕ್ಕೆ ಮಾರ್ಗವನ್ನು ಮಾಡಿಕೊಡೋದ್ರ ಮುಖಾಂತರ ಅವರು ಭಾಳ ಒಂದು ಶ್ರೇಷ್ಠವಾದಂಥ ಸಮಾಜ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತಂದು ಈ ಸಂದರ್ಭದಲ್ಲಿ ಬಹುಶಃ ಇನ್ನೂ ಒಂದು ಅರ್ಧ ಗಂಟೆ ಬೇಕು ಅವರ ಪರಿಚಯವನ್ನು ಹೇಳೋದಕ್ಕೆ. ಅಷ್ಟು ಉದ್ದ ಅಂತ ಪಟ್ಟಿ ಅವರು ಮಾಡಿದಂಥ ಡಿಗ್ರಿ 2 ಸಾಲಿದಾವು. ಒಂದೇ ಸಾಲಿನಲ್ಲಿ ಅವರು ಡಿಗ್ರಿಯನ್ನು ಬರೋದಕ್ಕೆ ಸಾಕಾಗಿಲ್ಲ, 2 ಸಾಲಿನಲ್ಲಿ ಅವರ ಡಿಗ್ರಿಗಳಿದಾವೆ. ಎಲ್ಲವೂ ಮೆಡಿಕಲ್ ಕೋರ್ಸ್ ಸಂಬಂಧಪಟ್ಟಂಥವು. ಲಂಡನ್ನಲ್ಲಿ ಕೂಡ ಉನ್ನತ ವ್ಯಾಸಂಗವನ್ನು ಡಾಕ್ಟರ್ ಮಾಡಿದ್ದಾರೆ. ಈಗ ತಮ್ಮ ಮುಂದೆ ಅಂಜನಪ್ಪ ಸರ್ ಅವರು ಕೆಲವು ವಿಷಯವನ್ನು ಹಂಚಿಕೊಳ್ತಾರೆ. ಆರೋಗ್ಯಕರ ವಿಷಯವಾಗಿಯೂ ಮಾತಾಡ್ತಾರೆ, ಬಹುಶಃ ಹಾಸ್ಯಮಯವಾಗಿ ಕೂಡ ವಿಷಯವನ್ನು ಪ್ರಸ್ತುತಪಡ್ತಾರೆ ಅಂತಂದು ಹೇಳ್ಕೊಳ್ತಾ ಅಂಜನಪ್ಪ ಅವರಿಗೆ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದಾರೆ. ಶುಭ ಮಧ್ಯಾಹ್ನದ ಕಾರ್ಯಕ್ರಮ. ಭಾಳ ಖುಷಿ. ಆತ್ಮೀಯರವ್ರ ಹೆಸರು ನನಗೆ ಮರ್ತೋದೆ. ನನ್ನನ್ನು ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ನನಗೆ ಭಾಳ ಖುಷಿ ಅಂತಿದೆ. ಅಂದರೆ ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು, ನಾನೊಬ್ಬ ಕೃಷಿಕನ ಮಗ, ರೈತನ ಮಗ, ನೀವೆಲ್ಲ ಕೃಷಿ ವಿಜ್ಞಾನಿಗಳು, ತುಂಬ ಹಿರಿಯರು ಕುಳ್ತಿದ್ದೀರಿ, ಗಣ್ಯರು ಕುಳ್ತಿದ್ದೀರಿ. ಮೈ ಬ್ರದರ್ ಕುಳ್ತಿದ್ದಾರೆ, ಅಶೋಕ್ ಅವರು ರಿಜಿಸ್ಟ್ರಾರ್ ಆಫ್ ರಾಯಚೂರು ರಿಟೈರ್ಡ್. ಇದು ತುಂಬ ಗಣ್ಯ ವ್ಯಕ್ತಿಗಳು ಇರೋದರಿಂದ ಸರ್ ನಾನು ಅವ್ರು ಹೇಳ್ದಂಗೆ ಐ ಎಮ್ ಎ ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್. ಈ ಮಧ್ಯಾಹ್ನ ಊಟ ಆದಮೇಲೆ ಮಾತಾಡೋದು ಇದೆಯಲ್ಲ, ಅದರೊಳಗೂ ನಿಮ್ಮನ್ನು ಎಬ್ಬಿಸಿ ನಗಿಸ್ಬೇಕಲ್ಲ, ಅದು ಭಾಳ ಡಿಫಿಕಲ್ಟ್ ಜಾಬ್. ಆದರೂ ಒಂದು ಪ್ರಯತ್ನ ಮಾಡ್ತೀನಿ. ಮನುಷ್ಯ ಯಾಕೆ ನಗಬೇಕು ಅನ್ನೋದಕ್ಕೆ ನನಗೆ ಯಾವಾಗಲೂ ಕೂಡ ನಡೆದಾಡುವ ದೇವರು ಶ್ರೀ ಶಿವಕುಮಾರ ಸ್ವಾಮಿಗಳು ನೆನಪು ಬರ್ತಾರೆ ನನಗೆ. ಮನುಷ್ಯ 100 ವರ್ಷ ಬದುಕಬೇಕಂತೆ ಆರೋಗ್ಯವಾಗಿ. ಅದಕ್ಕೂ ಈ ಹಾಸ್ಯಕ್ಕೂ ಏನಾದರೂ ಸಂಬಂಧ ಇದೆಯಾ? ಆ್ಯಕ್ಚುಲಿ ಮನುಷ್ಯನಿಗೆ 120 ವರ್ಷ ಆಯುಷ್ ಕೊಟ್ಟಿರೋದಂತೆ. ನಾಯಿಗೆ 20 ವರ್ಷ, ಕತ್ತೆಗೆ 40 ವರ್ಷ, ಮನುಷ್ಯನಿಗೆ 120 ವರ್ಷ, ಆಮೆಗೆ 150 ವರ್ಷ. ಈ 150 ವರ್ಷ ಬದುಕಲಿಕ್ಕೆ, 120 ವರ್ಷ ಬದುಕಲಿಕ್ಕೆ ಏನಾದರೂ ಫಾರ್ಮುಲಾ ಇದೆಯಾ? ನಡೆದಾಡುವ ದೇವರು 109 ವರ್ಷ ತುಂಬಿದಾಗೆ ನಾವು ಪಬ್ಲಿಕ್ ಟಿ ಒಳಗೆ ಒಂದು ಕಾರ್ಯಕ್ರಮ ಮಾಡಿದ್ದು. ನಾನು ಕೂಡ ಒಬ್ಬ ಪಾರ್ಟಿಸಿಪೆಂಟ್ ಆ ಡಿಬೇಟ್ನೊಳಗೆ. ಸೊ ಮನುಷ್ಯರಿಗೊಂದು ಸಂದೇಶ ಕೊಡಬೇಕು, 100 ವರ್ಷ ಬದುಕೋದು ಹೆಂಗೆ? ಅದು ನಾನು ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್. ತಾವೆಲ್ಲ ಹೊಟ್ಟೆ ತುಂಬ ಊಟ ಮಾಡಿ ಕುಳಿತಿದ್ದೀರಿ. ನಾನು ಭಾಳ ಸಾರಿ ಕಾಲೇಜಿನ ಭಾಷಣ ಹೇಳ್ತೀನಿ, ಒಂದು ಫಾರ್ಮುಲಾ ಇದೆ, ಅಕ್ಕಲಿಕೆ ಪ್ಲಸ್ ತೂಕಳಿಕೆ ಈಸ್ ಈಕ್ವಲ್ ಟು ನಿದ್ದೆ. PPT ತಂದಿದ್ದೀರಾ ಅಂದರು. ನಾನು PPT ಮಾತ್ರ ತರಲ್ಲ, ಅದು ಮಧ್ಯಾಹ್ನದೊತ್ತು BM ಹೆಗ್ಡೆಯವ್ರು ಹೇಳ್ಕೊಟ್ಟವ್ರು, ಇವಾಗ ಮೈ ಟೀಚರ್. ಅಪ್ಪ ಸ್ಲೈಡ್ ಹಾಕಿ ಲೈಟ್ಸ್ ಆಫ್ ಆದರೆ ಎಲ್ಲ ನಿದ್ದೆ ಮಾಡ್ತಾರೆ, ಪಚ್ಚೊಳಕ್ಕೆ ಮಾತ್ರ ಬಿಡಬೇಡ ಅಂತ ಹೇಳಿದ್ದಾರೆ ಅವರು. ಹಂಗಾಗಿ ನೋ PPT. ಸೊ ಹಂಗಾಗಿ ಅಲ್ಲಿಗೂ ನಿದ್ದೆ ಬರೋರು ರಿಯಲಿ ಸರ್ ಆನೆಸ್ಟ್ಲಿ ಹಗಲೊತ್ತು ಕೂತಾಗಿ ನಿದ್ದೆ ಬರುತ್ತಲ್ಲ, ಕಾರಣ ಅದರಂಥ ಮಜವಾದ ನಿದ್ರೆ ನೀವು ರಾತ್ರಿ 6 ಅವರ್ಸ್ ಮಾಡಿದರೂ ಮಜಾ ಇರೋಲ್ಲ. ಸೊ ಹಂಗಾಗಿ ಇಫ್ ಯು ಕ್ಯಾನ್ ಎಂಜಾಯ್ ಪ್ಲೀಸ್ ಎಂಜಾಯ್, ಬಟ್ ಗೊರಕೆ ಹೊಡಿಬೇಡಿ, ಯಾಕಂದರೆ ನಿದ್ದೆ ಮಾಡೋಕ್ಕಾಗಲ್ಲ. ದಟ್ಸ್ ಆಲ್. ಇಷ್ಟು ಹೇಳಿದ ಮೇಲೆ ಸರ್ ವೆರಿ ವೆರಿ ಇಂಪಾರ್ಟೆಂಟ್. ಭಾಳ ಜನಕ್ಕೆ ಇದು ಗೊತ್ತಿರಲ್ಲ, ಯಾಕೆ ಉಂಡ ಮೇಲೆ
ಸಿದ್ದರಾಮಣ್ಣವ್ರು ನಿದ್ದೆ ಹೊಡೆದಂಗೆ ನಮ್ಮ ದೇವೇಗೌಡರು ನಿದ್ದೆ ಮಾಡ್ತಾರೆ. ಇದು ಫಿಸಿಯಾಲಜಿ, ಪಾಪ ಅವ್ರು ತಪ್ಪಲ್ಲ. ಏನಾಗುತ್ತೆ ಮಧ್ಯಾಹ್ನ ನೀವು ಸ್ಟಮಕ್ ಇಸ್ ಎ ವೆರಿ ವಂಡರ್ಫುಲ್ ಡೈನಾಮಿಕ್ ಆರ್ಗನ್. ಅದು ಇಟ್ಸ್ ಎ ಗ್ರೈಂಡಿಂಗ್ ಮಿಷಿನ್. ಇಟ್ ಶುಡ್ ಹ್ಯಾವ್ ಇಟ್ಸ್ ಓನ್ ಆಕ್ಸಿಜನ್ ಸಪ್ಲೈ ಆ್ಯಂಡ್ ಪವರ್. ಸೊ ಹ್ಯೂಮನ್ ಬಾಡಿ ಎಷ್ಟು ಚೆನ್ನಾಗಿದೆ ಅಂದರೆ ದೇರ್ ಇಸ್ ಎ ಕೋಟಾ ಆಫ್ 4.5 liters to every organ. ಕೋಟಾ 300 ml per minute to stomach. ಈ ಸ್ಟಮಕ್ ಕೆಪಾಸಿಟಿ ಆ್ಯಕ್ಚುಲಿ 1.5 ಲೀಟ್ರು. ಬಟ್ ಅದನ್ನು ಎಷ್ಟು ಸ್ಟ್ರೆಚ್ ಮಾಡ್ಬೋದು ಅಂದರೆ ನಮ್ಮ ದೊಡ್ಡಬಳ್ಳಾಪುರಕ್ಕೆ ಬಂದರೆ ನೀವು ಪಾಯಸದ ಕಾಂಪಿಟೇಷನ್ ನಡೀತದೆ. 1 bucket ಪಾಯಸ ಕುಡಿದು 30 ಪಕೋಡ ತಿಂತಾರೆ. ಟು ದಟ್ ಎಕ್ಸ್ಟೆಂಟ್ ಸ್ಟಮಕ್ ಕ್ಯಾನ್ ಬಿ ಸ್ಟ್ರೆಚ್ಡ್. ಬಟ್ ನಾರ್ಮಲಿ 1.5 ಲೀಟ್ರ್ ಅಷ್ಟೇ. ಬಟ್ ಏನಾಗುತ್ತೆ ಇಂಥ ಪ್ರೋಗ್ರಾಮ್ ಬಂದಾಗೆ ನಾನು ಊಟ ಮಾಡಲಿಲ್ಲ ಆ್ಯಕ್ಚುಲಿ, 2 ಒಳ್ಳೆ ಸ್ವೀಟ್ ಕೊಟ್ಟರು. ಆ ಸ್ವೀಟ್ ನೋಡಿದ್ರೆ ಇನ್ನೊಂದು 4 ತಿನ್ನೋಣ ಅನ್ನಿಸ್ತದೆ. ಸೊ ಹಂಗಾದಾಗೆ somehow we try to eat more. ಅದಾದಾಗ ಏನಾಗುತ್ತೆ ಅಂದರೆ ಸ್ಟಮಕ್ಕಿಗೆ ಗ್ರೈಂಡಿಂಗಿಗೆ ಇಟ್ ಈಸ್ ಅಡ್ಜಸ್ಟೆಡ್ ಟು ಒನ್ ಪರ್ಟಿಕ್ಯುಲರ್ ಕೋಟಾ. ಜಾಸ್ತಿ ಆಯಿತು ಅಂದರೆ ಇಟ್ ಹ್ಯಾಸ್ ಟು ಡೂ ಇಟ್ ಜಾಬ್. ವೆರಿ ಇಂಟೆಲಿಜೆಂಟ್ಲಿ ವಿ ಸ್ಟೀಲ್ಸ್ ದ ಬ್ಲಡ್ ಫ್ರಮ್ ದ ಬ್ರೈನ್ ಅಂತೆ. ಇಂಟರ್ನಲ್ ಮಿಲಿಯು ಅಂತೀವಿ ನಾವು. ಎಷ್ಟು ಬ್ಯೂಟಿಫುಲ್ ಅರೇಂಜ್ಮೆಂಟ್. ಅದಕ್ಕೆ ಹ್ಯೂಮನ್ ಬಾಡಿ ಇಸ್ ಎ ವಂಡರ್ಫುಲ್ ಮಷಿನ್. ಗಾಡ್ ಈಸ್ ದ ಗ್ರೇಟೆಸ್ಟ್ ಸೈಂಟಿಸ್ಟ್. ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾನೆ ಅಂದರೆ ಇಟ್ ಸ್ಟೀಲ್ಸ್ ದ ಬ್ಲಡ್ ಫ್ರಮ್ ಬ್ರೈನ್ ಅಂತ. ಯಾಕಂದರೆ ಮಧ್ಯಾಹ್ನ ಬ್ರೈನ್ ಏನು ಕೆಲಸ ಇಲ್ವಲ್ಲ ಅಂದ್ಬಿಟ್ಟು ವೆನ್ ಇಟ್ ಸ್ಟೀಲ್ಸ್ ಬ್ಲಡ್, ಬ್ರೈನ್ ವೆರಿ ಇಂಟೆಲಿಜೆಂಟ್ ಆರ್ಗನ್, ಅದು ಗೊತ್ತಾಗುತ್ತೆ ಅಂತೆ ಕಳ್ಳ ಮಗ ಕದ್ಕೊಂಡ್ಬಿಟ್ಟಿದ್ದಾನೆ ಅಂತ. ಆಕ್ಸಿಜನ್ ಬೇಕಲ್ಲ ಬ್ರೈನ್ಗೆ, ಅವನು ಕೊರಿತಾ ಇದ್ದಾನೆ ಸ್ಟೇಜ್ ಮೇಲೆ ಕೂತ್ಕೊಂಡು. ಅದಕ್ಕೆ ಅದೇ ಅರೇಂಜ್ಮೆಂಟ್ ಮಾಡ್ಕೊಡುತ್ತಂತೆ, ಹಾಕಳಿಸ್ತದಂತೆ. ಹಾಕಳಿಸಿದ್ರೆ ಜಾಸ್ತಿ ಆಕ್ಸಿಜನ್ ಹೋಗುತ್ತಲ್ಲ, ಹಾಕಳಿಸಿದ ಮೇಲೆ ಆಕಳಿಕೆ ಪ್ಲಸ್ ತೂಕಳಿಕೆ ಇಸ್ ಈಕ್ವಲ್ ಟು ನಿದ್ದೆ. ಪಾಪ ಸಿದ್ದರಾಮಣ್ಣನೂ ಬಯಂಗಿಲ್ಲ, ನಾವು ದೇವೇಗೌಡರನ್ನು ಬಯಂಗಿಲ್ಲ. ಇಟ್ಸ್ ಎ ಫಿಸಿಯಲಾಜಿಕಲ್ ಫೆನಾಮಿನ ವಿ ಹ್ಯಾವ್ ಟು ಟಾಲರೇಟ್. ಈ ಊಟದಿದೆಯಲ್ಲ ಸರ್, ತುಂಬ ತಪ್ಪು ಕಲ್ಪನೆಗಳು. ಭಾಳ ಜನ ಏನು ಹೇಳ್ತಾರೆ, ಚೆನ್ನಾಗಿ ಡೈಜೆಷನ್ ಆದರೆ ಚೆನ್ನಾಗಿ ಮೋಷನ್ ಆಗುತ್ತೆ ಅಂತಾರೆ. ಇಲ್ಲ, ನೀವೆಲ್ಲ ಅಗ್ರಿಕಲ್ಚರ್ ಸೈಂಟಿಸ್ಟ್ ಇದ್ದೀರಿ. ಫುಡ್ ಶುಡ್ ಹ್ಯಾವ್, ಇವತ್ತು ಫುಡ್ಡೇ ಬೇರೆ ಇದೆ. ವಂಡರ್ಫುಲ್ ಸರ್. 90% ಆಫ್ ದಿ ಹ್ಯೂಮನ್ ಪ್ರಾಬ್ಲಮ್ಸ್ ಆರ್ ಡ್ಯೂ ಟು ಇಂಡೈಜೆಷನ್ ಅಂತಾರೆ. ಐ ಆಮ್ ಎ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ದೊಡ್ಡವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಊಟ ಬಲ್ಲವನಿಗೆ ರೋಗವಿಲ್ಲ. ಇದು ಅಕ್ಷರಶಃ ಸತ್ಯ. ಅಷ್ಟು ಚೆನ್ನಾಗಿ ಹೇಳಿದ್ದಾರೆ. ವಿಜ್ಞಾನವನ್ನು ಯಾವುದೋ ಯೂನಿವರ್ಸಿಟಿಗೆ ಹೋಗ್ದಿರಲ್ಲಿ. ಸೊ ಇದು ಯಾವಾಗ ಹೆಚ್ಚು ಕಮ್ಮಿ ಆಯ್ತಲ್ಲ ಅವಕಾಯ. ಎಲ್ಲ ಜನ ಅನ್ಕೋತಾರೆ ಚೆನ್ನಾಗಿ ಡೈಜೆಷನ್ ಅಂದರೆ ಚೆನ್ನಾಗಿ ಮೋಷನ್. ಇಲ್ಲ, ಅದು ರಿವರ್ಸ್ ಆ್ಯಕ್ಚುಲಿ. ವಿ ಶುಡ್ ಹ್ಯಾವ್ ಫುಡ್. ಅದನ್ನು ಫೈಬರ್ ಅಂತೀವಿ ನಮ್ಮ ಭಾಷೆಯಲ್ಲಿ, ನಾರಿನಾಂಶ ಅಂತಾರೆ. ಎಲ್ಲಿ ನಾರಿನಾಂಶ ಜಾಸ್ತಿ ಇರುತ್ತಲ್ಲ ಅಲ್ಲಿ ಮೋಷನ್ ಚೆನ್ನಾಗಾಗುತ್ತೆ. ವಿದ್ಯಾವಂತರು ನನ್ನ ಹತ್ರ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಬರ್ತಾರೆ, ಹುಬ್ಳಿ ಕಡೆಯವರು. ನಾನು ನರ್ಸಿಂಗ್ ಹೋಮ್ ಬಂದೆ, ಇನ್ನೇನು ಹೊರಟಿದ್ದೀನಿ, ಬೆಳಗ್ಗೆ ಬಂದೆ, ಡಾಕ್ಟ್ರೇ ತುಂಬ ಕಾನ್ಸ್ಟಿಪೇಷನ್. ಆ ಮಕ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಈ ವೈನ್ಗೆ ಏನಾಗೈತೆ ಅಂತ. ಎಕ್ಸ್ಪ್ರೆಷನ್ಸ್ ಆರ್ ಲೈಕ್ ದಟ್. ನನಗೆ ಗೊತ್ತಾಯ್ತು ಇವ್ರು ಏನು ಕೇಳಿ, ಸ್ವಾಮಿ ನಾನು ಪ್ರೊಫೆಸರ್ ಇನ್ ಎ ಮೆಡಿಕಲ್ ಕಾಲೇಜ್, ಡೆಫಿನೇಷನ್ಸ್ ಇರುತ್ತೆ. ವಾಟ್ ಈಸ್ ಕಾನ್ಸ್ಟಿಪೇಷನ್, ವಾಟ್ ಈಸ್ ಡಯೇರಿಯಾ, ನಿಮ್ಗೆ ಏನಾಗುತ್ತೆ ಹೇಳಿ ಸ್ವಾಮಿ ಅಂದೆ. ಕೂತ್ಕೊಂಡ್ರು. ಅದೇ ಡಾಕ್ಟ್ರೇ ಬೆಳಗ್ಗೆ ಒಂದು ಸರಿ ಮುಂಜಾನೆ ಎದ್ದು ಸಂಡಾಸ್ಗೆ ಹೋಗ್ತೀನಿ ಅಂದರು. ಹೌದು, ಎಲ್ಲರೂ ಹೋಗ್ತಾರೆ. ಕೇಳಿ ಡಾಕ್ಟ್ರೆ, ಆಮೇಲೆ ಬ್ಯಾಂಕ್ ಹೋಗ್ತೀನಲ್ಲ 12 ಗಂಟೆಗೆ ಇನ್ನೊಂದು ಸಾರಿ ಸಂಡಾಸ್ಗೆ ಹೋಗ್ಬೇಕು ಅನಿಸುತ್ತೆ, ಅವು ಉಳಿದಿದ್ದು ಬ್ಯಾಲೆನ್ಸ್ ಬರುತ್ತೆ ಅಂತ ಬ್ಯಾಂಕ್ ಭಾಷೆ ಒಳಗೆ ಹೇಳಿದರು. ನಾನು ಸ್ವಾಮಿ ಅದನ್ನು ಕರೆಂಟ್ ಅಕೌಂಟ್ಗೆ ಹಾಕೊಂಬಿಡಿ ಅಂದೆ. ನಾನು ಬೆಳಗ್ಗೆ ಸಂಡಾಸೇ ಮಾಡಿರಲ್ಲ ಅವ್ನು ಬರಾಬರ್. ಸರ್ ಒಂದು ಥಿಂಗ್, ನಾನು ಭಾಳ ನಾಚಿಕೆ ಏನೂ ಇಲ್ದಿರ ಈ ಸಂಡಾಸ್ ಮೇಲೆ ಮಾತಾಡೋದು ನಾನು ಒಬ್ಬನೇ. ಯಾಕಂದರೆ ಇಟ್ ಇಸ್ ಮೈ ಸ್ಪೆಷಾಲಿಟಿ. ಯಾಕಂದರೆ ಆನೆಸ್ಟ್ಲಿ ಐ ವಿಲ್ ಟೆಲ್ ಯು, ಹ್ಯೂಮನ್ ಬಾಡಿ ಒಳಗೆ ಹೂ ಈಸ್ ದ ಬಾಸ್ ಆಫ್ ಯುವರ್ ಬಾಡಿ. ನಿಮಗೆ ಡೌಟ್ ಬಂದ್ಬಿಡುತ್ತೆ ಒಂದು ಸರ್, ಹೂ ಈಸ್ ದ ಬಾಸ್. ಎಲ್ಲರೂ ಅಂದ್ಕೊಳ್ಳೋದು ಬ್ರೈನ್. ಯಾಕಂದರೆ ಬಟ್ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್, ನನ್ನನ್ನು ನೀವು ನಂಬಿ. ಅವ್ರು ಹೇಳಿದ್ರು ನಮ್ಮ ದೊಡ್ಡ ತುಮಕೂರು, ನಮ್ಮೂರು ಆ್ಯಕ್ಚುಲಿ ಕರಿಕಲ್ ತುಮಕೂರು. ನಾವು ಚಿಕ್ಕ ಹುಡುಗರಾಗಿದೆ, ಕರಿಕಲ್ ಗುಡ್ಡ ಇದೆ. ನಾನು ಓದ್ ಕಡೆ ಎಲ್ಲ ಹೇಳ್ಕೊಳ್ತೀನಿ, ಭಾಳ ಹೆಮ್ಮೆಯಿಂದ. ಒಂದು ಸಾರಿ ಎಲ್ಲರ ಕೈಲಿ ಚಪ್ಪಾಳೆ ಹೊಡ್ತೀನಿ, ನಿಮ್ಮ ಕೈ ಬೇಡ, ಯಾಕಂದ್ರೆ ನೀವು ಅಗ್ರಿಕಲ್ಚರ್ ಸೈನ್ಸ್. ಅಪ್ಪ ನಾನು ಬೆಳ್ಳಗಿದ್ರು ಸೂಟ್ ಹಾಕ್ಕೊಂಡಿದ್ರು ಫಾರಿನ್ ಡಾಕ್ಟರ್ ಅಲ್ಲ, ನಾನು ಕರಿಕಲ್ ತುಮಕೂರು ಹನುಮಂತರಾಯಪ್ಪನ ಮಗ, ಹೊಲ ಉಳುವ ಅಪ್ಪನ ಮಗ. ಒಂದು ಸಾರಿ ಚಪ್ಪಾಳೆ ಹೊಡಿರಿ ಅನ್ನೇನು. ನಾನು ರೈತನ ಮಗ ಅಂದರೆ ಒಂದು ಹೆಮ್ಮೆ ಅಂತ ಅಷ್ಟೇ. ವಿ ಫೀಲ್ ಪ್ರೌಡ್. ಒಬ್ಬ ರೈತನ ಮಗ ನಿಮ್ಮ ಮುಂದೆ ನಿಂತ್ಕೊಂಡು ಇಂಥ ವಿಜ್ಞಾನಿಗಳ ಮುಂದೆ ಮಾತಾಡಬೇಕು ಅಂದರೆ ನನಗೇನೋ ಒಂದು ಕೆಪಾಸಿಟಿ ಇರಬೇಕು ಅಂತ. ಆನೆಸ್ಟ್ಲಿ ಐ ವಿಲ್ ಟೆಲ್ ಯು, ನನ್ನ ಹೆಸರು ಒಂದು ವರ್ಲ್ಡ್ ರೆಕಾರ್ಡ್ ಇದೆ. ಇಲ್ಲಿ ಹತ್ರನೇ ಇದೆ, ಬೋರಿಂಗ್ ಹಾಸ್ಪಿಟ್ಲಲ್ಲಿ. 1987ರಲ್ಲಿ ನಾನು ಒಬ್ಬನೇ ಸರ್ಜನ್ನು. 10 ಜನ ಮುಸ್ಲಿಂ ಹುಡುಗರು ಹೊಟ್ಟೆಯಿಂದ ಬುಲೆಟ್ ತೆಗೆದು ಸರ್ಜನ್ ನಾನು. ಗೋಲಿಬಾರ್ ಆಗಿತ್ತು MG ರೋಡ್ ಇದರಲ್ಲಿ. 1987 ಭಾನುವಾರ. ದೇರ್ ವಾಸ್ ಅನ್ ಆರ್ಟಿಕಲ್ ಇನ್ ದ ಮಾರ್ನಿಂಗ್, ಮೊಹಮ್ಮದ್ ದ ಇಡಿಯಟ್ ಅಂತ. ಅನ್ಫಾರ್ಚುನೇಟ್ಲಿ ದಟ್ ಸ್ಟೋರಿ ವಾಸ್ ರಿಟರ್ನ್ ಬೈ ಎ ಹಿಂದೂ. ಬಟ್ ಅದು ಏನೇನೋ ಟರ್ನ್ ತೊಗೊಂಡು ಹಿಂದೂ ಮುಸ್ಲಿಂ ಗಲಾಟೆ ಆಗ್ಬಿಡ್ತು. ಸರ್ ಬುಲೆಟ್ ಇಂಜುರಿ ಅಂದರೆ ಲೈಫ್ನಲ್ಲಿ ಫಸ್ಟ್ ಟೈಮ್. ಐ ಆಮ್ ಎ ಸಿವಿಲಿಯನ್ ಸರ್ಜನ್, ನಾಟ್ ಎ ಕಮಾಂಡೋ ಸರ್ಜನ್.
ಜೀವನದಲ್ಲಿ ಬರೀ ಸಿನಿಮಾ ಒಳಗೆ ಅಷ್ಟೇ ನೋಡಿದೆ. ಅಮಿತಾಬ್ ಬಚ್ಚನ್ ಪಿಕ್ಚರ್ನೊಳಗೆ ಬುಲೆಟ್ ಇಂಜುರಿ, ವಿಲ್ಲನ್ನು ಸಮ್ಮು ಇಲ್ಲಿಗೆ ಹೊಡಿತಾನೆ, ಅದು ಹೆಂಗೆ ಗೊತ್ತಿಲ್ಲ. ಹೊಡೆದಾಗೆ ಇವನು ಹೋಗ್ತಾನೆ ಹುಡುಗಿನ ಹಿಡ್ಕೊಂಡು ಲವರ್ನ ಒಂದು ಹಳೆ ಮನೆಯೊಳಗೆ ಹೆಂಗೋ ಒಂದು ಚಾಕು ಸಿಗುತ್ತೆ ಅದನ್ನು ಅಂತ ತೆಗಿತಾನೆ. ಇಷ್ಟೇ ನನಗೆ ಅನುಭವ ಇದ್ದಿದ್ದು ಅಮ್ಮ. ಅವತ್ತು ಹೇಳ್ತೀನಿ ಹಾನೆಸ್ಟ್ಲಿ, ಪೊಲೀಸ್ನವ್ರು ಹೆಂಗೆ ಹೊಡೆದಿದ್ರು, ಆಲ್ ಯಂಗ್ ಬಾಯ್ಸ್ ಬಿಟ್ವೀನ್ 19 and 22. ಇಲ್ಲಿ ಹೊಡೆದಿದ್ದು ಬುಲೆಟ್ಟು ಇಟ್ ಇಸ್ ಗಾನ್, ಶಾಟರ್ಡ್ ಅಬ್ಡಮನ್, ಹಿಂಗೆ ಹಿಡ್ಕೊಂಡಿದ್ದಾರೆ ಹುಡುಗರು. ಇಟ್ಸ್ ಬ್ಲೀಡಿಂಗ್ ಇಂಟೆಸ್ಟೈನ್. ಜೀವನದಲ್ಲಿ ಫಸ್ಟ್ ಐ ವಾಸ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಸರ್ಜರಿ ಫ್ರಮ್ ಕೆಂಪೇಗೌಡ. ಮೈ ಸ್ಯಾಲ್ರಿ ವಾಸ್ ಫ್ರಮ್ ಕೆಂಪೇಗೌಡ, ಬಟ್ ಐ ವಾಸ್ ವರ್ಕಿಂಗ್ ಇನ್ ಬೋರಿಂಗ್ ಹಾಸ್ಪಿಟಲ್ ಆನ್ ಡೆಪ್ಯುಟೇಷನ್. ಅವತ್ತು ರಾತ್ರಿ ನೋ ಮೊಬೈಲ್, ಅವಾಗೆಲ್ಲ ಮೊಬೈಲು ಪೇಜರ್ ಏನೂ ಬಂದಿರಲಿಲ್ಲ. ಒಬ್ಬನೇ ಒಬ್ಬ ಹುಡುಗ ಇದ್ದ, ಮಾರುತಿ ಅಂತ, ಇವಾಗ ಹೌಸ್ ಸರ್ಜನ್. ಶ್ರೇಯಾವತಿ ಅಂತ ಒಂದು ಅನಸ್ತಟಿಯ PG ಯಾಕೆ, ಇನ್ನೊಬ್ಬಳು ಆಮೇಲೆ ಪ್ರಭಾವತಿ ಅಂತ ಬಂದಳು ಗಂಡನ ಜೊತೆಯಲ್ಲಿ. ಶಿ ಹ್ಯಾಡ್ ಕಮ್ ಟು MG ರೋಡ್ ಫಾರ್ ಎ ಶಾಪಿಂಗ್. ಗಲಾಟೆ ನೋಡಿ ನಮ್ಮ ಹಾಸ್ಪಿಟ್ಲಿಗೆ ಓಡ್ ಬಂದುಬಿಟ್ಟಿದ್ರು, ಸೇಫೆಸ್ಟ್ ಪ್ಲೇಸ್ ಅಂತ. ಅವಳನ್ನ ಹಿಡಿದಿಟ್ಕೊಂಡು ನಾವು ಒಂದು ಥಿಯೇಟರ್ ನರ್ಸ್. ಸರ್ ರಾತ್ರಿ ಶುರು ಮಾಡಿದೆ 8:45ಗೆ. ಬಿಲೀವ್ ಮೀ, ಸಿಚುಯೇಷನ್ ಏನು ಮಜಾ ಇರುತ್ತೆ ಅನ್ನೋದಕ್ಕೆ. ಫಸ್ಟ್ ಪೇಷಂಟು ಫಸ್ಟ್ ಆಫ್ ಆಲ್ ಅಲ್ಲಿ ಒಳಗೆ ಹೋಗಕ್ಕೆ ಬಿಡ್ತಿರಲ್ಲ. ಕೋನ ಇರೇ ಡಾಕ್ಟ್ರು ಅಂತಾನೊಬ್ಬ, ಅವರೇ ನಿಂತು ಬಿಟ್ಟಿದ್ದಾರೆ ಒಂದಷ್ಟು ಜನ. ಶಿವಾಜಿನಗರ ಏರಿ ನಿಮ್ಗೆ ಗೊತ್ತಲ್ಲ, ಕೋನ ಇರೇ ಉದಕ್ ಕೋನ್ ಚೋಟ ಡಾಕ್ಟ್ರ್ ಆರ ಅಂದ. ನಾನು ಚೋಟ ಇಷ್ಟೇ ಇಟ್ಟಿದ್ದೆ. ಹೋದೆ, ಕ್ಯಾ ಹೇ ತುಮಾರ ನಾಮ್ ಅಂದ. ಮೇರಾ ನಾಮ್ ಅಂಜನಪ್ಪ. ಇಸ್ಕೊ ಅಂದರ್ ನೈ छोड़ ಅಂತ ನೀನೊಬ್ಬ. ನನ್ನ ಆಸ್ಪತ್ರೆ ನನ್ನೇ अंदर नहीं छोड़ो जोय को भैया, हम तो घर में अंजनप्पा है, हॉस्पिटल में सर्जन हूँ, अंदर जाऊँ नहीं जाऊँ अंदे. पाಪ ಇನ್ನೊಬ್ಬವನು वो सर्जन नहीं रहे, छोड़ रहे अंदर अंದ. ಅದಾದಮೇಲೆ ಸರ್ ಐ ಸ್ಟಾರ್ಟೆಡ್ ಅಟ್ 8:45. ನೆಕ್ಸ್ಟ್ ಡೇ 10:45ವರೆಗೂ ಓಪನ್, ರಿಪೇರ್ ದ ಡ್ಯಾಮೇಜ್. ಅರ್ಧ ಲಿವರ್ ಕಿತ್ಕೊಂಡೋಗೋದು ಒಬ್ಬನಿಗೆ ಸ್ಪ್ಲೀನ್ ಕಿತ್ಕೊಂಡೋಗಿದೆ, ಸ್ಪ್ಲಿನೆಕ್ಟಮಿ, ಪಾರ್ಷಿಯಲ್ ಎಪಿಟೆಕ್ಟಮಿ, ರಿಸೆಕ್ಷನ್. ನನಗೆ ಅನುಭವನೇ ಇಲ್ಲ. ಸಿಸ್ಟರ್ ಹೇಳ್ತಾಳೆ ಪಾಪ ವೆರಿ ಸೀರಿಯಸ್, ಡಾಕ್ಟ್ರೆ ಅಲ್ಲೊಂದು ಕ್ಲಾಂಪ್ ಹಾಕಿ ಇಲ್ಲೊಂದು ಕ್ಲಾಂಪ್ ಹಾಕಿ ಕಟ್ ಬಲಿರಿ ಅಂತ. ಅವಳು ಹೇಳ್ದಂಗೆ ಹೊಲ್ದಾಕ್ಬಿಟ್ಟೆ. ಕೊನೆಗೆ ನಾನು ಐ ಬಿಕಮ್ ಸೋ ಫೇಮಸ್. ಇಟ್ ವಾಸ್ ಎ ಗ್ರೇಟ್ ಆಪರ್ಚುನಿಟಿ ಫಾರ್ ಮಿ ಆನ್ ದಟ್ ಡೇ. ಮಜಾ ಹೆಂಗೆ ಅನಿಸುತ್ತೆ ಅಂದರೆ, ಮದುವೆ ಆಗಿ 2 ವರ್ಷ ಆಗಿತ್ತು. ಅಶೋಕ್ ಅವ್ರ ವೈಫು, ನನ್ನ ವೈಫು ಸ್ವಂತ ಅಕ್ಕ ತಂಗಿದಿರು. ಮಮತಾ ಮೈ ವೈಫ್, ಮೈ ಲವ್ಲಿ ವೈಫ್. ಅದಕ್ಕೊಂದು ಚಪ್ಪಾಳೆ ಹೊಡ್ತೇನೆ, ಬೇಡ ಎಲ್ಲ ಹಿರಿ ಇದ್ದೀರಿ. ಎಂತಿನ ಲವ್ಲಿ ವೈಫ್ ಚಪ್ಪಾಳೆ ಹೊಡ್ರಿ ಅಂತ ಹೇಳ್ತೀನಿ ಹೆಣ್ಮಕ್ಳಿಗಾದ್ರು. ನಿಜವಾದ ಕಣಮ್ಮ, ನಿಮ್ಮ ಮನೆಗೆ ಹೋಗಿ ನಿಮ್ಮ ಯಜಮಾನಿಗೆ ಹಿಡ್ಕೋಬೇಕು. ಅಂಜನಪ್ಪ ಡಾಕ್ಟ್ರ್ ಹೇಳಿದ್ದಾರೆ ಲವ್ಲಿ ವೈಫ್ ಅನ್ನಂತ. ಅಂಥ ಫ್ಯಾಮಿಲಿ ವಿಲ್ ಬಿ ನಂಬರ್ 1. ಯು ಶುಡ್ ನಾಟ್ ಲೀವ್. ಈಗ ಬರ್ತೀನಿ ವಾಪಸ್ಸು. ಸರ್ ಎಲ್ಲ ಆಯಿತು. ಬೆಳಗ್ಗೆ ಹೆಗ್ಗಡೆ ಅವರು ಅವಾಗ ಚೀಫ್ ಮಿನಿಸ್ಟ್ರು ಬರ್ತಾರೆ. ನಾನು ಲಾಸ್ಟ್ ಕೇಸ್ ಆಪ್ರೇಟ್ ಮಾಡ್ತೀನಿ. ವಾರ್ಡ್ಗೆ ಹೋಗ್ತಾರೆ, 10 ಜನ ಮಲಗಿದ್ದಾರೆ. ಇವರು ಸೂಪರ್ಡೆಂಟ್ ಎಲ್ಲ ಪಕ್ಕದಾಗ ನಿಂತ್ಕೊಂಡು ಫೋಟೋ ಹೊಡ್ಸ್ಕೊಂಡ್ಬಿಟ್ಟು ಪೇಪರ್ನಾಗ ಅವ್ರು ಹಾಕ್ಕೊಂಡ್ಬಿಡೋದ. ನನ್ನ ಫೋಟೋನೇ ಬರಲಿಲ್ಲ ಸರ್. ರಿಯಲಿ ಜೀವನದಲ್ಲಿ ಮಾತ್ರ ನಿಮ್ಮದು ಏನಾದ್ರು ಸೆಲೆಬ್ರೇಷನು, ಅವಾರ್ಡ್ ಸೆರೆಮನಿ ಎಲ್ಲ ಇರುತ್ತೆ. ರಿಯಲಿ ಸಂಬಡಿ ಈಸ್ ಗುಡ್ ಶುಡ್ ಬಿ ರೆಕಗ್ನೈಸ್. ನಾನು ಸ್ಕೂಲ್ಗಳಿಗೆ ಹೋಗಿ ಹೆಂಗೆ ಹೇಳ್ತೀನಿ ಗೊತ್ತಿಗೆ, ಮಕ್ಕಳ ನೀನೇನಾದರೂ ಅಚೀವ್ ಮಾಡಿದರೆ ನಿಮ್ಮ ಮೇಷ್ಟ್ರು ನಿಮ್ಮ ಊರಿನವ್ರು ಕರೆದು ಬೆನ್ನು ತಟ್ಟಬೇಕು. ತಟ್ಟಲಿಲ್ಲ ಅಂದರೆ ನೀನೇ ನಿಂತ್ಕೊ ಮಧ್ಯ ರೋಡ್ನಾಗೆ ತಟ್ಕೊ, 3 ಜನ ಆದರೂ ನೋಡ್ತಾರೆ. ಎಲೆಮರೆಯ ಕಾಯಿ ಅಂತಿರಬಾರ್ದು, ಅದು ಕಾಲ ಬದಲಾಗೋಯಿತು. ಮೊದಲಿಗೆ ಹಂಗೆ ಅನ್ನೋರು ಎಲೆಮರೆಯ ಕಾಯಿ ಅಂತಿರ್ಬೇಕು. ಈಗಲ್ಲ. ನನಗೆ ರೆಕಗ್ನೈಸ್ ದೆನ್ ವಾಟ್ ಐ ಡಿಡ್ ಯು ನೋ ಬೀಯಿಂಗ್ ಎ ಟೀಚರ್ ಇನ್ ಎ ಮೆಡಿಕಲ್ ಕಾಲೇಜ್. ಐ ಪ್ರಿಪೇರ್ಡ್ ಸಚ್ ಎ ವಂಡರ್ಫುಲ್ ಪೇಪರ್. ಎ ಸಿಂಗಲ್ ಸರ್ಜನ್ ಕ್ಯಾನ್ ಆಪರೇಟ್ ಆನ್ 10 ಬಾಯ್ಸ್ ಆ್ಯಂಡ್ ಆಲ್ ಸರ್ವೈವ್ಡ್ ಅಂತ. ನನ್ನ ಲಕ್ಕಿಗೆ 1994ನಲ್ಲಿ ವರ್ಲ್ಡ್ ಸರ್ಜನ್ಸ್ ಕಾನ್ಫರೆನ್ಸ್ ಫಸ್ಟ್ ಹೆಲ್ಡ್ ಇನ್ ಲಂಡನ್. ನಾನೊಂದು ಪೇಪರ್ ಕಳಿಸಿದೆ, ಅಕ್ಸೆಪ್ಟ್ ಆಗಿಬಿಡ್ತದು. ಓದೆ ನಾನು ಫಸ್ಟ್ ಟೈಮ್ ಇನ್ ಮೈ ಲೈಫ್ ಐ ಗೋ ಅಬ್ರಾಡ್. ಅಲ್ಲಿ ಯುರೋಪಿಯನ್ಸ್ ಆ್ಯಂಡ್ ಅಮೆರಿಕನ್ಸ್, ಯಂಗ್ ಮ್ಯಾನ್ ಹೌ ಕ್ಯಾನ್ ಯು ಡೂ ಇಟ್ ಅಂದರು. ಬಿಕಾಸ್ those European rules will never permit, even if let him die, he is not supposed to overcome the protocols. He cannot operate all alone. If something happens, he will be behind the bars. ನಾನು ಹೇಳಿದೆ, ಸರ್ ಐ ಆಮ್ ಫ್ರಮ್ ಇಂಡಿಯಾ, ದಟ್ ಟು ಕಲಾಸಿಪಾಳ್ಯಂ ಏರಿಯಾ, ಶಿವಾಜಿ ನಗರ ಏರಿಯಾ. ಇಫ್ ಐ ವರ್ ನಾಟ್ ಟು ಆಪರೇಟ್, they would have poor boys, they would have died, sir ಅಂದೆ. ಸರ್ ಐ ಗಾಟ್ ಎ ಸ್ಟ್ಯಾಂಡಿಂಗ್ ಓವೇಷನ್ ಇನ್ ಲಂಡನ್ ಆ್ಯಂಡ್ ಐ ಗಾಟ್ ಮೈ ಬೆಸ್ಟ್ ಸರ್ಜನ್ ಅವಾರ್ಡ್ ಇನ್ ಲಂಡನ್. ಇದು ಖುಷಿ ನನಗೆ. ಸೊ ಹೀಗೆ ಬರ್ತಾ ಬರ್ತಾ ಸರ್ ಇವು ಹೆಂಗಿರ್ತವೆ ಅಂದರೆ, ನಿಜವಾಗ್ಲೂ ವೈದ್ಯಕೀಯ ವಿಚಾರಗಳು ಎಷ್ಟು ಸರಳವಾಗಿರ್ತವೆ ಅಂದರೆ ಅದನ್ನು ನಾವು ತಲುಪಿಸ್ಬೇಕು ಜನಗಳಿಗೆ ಸರಿಯಾಗಿ. ಐ ಬಿಕೇಮ್ ವೆರಿ ಪಾಪ್ಯುಲರ್ ಡ್ಯೂಯಿಂಗ್ ಕೋವಿಡ್ ಟೈಮ್ ಫಾರ್ ಎ ಸಿಂಪಲ್ ರೀಸನ್. ನಾನು ಐ ಯೂಸ್ ಟು ಗೋ ಟು ಆಲ್ ಚಾನಲ್ಸ್. ಒಂದು ಚಾನಲ್ಗೆ ಹೋಗ್ತೀನಿ, BTV. ಆ ಹೆಣ್ಮಗಳು ಸ್ಮಾರ್ಟ್ ಆಗಿದ್ದಾಳೆ, ಕೂದ್ದಾಳೆ. ನೋಡಿ ನಾನು ಮುಂದೆನೇ ಕೂತೀನಿ, ನಾನು ಐ ಆಮ್ ಸಪೋಸ್ ಟು ಟಾಕ್ ನೆಕ್ಸ್ಟ್. ಇದೊಂದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಂದರು. ನಾನು ಅಕ್ಕಯ್ಯ, ನಾನು ಹೇಳಿದೆ, ಅಮ್ಮ ನೀನು ಇನ್ನೂ ಮೆಡಿಕಲ್ ಕಾಲೇಜಿಗೆ ಹೋಗಿಲ್ಲ, ನಾನು ಹೋಗಿದ್ದೀನಿ ಅಲ್ಲಿ ಪ್ರೊಫೆಸರು. ನೋಡಿ ಈ ವೈರಸ್ ವುಹಾನಿಂದ ನೆನ್ನೆ ಮೊನ್ನೆ ಬಂದಿರೋದಲ್ಲ. ಇಟ್ ಈಸ್ ದೇರ್ ಇನ್ ಮೈ ಬುಕ್ 1975 ಬಳ್ಳಾರಿ ಮೆಡಿಕಲ್ ಕಾಲೇಜ್. ಇಟ್ ಈಸ್ ದೇರ್ ಇನ್ ಮೈ ಬುಕ್. ದಿಸ್ ಇಸ್ ನಾಟ್ ನ್ಯೂ ವೈರಸ್.
ಇದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಲ್ಲ ಕಣಮ್ಮ, ಇದು ಗೊಣ್ಣೆ ಸುರಿಸೋ ವೈರಸ್ಸು ಅಂದೆ. ಇಟ್ ಬಿಕಮ್ ಸಚ್ ಎ ಪಾಪ್ಯುಲರ್ ಸ್ಟೇಟ್ಮೆಂಟ್. ಆನೆಸ್ಟ್ಲಿ ಐ ವಿಲ್ ಟೆಲ್ ಯು ದಟ್ ವಾಸ್ ಎ ರಿಯಲಿ ಅನ್ ಅಪ್ಪರ್ ರೆಸ್ಪಿರೇಟರಿ ವೈರಸ್, ದಟ್ಸ್ ಆಲ್. ಮತ್ತು ಯಾಕೆ ಡಾಕ್ಟ್ರೆ ಅಷ್ಟೊಂದು ಜನ ಸತ್ತೋಗ್ಬಿಟ್ರು? ದಟ್ ಈಸ್ ಬಿಕಾಸ್ ಇದು ನೆಪ ಮಾತ್ರ. ಬಟ್ ಸಾಯಿಸೋರೆಲ್ಲ ಬಡೆ ಮಕ್ಕಳು, ಸರ್ಕಾರಿ ಮಿನಿಸ್ಟ್ರುಗಳು. ಹಂಗೆ ಹೇಳ್ತೀನಿ ನಾನು, ಬಿಕಾಸ್ ಐ ಆಮ್ ಎ ಕಾಮನ್ ಮ್ಯಾನ್, ಐ ಆಮ್ ಬೋಲ್ಡ್ ಎನಫ್ ಟು ಸೇ ಸೊ. ತಗಡು ಹೊಡಿತಾನೆ ಅಧಿಕಾರಿ, ಲಕ್ಷ ವಸೂಲಿ ಮಾಡ್ತಾನೆ. ಗಳ ಹೊಡಿತಾನೆ, ಗಳಕ್ಕೂ ತಗಡಿಗೂ ವೈರಸ್ಗೂ ಏನೂ ಸಂಬಂಧ ಇಲ್ಲ ಸರ್. ಇಂಥ ಜನಗಳ ಜೊತೆಯಲ್ಲಿ ನಾವು ಅದ್ರ ನೆಪ ತಗೊಂಡು ಬಡ್ಡಿ ಮಕ್ಕಳು ಎಲ್ಲ ಸಾಹುಕಾರ ಆಗ್ಬಿಟ್ರು. ಜನ ಸಾಯಿರ್ತಾರೆ ಸರ್. ಕರೆಕ್ಟ್ ಟೈಮ್ಗೆ ಒಂದು ಆಂಬುಲೆನ್ಸ್ ಸಿಕ್ಕಿ, ಒಂದು ಆಕ್ಸಿಜನ್ ಸಿಕ್ಕಿದ್ರೆ ಮೆನಿ ವುಡ್ ಹ್ಯಾವ್ ಸರ್ವೈವ್. ಅದರೊಳಗೆ ಅಂಡ್ ಅದಕ್ಕಿಂತ ಮುಖ್ಯವಾಗಿ ಧೈರ್ಯ ಹೇಳೋರು ಬೇಕಿತ್ತು. ಡಾಕ್ಟ್ರ್ ಹತ್ರ ಹೋದರೆ ಬಡಿ ಮಗ ರಾತ್ರಿ ಅದೇನೋ ಬೆಳ್ಳಗಿರ್ದು ಹಾಕ್ಕೋತಾನೆ, ರಾತ್ರಿ ಬಂದರೆ ಅವನಿಗೆ ದೆವ್ವ ಬಂದಂಗೆ ಅಲ್ಲೇ ಸತ್ತೋಗ್ಬಿಡ್ತಾನೆ ಪೇಷಂಟು. ಅದೇನೋ PPE ಕಿಟ್ ಅಂತ ಮಾಡಿ, ಇಟ್ ವಾಸ್ ನಾಟ್ ಎಟ್ ಆಲ್ ರಿಕ್ವೈರ್ಡ್. ಅದು PPE ಕಿಟ್ 600 ರೂಪಾಯಿ ಅಷ್ಟೇ. ಅದು ಬಟ್ಟೆ ಇಲ್ಲದ್ರೆ ಅದಕ್ಕೆ 3,500 ರೂಪಾಯಿ. ಈ ಡಾಕ್ಟ್ರು ನನ್ನ ಕೊಲಿಗೂ ಈ ಓತ್ತು ತೊಗೊಂಡಿರೋ ಮಂಚ 3 ಪೇಷಂಟ್ಗೆ ಅದನ್ನೇ ಹಾಕ್ಕೊಂಡು ಮೆಲ್ಲಗೆ ಓಡಾಡ್ಬಿಟ್ಟು 3 ಜನಕ್ಕೂ 3,000 ರೂಪಾಯಿ ಬಿಲ್ ಹಾಕ್ಬಿಡ್ತಾನೆ. ನನ್ನ ಮಗ ನಿಜವಾಗ್ಲೂ ಕೆಲವು ಸಮಯ ಸರ್, ನಾನು ಚಿಕ್ಕ ಹುಡುಗ ಇದ್ದಾಗೆ ಈ ಹಲ್ಲು ನೋವು ಬಂದ್ಬಿಡ್ತು. ಈ ಹಲ್ಲು ನೋವು ಅಂದರೆ ನನಗೆ ಭಯ. ಡೆಂಟಿಸ್ಟ್ ಹತ್ರ, ನ್ಯಾಷನಲ್ ಕಾಲೇಜ್ ಹತ್ರ ಒಬ್ಬ ಡೆಂಟಿಸ್ಟ್ ಇದ್ದರು. ನಾನು ಹೋಗ್ತೀನಿ, ಹಲ್ಲು ನೋವು. ನಮ್ಮೂರ ಕಡೆ ಆದರೆ ನಮ್ಮಪ್ಪ ಪರಂಗಿದ್ರೆ ಊದಿಸಿ ಹುಳ ತೆಗೆದುಬಿಡೋರು ಆಗಿನ ಕಾಲದಲ್ಲಿ. ಐ ಡೋಂಟ್ ನೋ ವಾಟ್ ದೇ ಯೂಸ್ ಟು ಡು. ನಾನು ಹೋಗ್ತೀನಿ, 5-6 ಜನ ಕೂತರು. ಒಬ್ಬ ಒಳಕ್ಕೆ ಹೋದ, ಏನು ಬಡ್ಕೋತಾನೆ ನೋಡೋಣ ಅಂದರೆ ಬಡ್ಕೊಳ್ಳೇ ಇಲ್ಲ. ಲಾಸ್ಟಿಗೆ ಒಂದು 10 ನಿಮಿಷ ಆದಮೇಲೆ ಅಯ್ಯಪ್ಪ ಅಂದ. ಯಾಕೆ ಅಂದ್ಬಿಟ್ಟು ನೋಡಿದ್ರೆ ಕೇಳೋಕ್ಕೆ ಭಯ ನನಗೆ. 5ನೇ ಅವನು, ಇನ್ನೇನು ನಾನು 2 ಇದ್ದೀನಿ. ಅವನು ಈಚೆ ಬಂದ, ಅಣ್ಣ ಹಲ್ಲು ಕೀಳೋಗೆ ನೋವಾಗುತ್ತಾ ಅಂದ. ಇಲ್ಲ ಮಗ, ಇಂಜೆಕ್ಷನ್. ಮತ್ತು ಯಾಕೆ ಅಯ್ಯಪ್ಪ ಫೀಸ್ ಕಿತ್ನಲ್ಲ ಡಾಕ್ಟ್ರು. ಅವಾಗ ನಾನು ಅಯ್ಯಪ್ಪ ಅಂದಿದ್ದು. ನೀವು ಡೆಂಟಲ್ನವ್ರು ನೋಡಿ, ಆ್ಯಕ್ಚುಲಿ ನಾವು MBBSನವ್ರು ಹಂಗಲ್ಲ. ಒಂದು ಸ್ಕ್ರೀನು, ಒಂದು ಚೇರು, ಒಂದು ಸ್ಟೆಥೋಸ್ಕೋಪ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಬೋದು. ಡೆಂಟಲ್ನವ್ರು ಹಂಗಲ್ಲ, ಚೇರ್ 2 ಲಕ್ಷ ರೂಪಾಯಿ. ಅದಕ್ಕೆ ಆಮೇಲೆ ಗೊತ್ತಾಯ್ತು ನನಗೆ, ಪಾಪ ಡೆಂಟಲ್ನವ್ರು ಜಾಸ್ತಿ ಫೀಸ್ ಕೇಳ್ತಾರೆ ಅಂತ. ಅರ್ಧ ಜನ ಫೀಸ್ ಕೇಳ್ಸ್ಕೊಂಡು ಸತ್ತೋಗ್ಬಿಟ್ರಿ ಕೋವಿಡ್ ಟೈಮ್ನಾಗೆ. 16 ಲಕ್ಷ. ಅಮ್ಮನ ನೋಡೋಕೆ ಬಂದು ನಮ್ಮ ಮಗನೇ ಸತ್ತೋಗ್ಬಿಟ್ಟ. ಹಂಗಾಗಿ ಇವೆಲ್ಲ ಜೀವನದಲ್ಲಿ. ಸೊ ಈ ನಗು ಇದೆಯಲ್ಲ ಸರ್, ಇಟ್ಸ್ ಎ ವಂಡರ್ಫುಲ್ ವೇ ಟು ಲೀವ್ ಅಂತೀವಿ. ಅದಕ್ಕೆ DV ಗುಂಡಪ್ಪನವ್ರು ನಾನು ಯಾವಾಗಲೂ ಹೇಳ್ತೇನೆ, DVG ಅವರ ಆ ಮಂಕುತಿಮ್ಮನ ಕಗ್ಗದಿಂದ ಒಂದು ಕಗ್ಗ, ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ, ನಗು ನಗುತ್ತ ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವವರವನ್ನು ಬೇಡಿಕೊಳ್ಳೋ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ ರೀ. ನಾನು ಭಾಳ ಕಡೆ ಇದನ್ನು ಹೇಳ್ತೀನಿ. ಜೀವನದಲ್ಲಿ ಮಂಚ ಒಂದು ಖುಷಿ ಇರಬೇಕು. ನಗು ಇಟ್ಸ್ ಎ ವೇ ಆಫ್ ಲೈಫ್. ಜೋಕ್ಸ್ ಹೇಳ್ಕೊಂಡು ನಗಬೇಕು ಅಂತ ಏನಿಲ್ಲ, ಇಟ್ಸ್ ಎ ವೇ ಆಫ್ ಲೈಫ್. ಅಥವಾ ಹಂಗಿದ್ರೆ ಮಂಚ. ಅದಕ್ಕೆ ನಾನು ಇಟ್ಸ್ ಮೈ ಪ್ಯಾಷನ್ ಟು ಗೋ ಆ್ಯಂಡ್ ಟಾಕ್, ಹ್ಯೂಮರಸ್ ಟಾಕು, ಲಾಟ್ ಆಫ್ ಇನ್ಫಾರ್ಮೇಷನ್ ಕೊಡ್ತೀನಿ ಸರ್. ನಿಜವಾಗ್ಲೂ ಜನಗಳಿಗೆ ಸುಮ್ಮನೆ ಹಂಗೆ ಸೈಂಟಿಫಿಕ್ ಟಾಕ್ ಕೇಳಿದರೆ ತಲೆಗೆ ಹೋಗಲ್ಲ. ಆ ಕೆಲವು ಅದಕ್ಕೆ ಸೂಟಬಲ್ ಕಥೆಗಳು ಹೇಳಿದರೆ ಸರ್, ನಿಮ್ಮದೇ GK VK ಒಳಗೆ ನಾರಾಯಣಗೌಡರು ವೈಸ್ ಚಾನ್ಸಲರ್ ಇದ್ದಾಗೆ ನಾನೊಂದು ಟಾಕ್ ಕೊಟ್ಟೆ ಸರ್. ಅವ್ರದ್ದು PG ಪ್ರೋಗ್ರಾಮ್ ಏನೋ ಇತ್ತು. ಅದು ಒಂದು ಗೋಲಿಯ ಕತೆ ಹೇಳಿದೆ ಸರ್. ನೀವು ನಂಬಿ ನನ್ನ ಮಾತನ್ನು. ನನ್ನ ಗೋಲಿ ಕತೆ ಕೇಳಿದ್ಮೇಲೆ ನೆಕ್ಸ್ಟ್ ಡೇ ಮಂಡ್ಯ ಹುಡುಗ MUSC ಮಾಡ್ತಿರೋ ನಾನು ನರ್ಸಿಂಗ್ ಹೋಮ್ ಬರ್ತಾನೆ. ಈ ಗೋಲಿ ಕತೆ ಭಾರಿ ಮಜಾ ಇದೆ. ನಾನು ಎಷ್ಟು ಜನಕ್ಕೆ ಇದನ್ನು ಇವತ್ತು ಮಕ್ಕಳು ನನ್ನ ಹತ್ರ ಬರ್ತಾನೆ. ಮೊನ್ನೆ ತಾನೇ ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಬರ್ತಾನೆ, ನನ್ನ ಗೋಲಿಯ ಕತೆ ಯೂಟ್ಯೂಬ್ನಲ್ಲಿ ನೋಡಿಬಿಟ್ಟು. ಭಾಳ ಯೂಟ್ಯೂಬ್ನಲ್ಲಿ ನನ್ನ ಇರ್ತವೆ ಈ ಗೋಲಿ ಕತೆ ನೋಡಿ. ಈಸ್ ಎ ಮೆಡಿಕಲ್ ಸ್ಟೂಡೆಂಟ್ ಫ್ರಮ್ ಬೆಲ್ಗಾಮ್ ಗೌರ್ಮೆಂಟ್. ಈ ಕಮ್ಸ್ ಟು ಮೀ. ಏನು ಕತೆ ಇಷ್ಟೇ ಸರ್. ನಾನು ಬೋರಿಂಗ್ ಹಾಸ್ಪಿಟ್ಲ ಸರ್ಜನ್ನು ಕೂತಿದ್ದೀನಿ. ಒಂದು ಅಜ್ಜಿ ಬಂದರು. ಈ ಅಜ್ಜಿಗಳು ಭಾಳ ಚೆಂದ ಇರ್ತವೆ. ಬಂದು ಮೊಮ್ಮಗ ಕೈನಾಗ ಹಿಡ್ಕೊಂಡವನೇ ಬಾಳ್ನ ಲೆಟ್ರು. ಅಂಜನಪ್ಪ ಡಾಕ್ಟ್ರ್ ಯಾರ್ರೀ? ಅವಲ್ಲೇ ಕೂತಿರ್ತೀವಲ್ಲ, ಹೋಗ್ಬಿಟ್ಟು ಪ್ರೊಫೆಸರ್ ಅಲ್ಲಿ, ನಾನು ಇಲ್ಲಿ, ಹಿಂಗೆ ನಾನೇ ಬಾರಜ್ಜಿ. ಅದೇ ಕಣಪ್ಪ, ನನ್ನ ಮೊಮ್ಮಗ ಜ್ವರ ಅಂತ ಕರ್ಕೊಂಡೋದೆ. ನಿಮ್ಮ ಫ್ರೆಂಡ್ ಅವನಲ್ಲ, ನಟರಾಜ್ ಡಾಕ್ಟ್ರ್, ನನ್ನ ಕ್ಲಾಸ್ಮೇಟ್, ಈಸ್ ಎ ಪ್ರಾಕ್ಟೀಷನರ್ ದೇವನಹಳ್ಳಿ. ಅವಯ್ಯ ಜ್ವರ ಎಲ್ಲ ವಾಸಿ ಮಾಡಿಬಿಟ್ಟ ಡಾಕ್ಟ್ರೇ. ಅದ್ಯಾಪ ನಿಮ್ಮ ಹುಡುಗನ ಹತ್ರ ಒಂದೇ ಒಂದು ಗೋಲಿ ಐತೆ, ಇನ್ನೊಂದು ಗೋಲಿ ಅಂಜಿನಪ್ಪ ಡಾಕ್ಟ್ರ್ ಹುಡುಕ್ತಾರೆ ಹೋಗು ನನ್ನ ಕ್ಲಾಸ್ಮೇಟ್. ನನಗೆ ಗಾಬರಿನೇ ಆಗ್ಬಿಡ್ತು. ಆಗ್ತಾನೆ ಹುಬ್ಳಿಯಿಂದ ಬಂದೆ, ಡಿಡ್ ಮೈ MS ಫ್ರಮ್ ಹುಬ್ಳಿ. ಆ ಸ್ಟೈಲು ಇನ್ನು. ಅಲ್ಲ ಕಣಕ್ಕೆ ಗೋಲಿ ಇಲ್ಲೇ ಯಾಕೆ ಬಂದೆ? ಶೆಟ್ರಂಗಡಿಗೆ ಅಲ್ವಾ ಹೋಗೋದು ಅಂದೆ. ಯಾವ ಊರು ಡಾಕ್ಟ್ರ್ ನೀನು? ಸರಿಯಾಗಿ ಓದ್ಯೋ ಇಲ್ವೋ? ಮೆಡಿಕಲ್ ಕಾಲೇಜ್ನಲ್ಲಿ. ಆ ಗೋಲಿ ಅಲ್ಲ, ಈ ಗೋಲಿ ಅಂದ್ಲು ಅಜ್ಜಿ. ಆಗೋದ ನನಗೆ ಸರ್. ಆನೆಸ್ಟ್ಲಿ ಐ ವಿಲ್ ಟೆಲ್ ಯು, ಎಷ್ಟೋ ತಂದೆ ತಾಯಿಗಳಿಗೆ ಒಂಟಿ ಬೀಜದ ಮಕ್ಕಳು ಗೊತ್ತಾಗೋದೇ ಇಲ್ಲ. ಯಾಕಂದರೆ ಅವ್ರು ನಾಚಿಕೋತಾರೆ, ಇದ್ರ ಎದುರ್ಕೋತಾರೆ, ಹೇಳೋದೇ ಇಲ್ಲ. ನಾನು ಚಿಕ್ಕ ಹುಡುಗನಾಗಿದ್ದ ನಾವೆಲ್ಲ ಟೂರ್ ಹೋದರೆ, ಈಗೆಲ್ಲ ಮಕ್ಕಳು ಸಿಂಗಾಪುರ್ಗೆ ಹೋಗ್ತಾರೆ, ನಾವು ಶಾಕಲ್ ದೇವನಪುರ, ನಮ್ಮ ಚಿಕ್ಕಮ್ಮನೂರು. ಅಲ್ಲಿ ಹೋದರೆ ಆಟ ಆಡ್ತಿರೋ 2ನೇ ದಿನ
ಅರ್ಸಗೌಡ ಎಲ್ವೋ ಬಂದೇ ಇಲ್ಲ, ನಮ್ಮ ಚಿಕ್ಕಮ್ಮನ ಮಗನೇ. ಬೇರೆ ಹುಡುಗರ ಅವನು ಒಂಟು ಬಿದ್ದವನಲ್ವಾ, ಇಡೀ ಊರಿಗೆ ಗೊತ್ತು ಅರ್ಸಗೌಡ ಒಂಟು ಬಿದ್ದವನು ಅಂತ. ಆ ಒಂಟು ಬೀಜ ಯಾಕೆ ಅಂತ ಯಾರಿಗೂ ಗೊತ್ತಿಲ್ಲ, ಸೈನ್ಸ್ ಹೇಳ್ಬೇಕಲ್ಲ. ನಾನು ಒಂದು ಸ್ಕೂಲ್ಗೆ ಹೋದೆ, GKVKಗೆ ನಮ್ಮ ಮೊದಲು ಅನಂತ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸರ್. ಮಕ್ಕಳ ಕಾರ್ಯಕ್ರಮ ಅಂದರೆ ಆ್ಯನ್ಯುವಲ್ ಡೇ, 2,000 ಜನ ತಂದೆ ತಾಯಿಯಂದಿರು. ಅವ್ರಿಗೆಲ್ಲ ಒಂದು ಹೇಳಿದೆ, ನೀವು ಯಾರೂ ಕೂಡ ನಾನು ಮಾತು ಕೇಳೋಕ್ಕೆ ಬಂದಿರಲ್ಲ, ಯಾಕಂದ್ರೆ ನಿಮ್ಮ ಮಕ್ಕಳು ಡ್ಯಾನ್ಸ್ ನೋಡೋಕ್ಕೆ ಬಂದಿರ್ತೀರಿ. ಆದರೆ ನಿಮ್ಗೊಂದು ಗೋಲಿ ಕತೆ ಹೇಳ್ತೀನಿ. ಲಾಸ್ಟ್ಗೆ ಹೋದ್ಮೇಲೆ, ನಿಮ್ಮ ಮನೆಗೆ ಹೋದ್ಮೇಲೆ ಗಂಡು ಮಕ್ಕಳ ಚಡ್ಡಿ ತೆಗೆದು 2 ಗೋಲಿ ಇದೆಯೋ ಎಲ್ಲ ನೋಡಬೇಕು. ನೆಂಟರಿಗೆಲ್ಲ ಫೋನ್ ಮಾಡಬೇಕು, ಅಂಜನಪ್ಪ ಡಾಕ್ಟ್ರ್ ಹೇಳವರೇ ಚಡ್ಡಿ ತೆಗೆದು ಗೋಲಿ ನೋಡ್ಬೇಕಂತೆ ಅಂತ. ಸಾರ್ ಇಟ್ ಬಿಕೇಮ್ ಸೋ ಪಾಪ್ಯುಲರ್. ನೆಕ್ಸ್ಟ್ ಡೇ 10 ಜನ ಮಕ್ಕಳು ಕೆಂಪೇಗೌಡ ಹಾಸ್ಪಿಟ್ಲಿಗೆ, ಸಾರ್ ಮನೆಗೆ ಹೋಗಿ ನೋಡ್ತೀನಿ ಸರ್ 2 ಗೋಲಿ ಇಲ್ಲ ಸರ್. ಕ್ರಿಪ್ಟಾರ್ಚಿಕ್ ಚೈಲ್ಡ್ ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ನನಗೆ ಇವತ್ತು ಕಣ್ಣಿಗೆ ಕಟ್ಟದಾಗಿದೆ. ಒಬ್ಬ ಹುಡುಗ BIT ಸ್ಟೂಡೆಂಟ್ ಸರ್, ನಮ್ಮಲ್ಲಿ ಗುಜರಾತಿ ಸ್ಟೂಡೆಂಟ್, ಕಿಮ್ಸಲ್ಲಿದ್ದೀನಿ. ಅವನಿಗೆ ಕಮ್ಸ್ ಟು 22 year old. ಅವನಿಗೆ ಪೇಯ್ನ್ ನಮ್ದು ಬಹುತ್ ದರದ್ವರ ಸಾಬ್ ಗೋಜಾಬಯ ಅಂದರೆ ನೋಡಿದರೆ ದೆರ್ ಇಸ್ ಎ ಮಾಸ್ ಇಯರ್, ಮಾಸ್ ಇನ್ ದ ರೈಟ್ ಐಲಿಯಕ್ ಪೋಸ, ಅಪೆಂಡಿಕ್ಸ್ ಜಾಗದಲ್ಲಿ ಇಷ್ಟಪ್ಪ ಗಡ್ಡೆ. ಅದು ನೋಡಿದ ತಕ್ಷಣ ಐ ಟೋಲ್ಡ್ ಮೈ PG, ಸ್ಟ್ರಿಪ್ ಹಿಮ್, ಲುಕ್ ಫಾರ್ ದ ಟೆಸ್ಟಿಕಲ್ ಆನ್ ದ ರೈಟ್ ಸೈಡ್. ನೋಡ್ತಾನೆ, ದೆರ್ ಇಸ್ ನೋ ಟೆಸ್ಟಿಸ್. ಇಟ್ ಇಸ್ ಎ ಕಾಂಪ್ಲಿಕೇಶನ್ ಆಫ್ ಅನ್ ಅನ್ಡಿಸೆಂಡೆಡ್ ಟೆಸ್ಟಿಸ್. In fact, it is a short note question for my students. What are the worst complication is pregnancy. Sir, either already it has become a seminoma of the testis. Next on CT madidre, there are secondaries in the lungs. Second, this boy dies in 2 years. ನಾನು ಕ್ಯಾರೆ ಬಯ್ಯ ಕ್ಯಾಕರ್ ಹಮ್ಕೋ ಕೈಸೆ ಮಾಲೂಮ್ ಸಾಬ್ ಅಂತಾನೆ. ಅಮ್ಮ ಸ್ನಾನ ಮಾಡೋಕೆ ಹೇಳಿಲ್ವೇನೋ ಅಂದರೆ ಅಮ್ಮ ಬಹುತ್ ಶರ್ಮಾತೆ ಸಾಬ್ ಅಂತಾನೆ. ನಾಚಿಕೆ ಗೀಚಿಗೆ ಎಲ್ಲ ಊರಿಂದ ಆಚೆಗೆ ನಮ್ಮ ಪ್ರೊಫೆಷನಲ್ಲಿ ನಾನು ತುಂಬ ಜನಕ್ಕೆ ಹೇಳ್ತೀನಿ ಇದನ್ನು. ಆನೆಸ್ಟ್ಲಿ ಹೇಳ್ತಿಲ್ಲ, ನಾನು ಹ್ಯೂಮರಸ್ ಆಗಿ ಜೋಕಾಗಿ ಹೇಳಿದ್ರು ಕೂಡ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಅಂತ. ಇವತ್ತು ಎಷ್ಟು ಜನ ತಂದೆ ತಾಯಿಗಳು ಮಕ್ಕಳನ್ನ, ನನಗೆ ಐ ಆಮ್ ನಾಟ್ ಬಾದರ್ಡ್ ಅಬೌಟ್ 1 ಟೆಸ್ಟಿಸ್. 2 ಇಲ್ಲದಿರೋ ಕಷ್ಟ. 1 ಟೆಸ್ಟಿಸ್ ಇಸ್ ಸಫಿಷಿಯಂಟ್ ಟು ಪ್ರೊಡ್ಯೂಸ್ ಆಸ್ಟ್ರೇಲಿಯಾ ಅಂತಾರೆ ಫರ್ಟಿಲಿಟಿ ವೈಸ್. ಬಟ್ ಅನದರ್ ಟೆಸ್ಟ್ ಇಸ್ ವಾಟ್ ಹ್ಯಾಸ್ ಹ್ಯಾಪನ್ ಟು ದಟ್ ಟೆಸ್ಟಿಸ್, ದಟ್ ಇಸ್ ಇಂಪಾರ್ಟೆಂಟ್. ಅದು ಹೇಳಿದ ಮೇಲೆ ಮಂಡ್ಯದಿಂದ ಅಯ್ಯಪ್ಪ ಬರ್ತಾನೆ, ಈಸ್ ಎ ಸ್ಟೂಡೆಂಟ್, MUSC ಸ್ಟೂಡೆಂಟ್. ಲಕಿಲಿ ದಟ್ ಅನ್ಡಿಸೆಂಡೆಡ್ ಟೆಸ್ಟಿಸ್ ವಾಸ್ ಅಟ್ರೋಪಿಕ್ ಟೆಸ್ಟಿಸ್. ಅದನ್ನು ಆಪ್ರೇಟ್ ಮಾಡಿ ತೆಗೆದು ಬಿಸಾಕ್ಬಿಡ್ತೀವಿ. ವಾಟ್ ಈಸ್ ದ ಐಡಿಯಲ್ ಟೈಮ್ ಟು ಡೂ ಆರ್ಕಿಡೋಪೆಕ್ಸಿಸ್? ಬಿಲೋ 2 years, ಮ್ಯಾಕ್ಸಿಮಮ್ 5 years, ಲಾಸ್ಟ್ ಅಂದರೆ 12 ವರ್ಷ. ಸಿ ಮೈ ಒಂದು ಹ್ಯೂಮರಸ್ ಟಾಕ್ ಐ ಕ್ಯಾನ್ ಮೇಕ್ ಎ ಕಾಮನ್ ವಿಲೇಜ್ ಮ್ಯಾನ್ ಅಲರ್ಟ್. ಅವನು ಗೊತ್ತಾಗ್ತದೆ, ಡಾಕ್ಟ್ರ್ ಹೇಳಿದ್ದಾರೆ ನೋಡಿ, ನಾಚಿಕೊಳ್ಳೋದೇ ಇಲ್ಲ ಇವಾಗೆಲ್ಲ. ಕೆಲವೆಲ್ಲ ಎಷ್ಟು ಚೆಂದಿರ್ತವೆ ಅಂದರೆ ನಿಮಗೆ ನಾನು ಎಷ್ಟೊತ್ತು ಮಾತಾಡಬೇಕೋ ಗೊತ್ತಿಲ್ಲ, ನಿಮ್ಮದು ಅದರ್ ಆ್ಯಕ್ಟಿವಿಟೀಸ್ ಇದ್ದಾವೆ ಅಂತ ಕಾಣುತ್ತೆ. ಸರ್, ಯಾವತ್ತೂ ಕೂಡ ಇಂಥ ಇದ್ರುಗಳಲ್ಲಿ ನಿಮ್ಮ ಅಕಾಡೆಮಿಕ್ ಆಕ್ಟಿವಿಟೀಸ್ ಜೊತೆಯಲ್ಲಿ ದೇರ್ ಶುಡ್ ಬಿ ಎ ನಾನ್ ಅಕಾಡೆಮಿಕ್ ಟಾಕ್. ನಾನು ಹಾಸ್ಟೆಲ್ಮೇಟ್ ಹೆಸರೇ ಮರ್ತೋಯ್ತೀನಪ್ಪ. ನಮ್ಮ ದೇವ್ ಇಲ್ಲೇ ಇದ್ದಾನೆ, ದೇವಕುಮಾರ್. ನಾನು ಐ ಗಾಟ್ ಮೆನಿ ಹಾಸ್ಟೆಲ್ಮೇಟ್. ನಾವೆಲ್ಲ RKMT ಬಿಟ್ಟಿಗಳು ಹಾಸ್ಟೆಲಾಗ ಓದೋರು. ಹಾಗಾಗಿ ಲವ್ಲಿ ಎಲ್ಲೋದ್ರೂ ಇದೊಂದು ನಮಗೆ ಖುಷಿ. ಈ ಭಾಳ ಮಜಾ ಅನ್ಸೋದು ಅಂದರೆ ಲೈಫ್ ಲೈಕ್ ದಟ್. ನಾನು ಯಾಕೆ ಇಷ್ಟು ಚಂದ ಮಾತಾಡ್ತೀನಿ ಅಂದರೆ, ನಾನು ಕನ್ನಡ ಮೀಡಿಯಮ್ನವರು, ಹಳ್ಳಿ ಸ್ಕೂಲಿಂದ ಬಂದಿರೋರು. ನಾನು ಭಾಳ ಖುಷಿಯಮ್ಮ, ಸುತ್ತ ಹತ್ತೂರಿಗೆ ನಾನೇ ಮೊದಲು ಡಾಕ್ಟ್ರು, ಭಾಳ ಹೆಮ್ಮೆ ನನಗೆ. ನಾನು ಎಲ್ಲೋದ್ರೂ ಸೂಟ್ ಇಲ್ದಿರೋ ಹೋಗಲ್ಲ, ಆಡು ಕೊಟ್ಟಾದರೂ ಇರಬೇಕು. ಯಾಕಂದ್ರೆ ನಾವು ಚಿಕ್ಕ ಹುಡುಗರ ಶಾಲೆಗೆ ಹೋಗಿ ಚಡ್ಡಿ ಇದ್ರೆ ಬನ್ನಿನಿಲ್ಲ, ಬನ್ನಿನಿದ್ರೆ ಚಡ್ಡಿ ಇಲ್ಲ, ಹಂಗೆ ಬೆಳೆದವರು. ಜೀವನದಲ್ಲಿ ಒಂದು ಕನಸು, ನಾನು ಜೀವನದಲ್ಲಿ ದಿನ ಸೂಟ್ ಹಾಕೋಬೇಕು ಅಂತ. ಅದಕ್ಕೆ ನನ್ನ ವೈಫ್ನ ಲವ್ಲಿ ವೈಫ್ ಅಂದಿದ್ದು ಹೇಳಿದೆ ನಾನು, ಅಮ್ಮ ನೀನು KLE ಕಾಲೇಜ್ ಹುಡುಗಿ, ನಾನು ಹಳ್ಳಿ ಹುಡುಗ, ಡಾಕ್ಟ್ರ್ ಆಗಿದ್ದೀನಿ, ಇದು ಆಸೆ. ನನ್ನ ಹೆಂಡತಿ ನೆಕ್ಸ್ಟ್ ಡೇನೆ ಕಮರ್ಷಿಯಲ್ ಸ್ಟ್ರೀಟ್ನಾಗ ಹೋಗಿ 10 ಸೂಟ್ ತಗಲಾಕ್ಬಿಟ್ಟಿದ್ದಾರೆ. ಎಲ್ಲೋ ಬೇಕಾದ್ರೆ ಕೇಳ್ತೀನಿ, ರೀ ಇವತ್ತು ಅಗ್ರಿಕಲ್ಚರ್ಗೆ ಹೋಗ್ತೀರಾ, ಇದು ಹಾಕ್ಕೊಂಡು ಹೋಗ್ರಿ, ಸ್ಮಾರ್ಟಾಗಿರ್ತೀರಾ ಅಂದ್ವಾ, ಅದಕ್ಕೆ ಹಾಕೊಂಡ್ಬಂದಿದ್ದೀನಿ. ಈಸ್ ಮೈ ಪ್ಲೇಜರ್. ಈಗ ಇನ್ನೊಂದು ಮಜಾ ಹೇಳ್ತೀನಿ. ಕೆಲವೆಲ್ಲ ಒಂಥರ ಜನ ಮಾತಾಡೋದು ಇಷ್ಟು ಚೆನ್ನಾಗಿರುತ್ತೆ. ನನಗೆ ಒಂಡ್ರ್ ಕಣ್ಣಿದೆ ಸರ್. ನನಗೆ ಲುಕ್ ಲಂಡನ್, ಟಾಕ್ ಇನ್ ಟೋಕಿಯೋ ಅಂತಾರಲ್ಲ, ವರ್ಚ್ ಕಣ್ಣು ಅಂತಾರಲ್ಲ ಹಳ್ಳಿ ಕಡೆ. ಈಗಿನ ಕಾಲದಾಗ ಕರೆಕ್ಟ್ ಮಾಡ್ತಾರೆ. ನಾವು ಹಳ್ಳಿ ಪಾಠದಾಗ ಹುಡುಗರು, ನಮ್ಮಮ್ಮ ಏನು ಅದನ್ನು ಕರೆಕ್ಟೇ ಮಾಡಿಲ್ಲ, ಇಲ್ಲಿ ಬಿಡು ನನ್ನ ಮಗನಿಗೆ ಅದೃಷ್ಟ ಅಂದು. ನನಗೆ ಎಲ್ಲಿಯೂ ನನ್ನ ಮಗಂದು, ನಮ್ಮಮ್ಮ ಯಾಕೆ ಇದು ಅದೃಷ್ಟಕ್ಕೆ ಬಂದಿದೆ, ಮಗನ ನೀನು ಬೆಳ್ಳಗಾಗಿರೋದು ಅದೃಷ್ಟಕ್ಕಾಗಿದೆ ಅಂತ ಸಾಯೋದಕ್ಕೆ ಮೊದಲು ಹೇಳಿ ಸತ್ಬಿಟ್ರು ನಮ್ಮಮ್ಮ. ಅದಂತೂ ಲಕ್ ಬಿಡಿ. ನಾನು ಬೆಳ್ಳಗಾಗಿದ್ದು ಮೊದಲು ಹಿಂಗಿರಲ್ಲ, ನಿಮ್ಮ ಬಣ್ಣಲ್ಲೇ ಇದ್ದೆ. ಈ ಬೆಳ್ಳಗಾದ್ಮೇಲೆ ನಾನು ಟ್ರೈನ್ ಹತ್ತ ಅಂದರೆ ಪ್ಲೀಸ್ ಕಮ್ ಅಂತ ನನಗೆ ಸೀಟ್ ಬಿಟ್ಕೊಡ್ತಾರೆ, ನನ್ನ ಮಗ ಯುರೋಪಿಯನ್ ಅಂತ. ನಮ್ಮಮ್ಮ ಅದಕ್ಕೆ ಹೇಳೋದು ನಾನು ಅದಕ್ಕೋಸ್ಕರ. ಈ ಬಲ್ಗಣ್ಣಿದೆಯಲ್ಲ ಕಣಮ್ಮ, ಮಿಸ್ಟೇಕ್ ಮಾಡ್ಕೋಬಾರ್ದು. ನನಗೆ ಯಾವಾಗ ಗೊತ್ತಾಯಿತು ಅಂದರೆ ಇದು ಲಕ್ಕಿ ಐ ಅಂತ. ಮದುವೆ ಆದ ನೆಕ್ಸ್ಟ್ ವೀಕೇನೆ ಕಮರ್ಷಿಯಲ್ ಟ್ರೀಟ್ಗೆ ಹೋಗ್ತೀವಿ. ನನ್ನ ಹೆಂಡತಿ ಅಲ್ಲಿ ಶಾಪಿಂಗ್ ಮಾಡ್ತಾವಳೆ. ಏನು ಖುಷಿ ನನ್ನ ಹೆಂಡತಿಗೆ, ನಮ್ಮ ಯಜಮಾನರು ನನ್ನೇ ನೋಡ್ತಾವ್ರೆ ಅಂತ. ಅವಾಗ ಗೊತ್ತಾಯ್ತು, ಓಹೋ ಇದು ಲಕ್ಕಿ ಕಣ್ಣು ಅಂತ.
ಹಂಗೆ ಜೀವನದಲ್ಲಿ ಮಸ್ಟ್ ನೋ ಹೌ ಟು ಎಂಜಾಯ್ ಯುವರ್ ಲೈಫ್ ಅಂತ. ಇದು ಭಾಳ ಭಾಳ ಇಂಪಾರ್ಟೆಂಟ್ ಲೈಫ್ನಲ್ಲಿ. ಆಮೇಲೆ ಸೊ ಈ ಥರ ಆನೆಸ್ಟ್ಲಿ ಐ ವಿಲ್ ಟೆಲ್ ಯು, ಅಕಾಡೆಮಿಕ್ ವರ್ಕ್ ಜೊತೆಗೆ ಏನಾದರೂ ಒಂದು ಹ್ಯೂಮರ್ ಇದ್ದರೆ ಮಜಾ. ನನ್ನನ್ನು ಎಲ್ಲೋ ಒಂದು ಕಡೆ ಆರ್ಥೋಪೆಡಿಕ್ ಸರ್ಜನ್ಸು ಸ್ಟೇಟ್ ಕಾನ್ಫರೆನ್ಸ್ ಎ ನಾನ್ ಅಕಾಡೆಮಿಕ್ ಟಾಕ್ ಬೈ ಡಾಕ್ಟರ್ ಅಂಜನಪ್ಪ ಟು ಆರ್ಥೋಪೆಡಿಕ್ ಸರ್ಜನ್ಸ್ ಅಂತ ಹೇಳಿ ಒಂದು ಟಾಕ್ ಕೊಟ್ಟಿರು. ಒಂದು ನಕ್ಕರು ಹೇಳ್ತಾರೆ. ನಾನು ಗಂಗಾವತಿ ಪ್ರಾಣೇಶ್ ವಿ ಆರ್ ಫ್ರೆಂಡ್ಸ್. ಪಾಪ ಅವರಿಗೆ ಈಸ್ ಎ ಪೇಯ್ಡ್ ಇದು ಅವ್ರ ಪ್ರೊಫೆಷನ್ ಅದು. ನಾನು ಅವ್ರ ಜೊತೆಗೆ ಹೋದಾಗ ಯೂಶಲಿ ಐ ಡೋಂಟ್ ಟೇಕ್ ಮನಿ, ಬಟ್ ಖುಷಿ ಪಡ್ತಾರೆ. ಡಾಕ್ಟ್ರೆ ನೀವು ಚೆಂದ ಮಾತಾಡ್ರಿ ಅಂತಾರೆ. ಮತ್ತು ಮಾತಾಡೋದು ಒಂದು ಆರ್ಟ್ ಅಂತ. ಆ್ಯಂಡ್ ನಗೋದಂತೂ ಸರ್ ಆನೆಸ್ಟ್ಲಿ ಐ ವಿಲ್ ಟೆಲ್ ಯು, ಎಂಡಾರ್ಫಿನ್ ಇಟ್ ಎ ಹಾರ್ಮೋನ್ ದಟ್ ಕೀಪ್ಸ್ ಯು ಹ್ಯಾಪಿ, ದಟ್ ಕೀಪ್ಸ್ ಯು ಗಿವ್ಸ್ ಯು ಲಾಂಗ್ ಲೈಫ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಅದೇ ನೋಡಿ ಅಡ್ರಿನಲ್ ಗ್ಲ್ಯಾಂಡ್ ಇದೆಯಲ್ಲ, ಗಾಡ್ ಈಸ್ ಎ ಗ್ರೇಟ್ ಸೈಂಟಿಸ್ಟ್ ಅಂತ ಯಾಕೆ ಅಡ್ರಿನಲ್ ಗ್ಲ್ಯಾಂಡ್ ಕೊಟ್ಟವನು 15 ಗ್ರಾಮ್ ಸುಪ್ರಾ ರೀನಲ್ ಗ್ಲ್ಯಾಂಡ್ ಅಂತೀವಿ ನಾವು. ಆ್ಯಕ್ಚುಲಿ ಇದನ್ನು ದೇವ್ರು ಕೊಟ್ಟಿರೋದು ನಿಮಗೆ. ಎಲ್ಲೋ ಮೊಬೈಲ್ ಹಿಡ್ಕೊಂಡು ನಿಂತಿರ್ತೀರಿ ಕಾಂಪೌಂಡ್ ಹತ್ರ, ಸಡನ್ನ ನಾಗರ ಬಂದ್ಬಿಡುತ್ತೆ, ಠಕ್ ಅಂತ ಎದುರ್ತೀರಿ ನೀವು. 6 ಅಡಿ ಇರೋ ಕಾಂಪೌಂಡ್ನ ಜೀವನದಲ್ಲೇ ಆರಿರಲ್ಲ. ಸಚ್ ಎ ಪವರ್ಫುಲ್ ಹಾರ್ಮೋನ್. ಬಟ್ ಏನಾಗುತ್ತೆ ನಮ್ಮ ಜನ ಅದಕ್ಕೆ ರಿಸರ್ವ್ ಇಟ್ಕೊಳ್ದಿರಾ ಇದನ್ನು ಬರೀ ಜಗಳಾಡಕ್ಕೆ ಯೂಸ್ ಮಾಡಿ ಗಂಡ ಹೆಂಡ್ರು ಜಗಳ, ಫ್ರೆಂಡ್ಸ್ ಜೊತೆ ಜಗಳ ಮಾಡಿ ಅಡ್ಡಲ್ಲಿ ನೀವು ಸ್ವಲ್ಪನೇ ಪಂಪ್ ಮಾಡ್ತದೆ. ಇವನು ಎಗ್ರಕ್ಕೂ ಆಗಲ್ಲ, ಮಲಕ್ಕೊಳ್ಳೋಕ್ಕೂ ಆಗಲ್ಲ, ಕೊನೆಗೆ ಬಿ ಪಿ ಬಂದು ಸತ್ತೋಗ್ತಾನೆ ಅಷ್ಟೇ. ಅದಕ್ಕೆ ಯು ಮಸ್ಟ್ ನೋ ಹೌ ಟು ಮೇಕ್ ಯೂಸ್ ಆಫ್ ಯುವರ್ ಬಾಡಿ ಆರ್ಗನ್ಸ್ ಪ್ರಾಪರ್ಲಿ. ಈಗ ನಿಮ್ಗೆ ಹೇಳ್ತೀನಿ, ಐ ಆಮ್ ಎ ಬಾಟಮ್ ಸ್ಪೆಷಲಿಸ್ಟ್. ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು. ಬಟ್ ಆದರೆ ದೇವಿಪುರ ಸೊಸೈಟಿ ಆಲ್ವೇಸ್ ಥಿಂಕ್ಸ್ ಈಸ್ ಎ ಗ್ರೇಟ್ ಥೊರಾಸಿಕ್ ಸರ್ಜನ್. ನಮ್ಮ ಇವರು ವೆಂಕಟರಮಣ ನ್ಯೂರೋ ಸರ್ಜನ್. ನಾನೊಂದು ಡಾಕ್ಟರ್ಸ್ ಮೀಟಿಂಗ್ನಾಗ ಹೇಳಿದೆ, ಲುಕ್ಯ ಎಲ್ಲ ಅವ್ರ ಕಡೆ ನೋಡ್ತೀರಿ, ಐ ವಿಲ್ ಮೇಕ್ ಯು ಟು ಲುಕ್ ಅಟ್ ಮೀ ಅಂದೆ. ಎಲ್ಲರೂ ಆಶ್ಚರ್ಯ, ಏನು ಹೇಳ್ತಾನಪ್ಪ, ಹೂ ಈಸ್ ದ ಬಾಸ್ ಆಫ್ ಯುವರ್ ಬಾಡಿ? ಐ ವಿಲ್ ಟೆಲ್ ಯು. ಅವನು ಹೇಳ್ತಾನೆ, ಐ ಆಮ್ ದ ಬಾಸ್. ಬ್ರೈನ್ ಎದ್ದು ನಿಂತ್ಕೋತಂತೆ ಒಂದು ಸಾರಿ. ಈಸ್ ಎ ಸುಪ್ರೀಂ ಅಥಾರಿಟಿ. 1500 ಗ್ರಾಮು ಎದ್ದೊಳ್ತಂತೆ, ಐ ಆಮ್ ದ ಬಾಸ್ ಆಫ್ ಯುವರ್ ಬಾಡಿ ಅಂತ. ಮೆಲ್ಲಗೆ ಹಾರ್ಟ್ ಎದ್ದು ನಿಂತ್ಕೊಂತ, ಅಣ್ಣ ನೀನು ಪ್ರೆಸಿಡೆಂಟ್ ಇರ್ಬೋದು ಆರ್ಗನೈಸೇಷನ್ಗೆ, ನಾನು ಸೆಕ್ರೆಟ್ರಿ, ಭಾಳ ಇಂಪಾರ್ಟೆಂಟು. ಇಫ್ ಐ ಸ್ಟಾಪ್ ಪಂಪಿಂಗ್ನು 5 ನಿಮಿಷ ಹಾರ್ಟ್ ನಿಂತೋದ್ರೆ ಕಾರ್ಡಿಯಾಕ್ ಅರೆಸ್ಟ್, ಬ್ರೈನ್ ಈಸ್ ಡೆಡ್. ಅದಕ್ಕೆ ನಾನು ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಹೇಳ್ತೀನಿ, ಥೈರಾಯ್ಡ್ ಎಕ್ಸಾಮ್ ಮಾಡೋವಾಗ ಹುಡುಗರಿಗೆ ಹೇಳಿರ್ತೀನಿ, ಕೆರೋಟಿಡ್ ಮಗ ಎರಡನ್ನೂ ಹಿಂಗೆ ಹಿಡ್ಕೊಂಬಿಟ್ಟಿಯಾ ಸತ್ತೋಗ್ಬಿಡ್ತಾನೆ ಒಂದು ಪೇಷಂಟು, ಒಂದಾದ್ಮೇಲೆ ಒಂದು ನೋಡು ಅಂತ ಹೇಳ್ಕೊಡ್ತೀನಿ. ಇವೆಲ್ಲ ಇಂಪಾರ್ಟೆಂಟು. ಅದಾಯ್ತಲ್ಲ, 2 ಲಂಗ್ಸು, 3 ಲೋಬು 2 ಲೋಬು. ನಾನು ಇಂಪಾರ್ಟೆಂಟು, ಆಕ್ಸಿಜನ್ ಸಪ್ಲೈ ಮಾಡಬೇಕು, ಇಲ್ಲದ್ರೆ ನೀವಿಬ್ಬರು ಸತ್ತೋಗ್ತೀರ ಅಂತ. ಅಷ್ಟೊಂದು ಮೈ ಡಿಪಾರ್ಟ್ಮೆಂಟ್ ಸ್ಟಮಕ್. ಈಗ ತಾನೇ ಉಂಡು ಬಂದಿದ್ದೀರಾ ಎಲ್ಲ ಏನೋ ಮಹಾ ಅಂದ್ಕೊಂಡು ಸ್ಟಮಕ್ ಹೇಳ್ತಂತೆ, ಐ ಆಮ್ ಆಲ್ಸೋ ಇಂಪಾರ್ಟೆಂಟ್. ನಾನೇನಾನ ಊಟ ಹಾಕಲಿಲ್ಲ ಅಂದರೆ ಮ್ಯಾಕ್ಸಿಮಮ್ ನೀವು 10 ದಿನ ಬದುಕ್ಬೋದು ಸರ್. ಮೊನ್ನೆ ತಾನೇ ಒಬ್ಬರನ್ನ ವಿಕ್ಟರ್ ಬಾಬಾ ಅಂತ ನಾನು ಇಂಟರ್ವ್ಯೂ ಮಾಡಿದೆ BTV ಒಳಗೆ. ಅವನು ಹೆಂಗೆ, ಅವನು ಮಗ 15 ವರ್ಷದಿಂದ ಏನೂ ಉಂಡಿಲ್ವಂತೆ, ಏನೂ ತಿಂದಿಲ್ವಂತೆ, ಗಾಳಿಯಲ್ಲೇ ಬದುಕವನಂತೆ. ಮೆಡಿಕಲೆಲ್ಲ ಕಾಲೇಜ್ಗಳನ್ನೆಲ್ಲ ಮುಚ್ಚಿಸ್ಬಿಡ್ತೀನಿ ಇನ್ನೊಂದು ಸಾರಿ ಹಂಗೆ ಮಾತಾಡಿದ್ರಿ ಅಂತ ಹೇಳಿದ್ದೀನಿ. ವೈ ವಿ ಟೀಚ್ ಸೈನ್ಸ್ ಟು ದ ಸ್ಟೂಡೆಂಟ್ಸ್ ವೆನ್ ಯು ಕ್ಯಾನ್ ಸರ್ವೈವ್ ವಿತೌಟ್ ಎನರ್ಜಿ ಫ್ರಮ್ ಏರ್ ಅಂದರೆ ಇಟ್ ಇಸ್ ಇಂಪಾಸಿಬಲ್. ಈ ವಾಸ್ ನಾಟ್ ರೆಡಿ ಟು ಗಿವ್ ಇಸ್ ಬ್ಲಡ್. ಅವಾಗಲೇ ಅಂದ್ಕೊಂಡೆ ಅವ್ನು ಕಳ್ಬಡಿ ಮಗ ಇದ್ದಾನೆ ಅಂತ. ಇವರೆಲ್ಲ ಏನೋ ಬಚ್ಚಿಟ್ಕೊಂಡಿರ್ತಾರೆ. ಸಮಥಿಂಗ್ ದೇ ಡೂ, ದೇ ಕ್ಯಾನಾಟ್ ಚೀಟ್ ದ ನೇಚರ್, ದಿಸ್ ಮಚ್ ಈಸ್ ಸರ್ಟನ್. ಸೊ ಇದು ಹೇಳ್ತಂತೆ ನೋಡಿ ಸರ್, ಬರೀ ನೀರು ಕುಡ್ಕೊಂಡು 2.5 ತಿಂಗಳು ಬದುಕ್ಬೋದು. ಊಟ ನೀರು 2 ಇಲ್ಲ ಅಂದರೆ 10 ಡೇಸ್ ಅಥವಾ ಒಂದು 15 ದಿನ ಇರ್ಬೋದು. ಬಿಕಾಸ್ ಬಾಡಿ ಯೂಸಸ್ ಇಟ್ಸ್ ಓನ್ ರಿಸರ್ವ್ ಫ್ಯಾಟ್ ಫಾರ್ ಎನರ್ಜಿ. ಇದು ಇಂಪಾರ್ಟೆಂಟು ಸರ್. ಇವೆಲ್ಲ ಹೇಳೋಗೆ ಕೊನೆಯದು, ಅದ್ರ ಹೆಸರು ಕನ್ನಡದಾಗ ಹೇಳಕ್ಕೆ ಹೋದರೆ ಬೈತೀರಿ, ಮಗ ನೀವು ಮಾನ ಬರುವುದೇ ಇಲ್ಲ ಮಧ್ಯಾಹ್ನ ಅಂತ. ಆಸ್ ಅಂತ. ಇಂಗ್ಲೀಷ್ ಈಸ್ ಎ ಗುಡ್ ಲ್ಯಾಂಗ್ವೇಜ್, ಡಾಗ್ಸ್ ಲ್ಯಾಂಗ್ವೇಜ್. ನಮ್ಮರಲ್ಲಿ ಹೇಳೋಕ್ಕಾಗಲ್ಲ ಸರ್. ದಟ್ ಈಸ್ 1.5 inch. ಯುವರ್ ಏನಲ್ ಕೆನಾಲ್ ಈಸ್ ಜಸ್ಟ್ 1.5 inch. Rectum is 6 inches. Your large intestine is 1.5 meters. Your small intestine ಅಮ್ಮನ ಸೀರಿಯಸ್ ಉದ್ದ 6 meters. ಗೇಣುದ್ದ ಹೊಟ್ಟೆಯಲ್ಲಿ ಏನೆಲ್ಲ ದೇವರಿಟ್ಟಿದ್ದಾನೆ ಅಂದರೆ ಆಶ್ಚರ್ಯ ಆಗುತ್ತೆ. 6 ಮೀಟ್ರು, ಇದು 1.5 ಮೀಟ್ರು ಸರ್. ಲಿವರು 1.5 kg, ಸ್ಪ್ಲೀನ್ 250 ಗ್ರಾಮ್. ಈ ಲಿವರ್ ಮೇಲೆ ಹೇಳೋ ಮಾತ್ರ ದೇವ್ರಿಗೆ ಮಾತ್ರ ಎಂಥ ಬುದ್ಧಿವಂತ ಅಂದರೆ ಸುರಾಪಾನಿಗಳು ದೇವರು. ಹೆಣ್ಮಕ್ಳಿಗೆಲ್ಲ 1400 ಗ್ರಾಮು, ನಿಮಗೆಲ್ಲ 1500 ಗ್ರಾಮು. ಯಾಕೆ ಗೊತ್ತಾ? ಬಡ್ಡಿ ಮಕ್ಕಳು ಮುಂಡೆ ಎಣ್ಣೆ ಹೊಡಿತವೆ ಅಂತ 100 ಗ್ರಾಮ್ ಎಷ್ಟಾಗಿ ಕೊಟ್ಟವನೇ ಗೊತ್ತಾ? ಅವು ಎಣ್ಣೆ ಹೊಡೆಯಲ್ಲ ಅಂತ ಪಾಪ ಅವಕ್ಕೆ ಮೊದಲೇ 100 ಗ್ರಾಮ್ ಕಡಿಮೆ ಕೊಟ್ಬಿಟ್ಟವನೇ. ನೋಡಿರಿ ಎಂಥ ಬುದ್ಧಿವಂತ ದೇವರು. 100 ಗ್ರಾಮ್ ಹೋಗೋವರೆಗೂ ಹೊಡಿಬೋದು ನೀವು. ಆದರೆ ಯಾವ ಮಟ್ಟಕ್ಕೆ ನಾವು ಹೊಡಿತೀವಿ ಅಂದರೆ ಶ್ರಿಂಕ್ ಆಗ್ಬಿಟ್ಟು 300 ಗ್ರಾಮಿಗೆ ಬಂದುಬಿಡ್ತದೆ. ಈ ಎಣ್ಣೆ ಹೊಡೆಯೋರು ತುಂಬ ಜನ ಇರ್ತಾರೆ. ಸರ್ ಎಣ್ಣೆ ಹೊಡೆಯೋದು ಮಾತ್ರ ನಾನು ಹೇಳ್ತೀನಿ, ಇಟ್ಸ್ ಅಗೇನ್ ಆ್ಯನ್ ಆರ್ಟ್, ಇಟ್ಸ್ ಅನ್ ಆರ್ಟ್.
ಭಾಳ ಜನ ಕೇಳ್ತಾರೆ, ಏನು ಡಾಕ್ಟ್ರೆ ಎಣ್ಣೆ ಕುಡಿದ್ರೆ ಲಿವರ್ ಅಣ್ಣ, ಲಿವರ್ ಏನಾಗಲಿ ಹಾರ್ಟ್ ಚೆನ್ನಾಗಿರುತ್ತೆ, ಹಾರ್ಟ್ ಡಾಕ್ಟ್ರ್ ಹೇಳಿದ್ದಾರೆ ಒಂಚೂರು ಕುಡಿ ಅಣ್ಣ ಅಂತ ನಾನೇ ಹೇಳ್ತೀನಿ. ಯಾಕಂದರೆ ಆಮೇಲೆ ಎಲ್ಲೋ ಡಾಕ್ಟ್ರಿ ಯಾರೋ ಡಾಕ್ಟ್ರ್ ಅಲ್ಲಿ ಕುಡ್ದಂಗೆ, ಅಣ್ಣ ಡಾಕ್ಟ್ರ್ ಹೇಳ್ದಂಗೆ ಕೇಳು, ಡಾಕ್ಟ್ರ್ ಮಾಡ್ದಂಗೆ ಮಾಡಬೇಡ, ಇದು ನಮ್ಮ ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್. ನಮ್ಮ ಮೇಲೇ ಕಂಪ್ಲೇಂಟ್ ಹಾಕ್ಬಿಡ್ತಾರೆ ಇದ್ರೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸರ್ ಈ ಕೊನೆಯದಿದೆಯಲ್ಲ ಈಗೂ ಅಂತ ಇರುತ್ತೆ ಪ್ರತಿಯೊಬ್ಬರು, ಐ ಆಮ್ ಆಲ್ಸೋ ಅನ್ನಂಗೆ ಇರುತ್ತಲ್ಲ, ಇದು ಮೆಲ್ಲಿಗೆ ನಿಂತ್ಕೊತಂತೆ ನಾನು ಅಂತಂತೆ. ಇವು ವಿ ಐ ಪಿಗಳಲ್ಲ, ಊರುಗಳ ಕಡೆ ಬೈತೀವಲ್ಲ ತಳವಾರ, ಏಯ್ ಮುಚ್ಕೊಂಡು ಕೂತ್ಕೋ ಅಂತೀವಲ್ಲ, ಇವು ಬ್ಲಡಿ ಶಡಪ್ ಅಂದ್ಬಿಟ್ಟು ಕೆಳಗಡೆ ಮುಚ್ಕೊಂಡ್ಬಿಡ್ತು. ನಾ ಹೇಳ್ತೀನಿ, ಕೆಳಗಡೆದು ಯಾವತ್ತೂ ಮುಚ್ಕೊಳಂಗಿಲ್ಲ. ಐ ಎಮ್ ಎ ಬಾಟಮ್ ಸ್ಪೆಷಲಿಸ್ಟ್. ಎಷ್ಟು ಬಾಟಮ್ ಸ್ಪೆಷಲಿಸ್ಟ್ ಅಂದರೆ ನಮ್ಮೂರ ಕಡೆ ಅಂಜನಪ್ಪ ಡಾಕ್ಟ್ರ್ ಅಂದರೆ ಕುಂಡಿ ಡಾಕ್ಟ್ರು ಅಂತಾರೆ, ಅಷ್ಟು ಕುಂಡಿ ಆಪ್ರೇಷನ್ ಮಾಡ್ತೀನಿ ನಾನು. ಐ ಆಮ್ ಎ ವೆರಿ ಪಾಪ್ಯುಲರ್ ಕುಂಡಿ ಡಾಕ್ಟ್ರು ನಾನು. ಅಷ್ಟು 30% ಆಫ್ ಹ್ಯೂಮನ್ ಪಾಪ್ಯುಲೇಷನ್ ದೇ ಸಫರ್ ಫ್ರಮ್ ಬಾಟಮ್ ಪ್ರಾಬ್ಲಮ್ ಸರ್. Honestly, I will tell you, there is a day dedicated to piles. November 26th is celebrated as World Piles Day. Napoleon Bonaparte, the great warrior, he loses on war because of his piles. ಯಾಕೆ ಗೊತ್ತಾ, ಅವನಿಗೆ ಡ್ರೆಸ್ ಮಾಡಲಿಕ್ಕೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅದು ಒಬ್ಬ ಸ್ಪೆಷಲ್ ಪರ್ಸನ್ ಇದ್ದಂತೆ, ಅರ್ಧ ಗಂಟೆ ಡ್ರೆಸ್ ಮಾಡೋಣಂತೆ. ಆದಮೇಲೆ ಇವ್ರು ಚೆಕ್ ಅಂತ ಕುದುರೆ ಮೇಲೆ ಕೂತ್ಕೊಳ್ಳೋರಲ್ಲ, ಕೂತ್ಕೋತಾನೆ ನೋವು ಪೇಯ್ನು, ಈ ಕುಡ್ ನಾಟ್ ಗೋ ಟು ವಾರ್. That war was lost. ನನ್ನ ಬುಕ್ನ ಬರೆದವ್ರೆ, ಬಿಕಾಸ್ ಆಫ್ ಪೈಲ್ಸ್ ದ ಗ್ರೇಟ್ ಕಿಂಗ್ ಲಾಸ್ಟ್ ಯುವರ್ ವಾರ್. ಅದಕ್ಕೆ ಡೋಂಟ್ ನೆಗ್ಲೆಕ್ಟ್ ಯುವರ್ ಬಾಟಮ್. ಅದಕ್ಕೆ ನಾನು ನೀವು ವಾಪಸ್ ಬರ್ತಾ ಇದ್ದೀನಿ ಈ ಸ್ಟೋರಿಗೆ. ಇದು ಮುಚ್ಕೊಂಡ್ಬಿಡ್ತಂತೆ. ಆನೆಸ್ಟ್ಲಿ ಐ ವಿಲ್ ಟೆಲ್ ಯು, ಅದು ಮುಚ್ಕೊಳ್ಳೋಂಗಿಲ್ಲ, ಆಗಿಂದಾಗೆ ಓಪನ್ ಆಗ್ತಾ ಇರ್ತದೆ. ದೇರ್ ಇಸ್ 566 ಮಸಲ್ಸ್ ಇನ್ ಯುವರ್ ಬಾಡಿ, ಸ್ಕೆಲೆಟಲ್ ಮಸಲ್, 206 ಬೋನ್ಸ್ ಆರ್ ದೇರ್. ಇಷ್ಟು ಮಸಲ್ಸ್ನಲ್ಲಿ ದ ಮೋಸ್ಟ್ ಇಂಟೆಲಿಜೆಂಟ್ ಮಸಲ್ ಈಸ್ ಎಕ್ಸ್ಟರ್ನಲ್ ಏನಲ್ ಸ್ಪಿಂಕ್ಟರ್. ಬೈಸೆಪ್ಸ್ ಅಲ್ಲ, ಟ್ರೈಸೆಪ್ಸ್ ಅಲ್ಲ, ತೊಡೆ ಮಸಲ್ ಅಲ್ಲ ಇದು. ಅದಕ್ಕೆ ನಮ್ಮ ಮರಿಯಪ್ಪನವ್ರು ಇದ್ರು, ನಮ್ಮ ಗುರುಗಳು ಯಾವಾಗಲೂ ಹೇಳೋರು, ಮರಿ ಸೀನಿಯರ್ ಆಗೋವರೆಗೂ ನೀನು ಬಾಟಮ್ ಸರ್ಜರಿ ಮಾಡಬೇಡ, ಜೂನಿಯರ್. ಯಾಕಂದ್ರೆ ನನ್ನ ಮಗ ಏನಾದರೂ ಆ ಎಕ್ಸ್ಟರ್ನಲ್ ಏನಲ್ ಸ್ಪಿಂಕ್ಟರ್ನ ಡ್ಯಾಮೇಜ್ ಮಾಡ್ದ ಅಂದರೆ ಆ ಪೇಷಂಟ್ ಜೀವನ ಪರ್ಯಂತ ನೀನು ಬೈಕೋತಾ ಇರ್ತಾನೆ, ಯಾಕಂದರೆ ಲೀಕ್ ಆಗ್ತಾ ಇರುತ್ತೆ. ಇದು ಎಷ್ಟು ಸ್ಮಾರ್ಟ್ ಮಸಲ್ ಅಂದರೆ ಸರ್, ಮೇಲ್ಗಡೆ ಇಲ್ಲಿರುತ್ತಲ್ಲ, ಲಿಕ್ವಿಡ್ ಇರ್ಬೋದು, ಗ್ಯಾಸ್ ಇರ್ಬೋದು, ಸಾಲಿಡ್ ಇರ್ಬೋದು. ಗ್ಯಾಸ್ ಆದರೆ ಎಷ್ಟು ನೀಟಾಗಿ ಬಿಟ್ಬಿಡುತ್ತೆ ಅಂದರೆ ನೀವು ಸೂಟ್ ಹಾಕೊಂಡು ಕೂತಿದ್ರು ಕೂಡ ನಿಮ್ಗೇನು ತೊಂದರೆ ಇಲ್ವಲ್ಲ, ಪಕ್ಕದಲ್ಲಿ ಮೂಗು ಮುಚ್ಕೋತಾನೆ, ಹಂಗೆ ಬಿಟ್ಬಿಡುತ್ತೆ. ಲಿಕ್ವಿಡ್ ಮಾತ್ರ ಬಿಡೋಲ್ಲ, ಲಿಕ್ವಿಡ್ ಬಂತು ಅಂದರೆ ಅದು ಗೊತ್ತಾಗುತ್ತೆ, ಟಕ್ ಅಂತ ಹಿಡ್ಕೊತದೆ. ಸೊ ಯಾಕಂದ್ರೆ ನೀವು ಚಡಿ ಚೇಂಜ್ ಮಾಡ್ಕೊಬರ್ಬೇಕಲ್ಲ, ಹಂಗಾಗಿ ಅಷ್ಟು ಇಂಟೆಲಿಜೆಂಟ್ ಹ್ಯೂಮನ್ ಬಾಡಿ. ಅದಕ್ಕೆ ಯು ಮಸ್ಟ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಅದು ಮುಚ್ಕೊಂಡ್ಬಿಡ್ತಲ್ಲ. ಇವಾಗ ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ, ಎಲ್ಲರೂ ಅಸಹ್ಯ ಪಟ್ಕೋತಾರೆ ಗ್ಯಾಸ್ ಅಂದರೆ. ಸರ್ ಗ್ಯಾಸ್ ಟ್ರಬಲ್ಲೇ ಬೇಡ, ಗ್ಯಾಸ್ಟ್ರಿಕ್ ಟ್ರಬಲ್ಲೇ ಬೇರೆ. ತುಂಬ ಜನ ನನಗೆ ಗ್ಯಾಸ್ಟ್ರಿಕ್ ಅಂತ ಬರ್ತಾರಲ್ಲ, ಗ್ಯಾಸ್ಟ್ರೈಟಿಸ್ ಈಸ್ ಕಾಲ್ಡ್ ಗ್ಯಾಸ್ಟ್ರಿಕ್ ಟ್ರಬಲ್, ಗ್ಯಾಸ್ ಟ್ರಬಲ್ ಈಸ್ ಪಾಸಿಂಗ್ ಗ್ಯಾಸ್. ಎರಡು ಡಿಫ್ರೆಂಟ್ ಕಂಡೀಷನ್ಸು. ಗ್ಯಾಸ್ ಈಸ್ ಪ್ರೊಡ್ಯೂಸ್ಡ್ ಇನ್ ಇಂಟೆಸ್ಟೈನ್. ನೀವು ತೇಕೋ ಗ್ಯಾಸು ಇಂಟೆಸ್ಟೈನಿಂದ ಬರಲ್ಲ. ಬಹಳ ಜನ ಊಟ ಮಾಡೋವಾಗೆ, ಅದಕ್ಕೆ ನಾನು ಹೇಳ್ತೀನಿ, ಹರಿ ವರಿ ಕರಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಗ್ಯಾಸ್ಟ್ರೈಟಿಸ್. ಟೇಕ್ ಕೇರ್ ಆಫ್ ಯುವರ್ ಹರಿ ವರಿ ಕರಿ. ನೀವು ಹರಿಬರಿಯಾಗಿ ಉಂಡ್ರೆ 1.5 ml ಗಾಳಿ ನುಂಗ್ತೀರಿ. ಆ ನುಂಗಿದ್ರೆ ನೀವು ಅದನ್ನೇ ತೇಗಾಕಿ ತೆಗೆದು, ಹಳೆ ಕಾಲದಲ್ಲಿ ಹಿರಿಯರು ಯಾರ್ದನ್ನ ಮನೆಗೆ ಹೋದರೆ ಊಟ ಉಂಡ ಮೇಲೆ ತೇಗ್ಬಿಟ್ಟು ಅರಸೋರಂತೆ, ಅನ್ನದಾತು ಸುಖಿ ಭವ ಅಂತ. ಈಗೆಲ್ಲರೂ ಕೂಡ ತುಂಬ ಡಕಾರ್ ಬರ್ತದೆ ಡಾಕ್ಟ್ರೆ ಅಂತ ನಮ್ಮ ಹತ್ರ ಬಂದು ಫೀಸ್ ಕೊಟ್ಟು ಕಾಮನ್ ಪ್ರಾಬ್ಲಮ್ ಟ್ರೀಟ್ಮೆಂಟ್ ಮಾಡ್ಕೊಂಡು. ಈ ಗ್ಯಾಸ್ ಇದೆಯಲ್ಲ ಸರ್, ಇದು ಪಾಸ್ ಆಗಲೇಬೇಕು. ಎಷ್ಟು ಪಾಸ್ ಮಾಡ್ಬೋದು? 20 ml to 2 liters. ಆ್ಯಂಡ್ ನಿಮ್ಗೆ ಆಶ್ಚರ್ಯ ಆಗುತ್ತೆ ಗ್ಯಾಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ. ನನಗೆ ಇಂಪಾರ್ಟೆಂಟ್ ಒಬ್ಬ ಸರ್ಜನ್ಗೆ. ನಾವೇನಾದ್ರು ರೌಂಡ್ಸ್ಗೆ ಹೋಗ್ತೀವಿ, ನೆನ್ನೆ ತಾನೇ ಎಲ್ಲ ಲೆಪರಾಟಮಿ ಮಾಡಿ ಮಲಗಿಸಿರ್ತೀವಿ 8 ಪೇಷಂಟ್ಸು. ಅಲ್ಲಿ ಹೋದ ತಕ್ಷಣ 3ನೇ ಪೇಷಂಟ್ ಕೆಂಪಣ್ಣ ಡರ್ರ್ ಅಂತ ಬಿಟ್ಟ ಅಂದರೆ ಇಟ್ ಈಸ್ ಮ್ಯೂಸಿಕ್ ಟು ದ ಇಯರ್ ಆಫ್ ಎ ಸರ್ಜನ್. ನಾನು ಟೀಚಿಗೆ ಹೇಳ್ತೀನಿ, ನೋಡಲೆ ಮಗ, ಮ್ಯೂಸಿಕ್ ಟು ಮೈ ಇಯರ್. ಖುಷಿ ಆಗುತ್ತೆ, ನಿಮಗೆಲ್ಲ ಅಸಹ್ಯ ಆಗುತ್ತೆ. ಕೆಲವು ವಿಜ್ಞಾನ ಹಿಂಗೇನೆ, ನಮ್ಮ ಭಾಷೆನೇ ಹಿಂಗೆ. ನಾವು ಯಾಕೆ ಹಂಗಂದರೆ, particularly when I open the abdomen, the intestines will go into temporary paralysis. ಸೊ ಅವ್ನಿಗೆ ಏನಾರ ಕೊಡಬೇಕು ಅಂದರೆ ನೀವು ಕೇಳಿ, ನಮ್ಮ ದೇಶದೊಳಗೆ ಅದೆಲ್ಲ ಸಿನಿಮಾ ಒಳಗೆ ರೆಡ್ ಲೈಟ್ ಹಾಕ್ಬಿಟ್ಟು ಆಪ್ರೇಷನ್ ಸಕ್ಸಸ್ ಅಂತ, ಅದೆಲ್ಲ ನಾವೇನು ಮಾಡಲ್ಲ. ಯಾವಾಗ ನಮ್ಮನ್ನು ಗಂಟು ಬಿಡ್ತಾರೆ ಅಂದರೆ, ಬೆಳಗ್ಗೆಯಿಂದ ಸರ್ಜರಿ ಮಾಡ್ತೀವಿ 8 ಕೇಸ್ ಕೆಂಪೇಗೌಡ ಮೆಡಿಕಲ್ ಕಾಲೇಜ್, ಸಾಯಂಕಾಲ ರೌಂಡ್ಸಿಗೆ ಬರ್ತೀವಿ. ಆಲ್ರೆಡಿ ಎಳ್ನೀರು, ತೆಂಗಿನಕಾಯಿ ಎಲ್ಲ ಅಟೆಂಡ್ರುಗಳು, ಒಬ್ಬೊಬ್ಬ ಕೋಳಿ ಸಾರು ತಂದುಬಿಟ್ರೆ ಫಸ್ಟ್ ಕೇಳಿದವ್ರು, ಡಾಕ್ಟ್ರೇ ನಮ್ಮ ಚಿಕ್ಕಪ್ಪನಿಗೆ ಏನು ಕೊಡ್ಬೋದು ಅಂತ. ಹೇಳ್ತೀನಿ ಇರ್ಕಣೆಯ ಅಂತ. ಆಮೇಲೆ 4 ಸಾರಿ ರೌಂಡ್ ಮಾಡ್ತೀವಿ. ಇವಾಗ ಸಾಯಂಕಾಲ, ನಾಳೆ ಬೆಳಗ್ಗೆ ಹಂಗೆ. ನಾವು ಫಸ್ಟ್ ಕೇಳೋದು, ಫಸ್ಟ್ ಡೇ ಏನಕ್ಕೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗ್ತೀವಿ, ಕೆಂಪಣ್ಣ ಲೆಪ್ರಾಟಮಿ ಮಾಡಿದ್ದೀನಿ, ಪೆಪ್ಟಿಕ್ ಕಲ್ಸರು. ಅವನ್ನ
ಕೇಳೋದು ಭಾಳ ಡೀಸೆಂಟ್. ಯಾಕಂದ್ರೆ ನೀವು ನಮ್ಮನ್ನ ಭಾಷೆ ಬೈದ್ಬಿಡ್ತೀರಿ, ಅದಕ್ಕೆ ನಾವು ಸ್ವಲ್ಪ ಡೀಸೆಂಟಾಗಿ ಅಣ್ಣ ಕೆಂಪಣ್ಣ ಗಾಳಿ ಹೋಯ್ತೇನಪ್ಪ ಅಂದೆ. ಎಲ್ಲೋ ತದೇಶ ಆಯಮ್ಮ ಈ ಕಿಟಕಿನೂ ಮುಚ್ಚಿಬಿಟ್ಟವಳೆ, ಆ ಕಿಟಕಿನೂ ಮುಚ್ಚಿಬಿಟ್ಟವಳೆ ಅಂತ. ನೋಡಿ ನನಗೆ ಇವನು ಗಾಳಿ ಇಂಪಾರ್ಟೆಂಟು, ಅವನು ಹಂಗೆ ಅಂದ್ಕೊಂಡ. ಎಲ್ಲೋಗುತ್ತೆ ಸರ್? ಇಲ್ಲ ಇನ್ನೂ ಟೈಮ್ ಇದೆ, ಪರವಾಗಿಲ್ಲ, ನೆಕ್ಸ್ಟ್ ಡೇ ಈವ್ನಿಂಗ್ ಬರ್ತೀವಿ ರೌಂಡ್ಸು, ನಮ್ಮವರೆಲ್ಲ ಇರ್ತಾರೆ ಹುಡುಗರು. ಅಣ್ಣ ಕೆಂಪಣ್ಣ ವಾಯು ಕಡಿತಾ ಅಂದೆ. ಸಂಸ್ಕೃತ ಪದ, ಸ್ವಲ್ಪ ಡೀಸೆಂಟ್ ಲ್ಯಾಂಗ್ವೇಜು. ಯಾವ ಡಾಕ್ಟ್ರಿ ನೀವು? ನಮ್ಮೂರ ಕಡೆ ಮಜ್ಜಿಗೆ ಕಡಿತಾರೆ, ವಾಯಿಗೆ ಕಡಿಯಲ್ಲ ಅಂದ. ನನಗಿನ್ನೂ ಆನ್ಸರೇ ಸಿಕ್ಕಿಲ್ಲ. ಇವನು ಕೊಡ್ದಿರ ನಾನು ಸ್ಟೆಥೋಸ್ಕೋಪ್ ಇದೆ ಕೇಳಿಸ್ಕೊಳ್ಳೋಕ್ಕೆ, ಇರಲಿ ಅಂತ. ನೆಕ್ಸ್ಟ್ ಡೇ ಭಾನುವಾರ ಬೆಳಗ್ಗೆ ಬರ್ತೀನಿ ಸರ್. ಇನ್ನೇನು ಭಾರಿ ಭಾಷೆ ಕನ್ನಡದಲ್ಲಿ ನನಗೆ ಗುಡ್ದಿಲ್ಲ, ನನಗೆ ಮೊದಲೇ ಕನ್ನಡ ಮೀಡಿಯಮ್ ಹುಡುಗ, ಅವನ್ನ ಕರೆಕ್ಟಾಗಿ ಕೇಳ್ಬೋಣ ಅಂದ್ಬಿಟ್ಟು ಯೋ ಕ್ಯಾಂಪಣ್ಣ ಹೂ ಸೋಯ್ತೇನೆ ಅಂದೆ. ಅಲ್ಲಿ ಹೊರಗಡೆ ಇರೋ ಮಕ್ಕಳು ಗೊಳ್ಳು ಅಂತ ನಕ್ಬಿಡೋದ ಮೊಮ್ಮಕ್ಕಳು. ಮಗ ಬಾಯಿಲಿ ಏನು ಸಾ ನಿಮ್ಗೊಂಚೂರು ಮಾನ ಮರುವುದೇನೇ ಇಲ್ಲ ಅಂದ. ಅಲ್ಲೇ ಅಪ್ಪ ನಿಮ್ಮ ತಾತನ್ನ ಹಿಂಗೆ ಅಂಕಲ್ ಭಾರಿ ಈಸಿ, ತಾತನ್ನ ನಾವು ಸ್ಕೂಲ್ನಾಗ ಹಿಂಗೆ ಮಾತಾಡೋದು, ಬಾಂಬ್ ಹಾಕಿದ್ರಾ ಅಂತ ಕೇಳಬೇಕಿತ್ತು ಅಂದ. ಸ್ಕೂಲ್ನಾಗ ಬಾಂಬ್ ಹಾಕೋದು ಅಂದರೆ ಇದಂತೆ, ನಂಗೆ ಗೊತ್ತಿರಲ್ಲ. ಕೆಂಪಣ್ಣ ಬಾಂಬ್ ಹಾಕ, ನೆನ್ನೆನೆ ಹಾಕ್ನಲ್ಲ ಡಾಕ್ಟ್ರೆ 2 ಬಾಂಬು ಅಂತ. ನೋಡ್ರಿ, ಕಮ್ಯುನಿಕೇಷನ್ ಈಸ್ ಎ ವಂಡರ್ಫುಲ್ ಲ್ಯಾಂಗ್ವೇಜ್. ಮಾತಾಡ್ಬೇಕಾದ್ರೆ ನೀವು ಆ ಕಮ್ಯುನಿಕೇಷನ್ ಗೊತ್ತಿರಬೇಕು, ಇಲ್ಲದೇ ಆಗಲ್ಲ. ನೋಡಿ ಅವನಿಗೆ ಆನೆಸ್ಟ್ಲಿ ಐ ವಿಲ್ ಟೆಲ್ ಯು, ಇಟ್ ಈಸ್ ಸೋ ಇಂಪಾರ್ಟೆಂಟ್. ನಿಮಗೆಲ್ಲ ಬೇಜಾರು ನಾಚಿಕೆ ನಾವೇನು ಮಾಡೋಕ್ಕಾಗಿಲ್ಲ, ಮಾತಾಡೋದೇ ಹಂಗೆ. ಅದರೊಳಗಾಗಿ ನಾನು ವೇದಿಕೆಯ ಮೇಲೆ ಮೈಕ್ ಹಿಡಿದ್ರೆ ನಾನು ಒಬ್ಬನೇ ಕೆಲವು ಭಾಷೆಗಳನ್ನ ಉಪಯೋಗಿಸ್ಲಿಕ್ಕೆ ಸಾಧ್ಯ, ಬೇರೆಯವರಿಗೆ ದೇ ಆರ್ ನಾಟ್ ಪರ್ಮಿಟೆಡ್. ಐ ಗೋ ಟು ಲಾಟ್ ಆಫ್ ಹ್ಯೂಮರ್ ಕ್ಲಬ್ಸ್ ಇನ್ ಲವ್, ಲಾಫ್ಟರ್ ಕ್ಲಬ್ಸ್ ಇದ್ದಾವೆ. ಅಲ್ಲಿ ಮೊದಲೇ ರೂಲ್, ನೋ ಬಿಲೋ ದಿ ಬೆಲ್ಟ್ ಜೋ ಎಕ್ಸೆಪ್ಟ್ ಫಾರ್ ಡಾಕ್ಟರ್ ಅಂಜನಪ್ಪ. ನನಗೆ ವರ್ಲ್ಡ್ ಈಸ್ ನೇಕೆಡ್ ಫಾರ್ ಮೀ. ಉಡ್ದಾರ ಕೂಡ ಇರೋಲ್ಲ, ಕತ್ತರಿಸಾಕ್ಬಿಡ್ತಾಳೆ ಸೀರೆ ಸಿಸ್ಟ್ರು. ಓಟಿಗೆ ಬರ್ಬೇಕಾದ್ರೆ ನಿಮ್ಮ ಅಪೆಂಡಿಕ್ಸು ಉಡ್ದಾರನ್ನ ಕಟ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿ ಕಳಿಸ್ಬೇಕು. ಒಂದಿನ ನೋಡ್ತೀನಿ ಸರ್, ಕೆಂಪೇಗೌಡ ಹಾಸ್ಪಿಟ್ಲಾಗ ಬಂದವನು ಹೈಡ್ರೋಸ್ ಆಪ್ರೇಷನ್ ಮಾಡಬೇಕು ನಾನು, ಅವನಿಗೆ ಅರ್ನಿಯ ಹೈಡ್ರೋಸ್ ಇಲ್ಲೆಲ್ಲ ಸ್ಪೈನಲ್ ಕೊಟ್ಟಿರ್ತಾವೆ. ಅದಕ್ಕೆ ಮೊದಲು ಉಡ್ದಾರ ಐತೆ, ಏನ ಸಿಸ್ಟರ್ ಕರಿಯಮ್ಮ ಅಂದೆ ನಾನು ವಾರ್ಡ್ನಿಂದ. ಏನು ಸರಿಯಾಗಿ ಪ್ರಿಪೇರೇ ಮಾಡಿಲ್ಲ ಪೇಷೆಂಟು. ಅವಳು ಬಂದ್ಲು, ಉಡ್ದ ಸಾ ಅವ್ನು ನಿಮ್ಮೂರ ಕಡೆ ಅವನಂತೆ ಸಾ, ಆಂಜಿನಪ್ಪನ ಊರ್ನವನು. ಸರಿ ಅದಕ್ಕೇನಂತೆ? ಅದೇನೋ ನಿಮ್ಮೂರ ಕಡೆಗೆ ಉಡ್ದಾರ ಕಟ್ ಮಾಡೋಗೆ ಕತ್ತೆ ಕೂಗಿದ್ರೆ ಒಡೆ ಊದ್ಕೋದಂತೆ. ಹೌದಾ ಸಾರ್ ಅಂತ ಅವಳು ನಿಜವಾಗ್ಲೂ ರೀ, ನಾವು ಕತ್ತೆ ಕೂಗಿರಕ್ಕೆ ಒಡೆ ಊದ್ಕೊಂಡ್ರೆ ಎಲ್ಲಿ ಹೋಗೋದು ಅಂತ. ಮಜಾ ಹಿಂಗಿರುತ್ತೆ ನೋಡಿ ಸರ್, ಲೈಫು ಇಸ್ ಲೈಕ್ ದಟ್. ನನಗೆ ವೈದ್ಯಕೀಯ ವಿಚಾರಗಳನ್ನ ಮಾತನಾಡುವಾಗ ತುಂಬ ಇಂಥ ಉಪಯೋಗ ಆಗುತ್ತೆ ಸರ್. ಗಾದೆಯ ಮಾತುಗಳು ಇವೆಲ್ಲ ಎಷ್ಟು ಸಮಂಜಸವಾಗಿರುತ್ತೆ ಅಂದರೆ ರಿಯಲಿ ಐ ವಿಲ್ ಟೆಲ್ ಯು. ಲಾಸ್ಟ್ ಇನ್ನೊಂದು ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ, ಯಾಕಂದ್ರೆ ನಿಮ್ದು ಇನ್ನೂ ಕಾರ್ಯಕ್ರಮಗಳಿದ್ದಾವೆ, ನನಗೆ ಅಲ್ಲಿ ಮೀಟಿಂಗ್ ಇದೆ. ಹಾಗಾಗಿ ಸರ್, ಈ ಅಕ್ಕಿ ಮರಿ ಜೋಕ್ ಅಂತ ನಾನು ಹೋದ ಕಡೆ ಎಲ್ಲ ಕೇಳ್ತಾರೆ, ಡಾಕ್ಟ್ರೆ ಅಕ್ಕಿ ಮರಿ ಜೋಕ್ ಹೇಳ್ರಿ ಅಂತಾರೆ. ಜೋಕಲ್ಲ, ಇಟ್ಸ್ ಎ ರಿಯಾಲಿಟಿ. ನಾನು ಕೂತೀನಿ, ಐ ಆಮ್ ಎ ಟೀಚರ್. ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಪಾಠ ಮಾಡಬೇಕು ಅಂದರೆ ಐ ವಾಂಟ್ ಪೇಷಂಟ್. ಕೃಷ್ಣಮೂರ್ತಿ ಎಷ್ಟೊತ್ತು ಮಾಡ್ತೀವಿ? ಇನ್ನೊಂದು 5 ನಿಮಿಷ. ಓಕೆ. ಕೃಷ್ಣಮೂರ್ತಿನೂ ನಾವು ನೇಯ್ಬರ್ಸ್ ಭಾಳ ವರ್ಷದಿಂದ. ಅವ್ರ ಮಕ್ಕಳು ಚಿಕ್ಕವನಿದ್ದ, ನನ್ನ ಮಗನು ಭಾಳ ಚಿಕ್ಕವನಿದ್ದ. ಇವ್ರ ಮನೆ ಕಾಂಪೌಂಡ್ ಮೇಲೆ ಎಗರಿ ಕಾಲು ಮುರ್ಕೊಂಡಿದ್ದ. ಟುಡೇ ಈಸ್ ಎ ಸರ್ಜನ್. ಮೈ ಸನ್ ಈಸ್ ಎ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ಹಂಗಾಗಿ ಅವ್ರ ಮಗನೂ ಅಷ್ಟೇ. ಸೊ ಹಳೆ ನೆನಪುಗಳು ಬರ್ತವೆ. ಇದು ನೋಡಿಮ್ಮ, ನಾನು ಟೀಚರ್, ಐ ಆಮ್ ಎ ವೆರಿ ಲವ್ಲಿ ಟೀಚರ್. ಹುಡುಗರೆಲ್ಲ ಖುಷಿ ನಾನು ಇದು ಅಂದರೆ. ಸರಿ ನೋಡ್ತಾ ಇದ್ದೀನಿ, ಬಂದ್ರಪ್ಪ 12 ನಮ್ಮ ಹುಡುಗರು ಪೋಸ್ಟಿಂಗ್ 12:15 ಮುಗಿತು. 3 ಜನ ಹಳ್ಳಿಯವ್ರ ಬಾಗಿಲ ಹತ್ರ ನಿಂತವ್ರೆ. ಗೊತ್ತಾಯ್ತು ಅವರ ಸ್ಟೈಲು, ಹೆಗಲ ಮೇಲೆ ಟವಲ್ ಹಾಕ್ಕೊಂಡು. ನನಗೆ ಅಲ್ಲಿಂದನೇ ಕೇಳಿದೆ, ಹುಡುಗರಲ್ಲಿ ನಿಂತವ್ರೆ, ಏನು ಕಂಡ್ರಪ್ಪ ಅಂದೆ. ಹುಚ್ಚೆ ಪ್ರಾಬ್ಲಮ್ ಸರ್ ಅಂತ ಒಬ್ಬ. ನನಗೆ ಗೊತ್ತು ಚೆನ್ನಾಗಿ. ನೋಡಿ ಸರ್, ರೀಸಸ್ ಪ್ರಾಬ್ಲಮ್ಮು ಗಂಡು ಮಕ್ಕಳಲ್ಲಿ 3 ಸಾರಿ ಬರುತ್ತೆ. ಭಾಳ ಜನ ತಾಯಿಯಂದಿರು ತಮ್ಮ ಮಗುನ ಕರ್ಕೊಂಬರ್ತಾರೆ 2 ವರ್ಷ 3 ವರ್ಷ. ಸರ್ ನಮ್ಮ ಮಗ ಹುಚ್ಚವ್ಯಾಗ ಎಲ್ಲ ಅಳ್ತದೆ ಸರ್, ಮುಂದೆ ಬಲೂನ್ ಥರ ಊದ್ಕೊತದೆ ಸರ್, ಆಮೇಲೆ ತೊಟ್ಟು ಮಳೆ ಉಯ್ದ ಮರದ ನೀರು ಬರ್ತದಲ್ಲ ಹಂಗೆ ತೊಟ್ಟು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಅದನ್ನು ಹಿಸ್ಟ್ರಿ. ನಾನಿದ್ದು ನಂಗೆ ಗೊತ್ತಿದ್ದು, ದಿಸ್ ಈಸ್ ಫೈಮೋಸಿಸ್. ಅನ್ಫಾರ್ಚುನೇಟ್ಲಿ ನಂತರ ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಬಂದರೆ ಕರೆಕ್ಟ್ ಟ್ರೀಟ್ಮೆಂಟ್ ಇರುತ್ತೆ. ಯಾರೋ ಅವನು BSc ಮಾಡಿರೋ ಡಾಕ್ಟರ್ ಹತ್ರ ಹೋದರೆ ಆ ಮಗ ಪಾಪ ಮಲಗಿಸ್ಬಿಟ್ಟು 2 ಆರ್ಟ್ರಿ ಪೋರ್ಸಸ್ನ ಸ್ಕಿನ್ ಮಧ್ಯೆ ಹಾಕ್ಬಿಟ್ಟು ಹಿಂಗೆ ತೆಗೆದುಬಿಡ್ತಾನೆ. ಅದು ಬಂಬಡ ಹೊಡಿತದೆ ಅಯ್ಯಪ್ಪ ಅಂತ. ಹಂಗೆ ಮಾಡೋಂಗಿಲ್ಲ. ಅಗೇನ್ ಗಾಡ್ ಈಸ್ ಎ ಗ್ರೇಟ್ ಸೈಂಟಿಸ್ಟ್. ದ ಗ್ಲ್ಯಾಂಡ್ ಪೀನಿಸ್ ಈಸ್ ಎ ವೆರಿ ಸೆನ್ಸಿಟಿವ್ ಆರ್ಗನ್. ಮಕ್ಕಳಲ್ಲಿ ತುಂಬ ಸೆನ್ಸಿಟಿವ್. ನ್ಯಾಪ್ಕಿನ್ ಇರಿಟೇಷನ್ ಆಗುತ್ತೆ, ಅದಕ್ಕೆ ದೇವ್ರು ಕೊಟ್ಟಿರ್ತಾನೆ. 5 ವರ್ಷ ಆದಮೇಲೆ ಸ್ಕಿನ್ ಹಿಂದೆ ಹೋಗಲಿಲ್ಲ ಅಂದರೆ ತಾಯಿಗೆ ಹೇಳ್ಕೊಡ್ತೀವಿ, ಮೆಲ್ಲಿಗೆ ಹಿಂದೆ ಮಾಡಿ ಸ್ನಾನ ಮಾಡಿಸಮ್ಮ ಅಂತ. ಅಲ್ಲೂ ಹೋಗಿಲ್ಲ ಅಂದರೆ ಕತ್ನ ABC ಅದ ಬುಲ್ಲಿ ಕಟ್ ಅಂತಾರಲ್ಲ, ಹಂಗೆ ನಾವು ಸರ್ಕಮ್ಸಿಷನ್ ಮಾಡ್ತೀವಿ. ಇದು ಇಂಡಿಕೇಶನ್. ಭಾಳ ಜನಕ್ಕೆ ಅದು ಗೊತ್ತಾಗಲ್ಲ. 2ನೇ ಸರ್ ರೀಸರ್ಚ್ ಮಾಡೋದು ನೀವು ನೋಡಿ, PUC ಹುಡುಗರು
ಮಾಗಡಿ ಕಡೆನೋ ನಮ್ಮ ದೊಡ್ಡಬಳ್ಳಾಪುರ ಕಡೆಯವರು. ನಾವೆಲ್ಲ ಓದೋವಾಗೆ ನಿಜವಾಗ್ಲೂ ಮ್ಯಾಥಮೆಟಿಕ್ಸು ಇಂಗ್ಲೀಷು ಟಫ್ ಸಬ್ಜೆಕ್ಟ್ಸು. ಆಲ್ಜಿಬ್ರಾ ಇಸ್ ಗಾಂಡ್ ಗಬ್ರಾ ಅನ್ನೋರು, ಅಷ್ಟೊಂದು ಡಿಫಿಕಲ್ಟು. ಅವ್ನು ಫೇಲ್ ಆದ ತಕ್ಷಣ ಡಿಸೈಡ್ ಮಾಡ್ತಾನೆ ಇದು ಓದೋದೇ ಬೇಡ ಅಂತ ಬಿಟ್ಬಿಟ್ಟು ಮನೆ ಬಿಟ್ಟು ಓಡೋತಾನೆ ಬಾಂಬೆ ಕಡೆ. ಅಲ್ಲಿ ಒಂದು 3 ವರ್ಷ ಆದಮೇಲೆ ವಾಪಸ್ ಬರ್ತಾನೆ ಮನೆಗೆ. ನೀವು ನೋಡಿ ಹಳ್ಳಿ ಕಡೆ ಹಿರಿಯರು ಕೆಟ್ಟೋದ ನೀವು ಮದುವೆ ಮಾಡೋದು ನೆಟ್ಗಾಯ್ತಾನೆ ಅಂತಾರೆ. ಅದು ಹೆಂಗೋ ಗೊತ್ತಿಲ್ಲ ಅವ್ರ ಅನುಭವ. ಸೊ ಇವನು ಬಂದಾಗೆ ಅವನಿಗೆ ಮದುವೆ ಮಾಡ್ತಾರೆ. ಸರ್ ನೆಕ್ಸ್ಟ್ ಇಯರ್ ಅವ್ನಿಗೆ ಯೂರಿನರಿ ಪ್ರಾಬ್ಲಮ್. ದಿಸ್ ಈಸ್ ಬಿಕಾಸ್ ಆಫ್ ಗೋನೋಕಾಕಲ್ ಸ್ಟ್ರಕ್ಚರ್ ಆಫ್ ದಿ ಯುರೇತ್ರ. ವಿಜ್ಞಾನ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಇವೆಲ್ಲ ಜಸ್ಟ್ ಐ ಗೆಟ್ ಎನ್ ಹಿಸ್ಟ್ರಿ ಆಫ್ ಎಕ್ಸ್ಪೋಜರ್ ಅಂತೀವಿ ನಾವು. ಮೆಡಿಕಲ್ ಸ್ಟೂಡೆಂಟ್ ಕೇಳ್ತೀನಿ, ಅವ್ನು ಎಲ್ಲೆಲ್ಲಿ ಹೋಗಿದ್ದ ಕೇಳು ಅಂತೀನಿ. ಬಾಂಬೆಗೆ ಹೋಗಿದ್ದ ಅಂದರೆ ಗೊತ್ತಾಗೋಯ್ತು ನನಗೆ, ರೆಡ್ ಲೈಟ್ ಏರಿಯಾಗೆ ಇವನು ಹೋಗಿರ್ತಾನೆ, 1 ವರ್ಷಕ್ಕೆ ಗೋನವರಿ ಆಗಿರುತ್ತೆ ಅಂತ. ಗೋನೋಕಾಕಲ್ ನನಗೆ ಎಕ್ಸೆಸ್ ಆಫ್ ಈಟ್ ಆಗದೆ. ನಮ್ಮೂರ ಕಡೆ ಇದೊಂದು ಪ್ರಾಬ್ಲಮ್, ಎಕ್ಸೆಸ್ ಆಫ್ ವೀಟು ಈಟು. ಕೋಳಿ ತಿಂದರೆ ಈಟು, ಹಂದಿ ತಿಂದರೆ ತಂಪು, ಚಪಾತಿ ತಿಂದರೆ ಈಟು. ಇದು ಅವ್ರದ್ದೇ ಭಾಷೆ, ನಮ್ಮ ಭಾಷೆ ಅಲ್ಲ ಅಂತ ತಂಪು ಮಾಡ್ಕೋತಾರೆ. ಪಾನಕ ಕುಡಿತಾರೆ, ಮಜ್ಜಿಗೆ ಕುಡಿತಾರೆ. ಸರ್ ನೀವು ನಂಬೋದಿಲ್ಲ, ಗುರುವಾರದ ರಾತ್ರಿ 1 ಗಂಟೆಗೆ 3 ಸಾರಿ ಹೋಯ್ತಿದ್ದವನು 10 ಸಾರಿ ಹೋಯ್ತಾನೆ, ಉಚ್ಚನೆ ಬರಲ್ಲ. ಅಕ್ಯೂಟ್ ರಿಟೆನ್ಷನ್ ಆಫ್ ಯೂರಿನ್ ಇಸ್ ಸಚ್ ಎ ಕಾಮನ್ ಪ್ರಾಬ್ಲಮ್. ತುಂಬ ಜನಕ್ಕೆ ನಿದ್ದೆ ಹೋಗ್ಬಿಡುತ್ತೆ. ತಿರುಗಿ ಮಜ್ಜಿಗೆ ಕುಡಿತಾರೆ, ಪಾನಕ ಕುಡಿತಾರೆ, ಯಾಕಂದರೆ ಉಷ್ಣ ಇಳಿಲಿ ಅಂತ. ಅದು ಅಕ್ಯುಮುಲೇಟ್ ಆಗಿ ಬ್ಲಾಡರ್ ಕಮ್ಸ್ ಟು ದ ಅಂಬಿಲಿಕಸ್. 400 ml ಯೂರಿನರಿ ಬ್ಲಾಡರ್ ಕೆಪಾಸಿಟಿ, 250 ml ಯು ಗೆಟ್ ಎ ಸೆನ್ಸೇಷನ್. 80ಕ್ಕೆ ಬರುತ್ತೆ. ಎಂಥ ಪೇನ್ಫುಲ್ ಕಂಡೀಷನ್ ಅಂದರೆ ಆಗ ಟ್ಯಾಕ್ಸಿ ಮಾಡ್ಕೊಂಬರ್ತಾರೆ ನನ್ನ ಹತ್ರ. ಮನೆಯಲ್ಲೇ ನರ್ಸಿಂಗ್ ಹೋಮು, ಬೆಳಗಿನ ಜಾವ ತಾತ ಸಿಸ್ಟರ್, ಸರ್ ಯಾರೋ ತಾತ ನೀವು ಗೊತ್ತಿರೋ ಡಾಕ್ಟ್ರ್ ಅಂತೆ. ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಕರೆಯಮ್ಮ, ನಂಗೆ ಗೊತ್ತು, ದೇವನಹಳ್ಳಿ ಕಡೆಯಿಂದ ಬಂದವನೇ ಇವ್ನು ತಟ್ಟ ಓದ್ತೀನಿ. ಡಾಕ್ಟ್ರೆ ಎಲ್ಲಿದ್ದು ಕಣೆಯಪ್ಪ, ನಿನ್ನ ತಲೆ ಮೇಲೆ ನಾನು ಏನಾದರೂ ಮಾಡಪ್ಪ ಅಂತಾನೆ. ತಾತನಿಗೆ ಎಂಥ ಪೇಯ್ನ್ ಇರುತ್ತೆ ಅಂದರೆ, ತಾತ ಆ್ಯಕ್ಚುಲಿ ಪಾದದ ಮೇಲೆ ತಲೆ ಅನ್ಬೇಕು, ಪೇಯ್ನ ನಿನ್ನ ತಲೆ ಮೇಲೆ ನನ್ನ ಪಾದ ಅಂತ. ನನ್ನ ದೇವ್ರಲ್ವಾ ಅವ್ರಿಗೆ ರಿವರ್ಸ್ ಹೇಳ್ತಾನೆ. ನನಗೆ ಗೊತ್ತಿ ಎಂಥ ಪೇಯ್ನ ಇದೆ ನನ್ನ ಮೇಲೆ. ತಾತ ಇರುತ್ತಾತ ಅಪ್ಪ ಏನಾನ ಮಾಡ್ಕೊಳಪ್ಪ, ನಾನು ಹೊಟ್ಟೆ ಮಾತ್ರ ಕುಯ್ಬೇಡ. ನಮ್ಮನ್ನು ಕಂಡ್ರೆ ಅರ್ಧ ಜನಕ್ಕೆ ಇದೇ ಭಯ, ಬಡಿ ಮಗ ಹೊಟ್ಟೆ ಕುಯ್ದು ಹಾಕ್ಬಿಡ್ತಾನೆ ಅಂತ. ಮೊದಲಿಗೆ ನಾವು ಪ್ರಾಸ್ಟೇಟ್ ಹಂಗೆ ಮಾಡೋದು ಸರ್, ಜನರಲ್ ಸರ್ಜನ್ಸ್. ಅಬ್ಡಾಮನ್ ಓಪನ್ ಮಾಡಿ ಬ್ಲಾಡರ್ ಒಳಗೆ ಬೆಳ್ಳಾಕಿ ಹಿಂಗೆ ಹಲಸಿನ ತೊಳೆ ಸುಳ್ದಂಗೆ ಸುಳಿಯೇನು ನಾನು, ಅದನ್ನು ಪ್ರಾಸ್ಟೇಟೆಕ್ಟಮಿ ಅನ್ನೇವಿ. ಈಗ TURP ಯೂರಾಲಜಿಸ್ಟು ಯುರೇತ್ರ ಮುಖಾಂತರನೇ ಹೋಗಿ TURP ಟ್ರಾನ್ಸ್ ಯುರೇಥ್ರಲ್ ರಿಸೆಕ್ಷನ್ ಆಫ್ ಪ್ರಾಸ್ಟೇಟ್ ಬ್ಯೂಟಿಫುಲ್ ಆಗಿ ಬೆಟ ಕೊಡ್ದಂಗೆ ಕೊಡ್ಬಿಡ್ತಾರೆ ಅವರು, ಬೋರ್ ಕೊಡ್ದಂಗೆ. ನಾನು ಒಂದು ಕೆಥೆಟ್ರ್ ಹಾಕಿದೆ. ಕೆಥೆಟ್ರ್ ಹಾಕೋದು ಇಸ್ ನಾಟ್ ಈಸಿ, ಬಟ್ ಎಕ್ಸ್ಪೀರಿಯನ್ಸಿಂದ ಹಾಕ್ತೀವಿ. ರೀಸಸ್ ಬಂತು. ಅದಕ್ಕೆ ಮೊದಲೇ ತಾತ ದೇವನಹಳ್ಳಿ ಕಡೆನಲ್ವಾ, 2 ಗಂಡು ಮಕ್ಕಳು ಬಂದ್ಬಿಡ, ಮಗ ನಮ್ಮ ಡಾಕ್ಟ್ರಿಗೆ 1 ಲಕ್ಷ ಕೊಡಲೆ ಅಂದ ತಾತ. ಇನ್ನೂ ಕೊಟ್ಟಿಲ್ಲ, ನೋಡೋಣ ಆಮೇಲೆ ಅಂದ್ಕೊಂಡು ನಾನು. ಅದಾದಮೇಲೆ ಕೆಥೆಟ್ರ್ ಹಾಕಿದೆ. ಹಂಗೆ ಪಚ್ಚಮುಟ ತಾತ. 3 ದಿನದಿಂದ ನಿದ್ದೆ ಇಲ್ಲ, ಒಳ್ಳೆ ನಿದ್ದೆ ಬಂತು. ಮೆಲ್ಲಿಗೆ ಬರುತ್ತೆ ತಾತ, ಡಾಕ್ಟ್ರೆ 1 ಲಕ್ಷ ಕೊಟ್ಟನ ನನ್ನ ಮಗ. ತಾತ ಇರು ತಾತ, ಆಮೇಲೆ ಇಸ್ಕೊತೀನಿ, ನನ್ನ ಮನೆಗೆ ಹೋಗಲ್ಲ ಅಂದ. ಪೈಪ್ ಹಾಕಿದ್ದೀನಿ, ತೆಗೆದು ಮುಳ್ಕಣಪ್ಪ ಅಂದ. ತೆಗೆದ್ರೆ ತಿರ್ಕಟ್ಕೊತದಲ್ಲ, ನೀನು ಏನಾನ ಮಾಡಪ್ಪ, ನನ್ನ ಹೊಟ್ಟೆ ಮಾತ್ರ ಕುಯ್ಬೇಡ. ಸರಿ ತಾತ, ಅದನ್ನು ನಾನು ಹೇಳಿದೆ, ಅಡ್ಮಿಟ್ ಮಾಡ್ತೀನಿ. ಈಗ ಒಂದು ಹೊಸ ಮಿಷಿನ್ ಬಂದಿದೆ ನನಗೆ, ಅದು ನಿನ್ನ ಹೊಟ್ಟೆ ಕುಯ್ಯಲ್ಲ, ಬೋರ್ ಹೊಡಿತೀನಿ. ಭಾರಿ ಖುಷಿ ಆಗ್ಬಿಟ್ಟ. ಲೇ ಮಗ 1 ಲಕ್ಷ ಕೊಡಲಿ ಡಾಕ್ಟ್ರಿಗೆ ಅಂದ. ನಾನು ಇರಲಿ ಆಮೇಲೆ ಇಸ್ಕೊಂಡ ಅಂದ್ಬಿಟ್ಟು ಮೆಲ್ಲಿಗೆ ಆದಮೇಲೆ ಖುಷಿ ಆಗ್ಬಿಟ್ಟ ತಾತ. ಅಡ್ಮಿಟ್ ಮಾಡಮ್ಮ ಸಿಸ್ಟರ್ ಅಂತ ಹೇಳಿ, ಅದು ಡಾಕ್ಟ್ರೆ 1 ನಿಮಿಷ ಬರ್ತೀರಾ ಅಂದ. ಊರ ಕಡೆ ತಾತ ಅಲ್ಲ, ಏನೋ ಸ್ಮಾಲ್ ಡೌಟ್ ಕೇಳ್ತಾನೆ. ಅಂದರೆ ಡಾಕ್ಟ್ರೇ ನೀವು ಬೋರ್ ಕೊರಿತೀವಿ ಅಂದ್ರಲ್ಲ, ನಮ್ಮ ಪಕ್ಕದ ತೋಟದ ರಾಮಣ್ಣ 3 ಬೋರ್ ಕೊರಿಸ್ದ, 2 ಫೇಲ್ ಆಗ್ಬಿಡ್ತಲ್ಲ, ಹಂಗೇನ ಫೇಲ್ ಆಗ್ಬಿಟ್ರೆ ನೋಡ್ರಿ ತಾತನ ಡೌಟು. ತಾತ ನಮ್ಮದು ಫಾರಿನ್ ಬೋರು ಹಂಗೆಲ್ಲ ಫೇಲ್ ಆಯ್ತಿಲ್ಲ, ಹಾಕಿರೋ ಸಕ್ಸಸ್ಫುಲ್. ಲೇ ಮಗ 1 ಲಕ್ಷ ಕೊಡಲೆ ಅಂದ. ರಿಯಲಿ ಈಗ ಬರ್ತೀನಿ ನಿಮಗೆ ರಿಯಲ್ ಸ್ಟೋರಿಗೆ. ಈ ಕತೆ ಇಷ್ಟು ನಿಮ್ಮ ಅಟೆನ್ಷನ್ ತೊಗೊಂಡೆ ನಾನು, ಜನಗಳ ಅಟೆನ್ಷನ್ ಹಿಂಗೆ ತೊಗೊಂಡ್ಮೇಲೆ ಅಲ್ಲಿ ನೋಡ್ತೀನಿ 3 ಯಾವುದಕ್ಕೂ ಫಿಟ್ ಆಯ್ತಿಲ್ಲ. ಒಂದು ಹುಡುಗ ಕಂಡ ಅಲ್ಲಿ ಸಣ್ಣಗೆ, ಅವ್ನು ನೋಡ್ತೀನಿ, ಅವನು ಹುಡುಗ, ಲೇ ಮಗ ಬಾರ್ಲೇ ಇಲ್ಲಿ. ನನಗೆ ಹುಚ್ಚೆ ಪ್ರಾಬ್ಲಮ್ಮು. ನಮ್ಮಪ್ಪ, ನಮ್ಮ ಚಿಕ್ಕಪ್ಪ, ನಮ್ಮ ಮಾಮ ಹಾಸ್ಪಿಟ್ಲಿಗೆ ಬರೋ ಜನ ಒಬ್ಬೊಬ್ಬರೇ ಬರೋಲ್ಲ, ಭಯ ಅಂದರೆ ಭಯ ನಮ್ಮನ್ನು ಕಂಡ್ರೆ. ತಮ್ಮ ಬಾರ್ಲೆ
ಚಾ ನೀವೇನನ್ನ ಮಾಡಿ ಸರ್, ರಾಮನಗರ ಕಡೆಯವರು ನೀವೇನನ್ನ ಮಾಡಿ ಸಾ, ನನ್ನ ಅಕ್ಕಿ ಮೈ ಮಾತ್ರ ಮುಟ್ಬೇಡಿ ಸರ್ ಅಂದ. ಎಲ್ಲ ಇವನ ನಾನು ಕೇಳೇ ಇಲ್ಲ, ಅದು ಹುಬ್ಳಿಯಿಂದ ಬಂದಿದ್ದೀನಿ, ನಮ್ಮೂರ ಕಡೆ ಬೇರೆ ಮರಿ ಅಂತಾರೆ, ಅದನ್ನ ಹೇಳಂಗಿಲ್ಲ, ನೀವು ಬೈತೀರಿ ನನ್ನ. ನಾನು ಅಕ್ಕಿ ಮರಿ ಯಾಕಡೆ ಹೇಳ್ಕೊಂಬಂದೆ, ಏನು ಸಹ ನಿಮ್ಗೊಂಚೂರು ಮಾನ ಮರುವುದೇನೇ ಇಲ್ಲ, ನಮ್ಮೂರ ಕಡೆ ಇದ್ರನ್ನ ಅಕ್ಕಿ ಮರಿ ಅಂತಾರೆ. ನನಗೆ ಬರೀ ಖುಷಿ ಆಗ್ಬಿಡ್ತು, ಭಾಷಣ ಹೊಡೆಯೋಕೊಳ್ಳೆ ಚೆನ್ನಾಗೈತಲ್ಲ ಅಂದ್ಬಿಡು. ಲೇ ಮಗ ಇದಕ್ಕೇನು ಅಂತಾರೆ ಅಂದರೆ ಅದು ಗೂಬೆ ಮರಿ ಅಂತಾರೆ ಸರ್ ಅಂದ. ನೋಡ್ರಿ ಹಳ್ಳಿ ಭಾಷೆ ಎಷ್ಟು ಚೆನ್ನಾಗಿರುತ್ತೆ. ಅವನು ಮಲಗಿಸ್ದೆ, ನಾವು ಸರ್ಜನ್ಸ್ ಯಾವಲ್ಲೂ ಎಕ್ಸಾಮ್ ಮಾಡಿದಿರಾ ಅವ್ನು ಚಡ್ಡಿ ತೆಗೆದು ನೋಡ್ಬೇಕಲ್ಲ, ಲೇ ತಮ್ಮ ಮಲ್ಕೊಳ್ಳೆ ಅಂದರೆ ಆ ಹೆಣ್ಮಕ್ಳನ್ನೆಲ್ಲ ಹಾಕಿ ಕಳಿಸಿ ಸರ್. ಮಕ್ಕಳಿಗೆ ಭಾಳ ನಾಚಿಕೆ. ನೀವು ನೋಡಿ ನಿಮ್ಮ ಮನೆಯೊಳಗೆ 2 ವರ್ಷದ ಮಕ್ಕಳು ಎಲ್ಲಂದ್ರಲ್ಲೇ ಚಡ್ಡಿ ಬಿಚ್ಕೊಂಡು ಓಡಾಡ್ತಿರ್ತಾರೆ. ಬಿಟ್ವೀನ್ 2 and 6 ದೇ ಬಿಕಮ್ ವೆರಿ ಶೈ. ಅಮ್ಮ ಚಡ್ಡಿ ತೆಗೆಯೋದ್ರು ತೆಗಿಯಕ್ಕಿಲ್ಲ, ಹೋಗಮ್ಮ ಅಂತಾನ ಅವನು. ಅದಕ್ಕೆ ನಾನು ಭಾಳ ತಾಯಿಗೆ ಹೇಳ್ತೀನಿ, ಅಮ್ಮ ಮಕ್ಕಳಿಗೆ ಅವಮಾನ ಮಾಡಬಾರ್ದು, ಕಂಡಿವ್ನಿ ತೆಗಿಯೋ ಅನ್ಬೇಡ ಕಣಮ್ಮ, ಯಾಕಂದರೆ ಆ ಏಜ್ ಅಂತದ್ದು. ಆಮೇಲೆ ನೋಡ್ತಾ ಇರೋ ಬೇಕಾದ್ರೆ PUC ಆದಮೇಲೆ ಎಲ್ಲಂದ್ರೆ ಬಿಚ್ಚಿರ್ತಾನೆ, ಅವ ನೀನು ಕೇರ್ಫುಲ್ ಆಗಿರು ಅಂತ ಹೇಳಿರ್ತೀನಿ ಅಮ್ಮನಿಗೆ. ಇದು ವೆರಿ ಇಂಪಾರ್ಟೆಂಟ್ ಲೈಫಲ್ಲಿ, ಯಾವಾಗ ಏಜ್ನೊಳಗೆ ಹೆಂಗಾಗುತ್ತೆ ಅಂತ. ಅದಾದಮೇಲೆ ಸರ್ ನೀವು ನಂಬೋದಿಲ್ಲ, ಅವನ್ನ ಮಲಗಿಸಿದ್ನಲ್ಲ, ಹೇಳಿದೆ ಮಗ ನಿಂದು ಅಕ್ಕಿ ಮರಿದು ಮೂತಿ ಕಟ್ಕೊಬಿಟ್ಟದೆ, ಕಾಳು ಕಡಿ ತಿನ್ನೋಕೆ ಆಯ್ತಾ ಇಲ್ಲ, ಅದನ್ನು ಬಿಡಿಸ್ಕೊಡ್ತೀನಿ ಬಿಡು. ಅವನು ಭಾರಿ ಖುಷಿ ಆಗ್ತ ಅವನು. ಒಂದು ಹಂಗೆ ಮಾಡಿ ಮಗ ಒಂದೇ ಒಂದು ಲಾಸ್ಟ್ ಇನ್ಸ್ಟ್ರಕ್ಷನ್, ಹುಷಾರು, ಇದಕ್ಕೆ ರೆಕ್ಕೆ ಪುಕ್ಕ ಎಲ್ಲ ಬರ್ತದೆ ನಿಮ್ಮ PUC ಬರೋಟೊತ್ತಿಗೆ, ಆಗ ಎಲ್ಲಂದ್ರಲ್ಲೇ ಹಾರಾಡೋಕ್ಕೆ ಶುರು ಮಾಡ್ತದೆ, ಹುಷಾರು ಅಂದೆ. ಕರೆಕ್ಟಾಗಿ ಹೇಳಿದ್ರಲ್ಲಿ ನಮ್ಮ ಚಿಕ್ಕಮ್ಮನ ಮಗ ಇಲ್ಲೇ ಓದಕ್ಕೆ ಬಂದಿದ್ದ ವಿವಿಪುರಂ ಕಾಲೇಜ್ ಸರ್, ಅಕ್ಕಿಗೆ ರೆಕ್ಕೆ ಪುಕ್ಕ ಬಂದಿತ್ತು ಅಂತ, ಅದು ಯಾವುದೋ ನರ್ಸನ್ ಕರ್ಕೊಂಡು ಎಲ್ಲೋ ಓಡೋಗ್ಬಿಟ್ಟ ಸರ್. ನೋಡ್ರಿ ಮಜಾ ಹೆಂಗಿದೆ ಲೈಫು ಅಂತ. ಆನೆಸ್ಟ್ಲಿ ಐ ವಿಲ್ ಟೆಲ್ ಯು, ಇಷ್ಟೊತ್ತು ಮಾತು ತೊಗೊಂಡಿದ್ದೀನಿ, ನಾನು ತುಂಬ ಮಾತಾಡ್ತಾನೆ ಇರ್ತೀನಿ. ಕೊನೆಗೆ ಅದು ಹೇಳಿದ್ನಲ್ಲ, ಹೂ ಈಸ್ ದ ಬಾಸ್ ಅಂದರೆ ಕಟ್ಕೊಂಡಿತ್ತಲ್ಲ, ಡರ್ ಓಪನ್ ಆಯಿತು. ಯಾಕಂದರೆ ಇವು 4 ಜನ ಏನಾಯಿತು ಅಂತ ಕನ್ಫ್ಯೂಷನ್ನು. ಅವ ನೆನ್ಸ್ಕೋತಾರೆ, ಅದನ್ನು ಇವು ಬ್ಲಡಿ ಶೆಡಪ್ ಅಂದ್ಬಿಟ್ವಲ್ಲ, ಅದಕ್ಕೆ ಮುಚ್ಕೊಂಡ್ಬಿಡಿದೆ, ಇನ್ನೇನು ಮಾಡೋದು, ಓದೋ ಕೈ ಮುಕ್ಕೊಂಡು ಎಕ್ಸ್ಟ್ರೀಮ್ಲಿ ಸಾರಿ ತಪ್ಪಾಯ್ತಪ್ಪ ಅಂತ ಡರ್ ಓಪನ್ ಆಯಿತು. ನಾವು ಹೂ ಈಸ್ ದ ಬಾಸ್, ಆಸ್ ಈಸ್ ದ ಬಾಸ್, ನಾಟ್ ದ ಬ್ರೈನ್. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಆಸ್. ಆನೆಸ್ಟ್ಲಿ ಐ ವಿಲ್ ಟೆಲ್ ಯು, ನಿಮ್ಮ ದೇಹದಲ್ಲಿ ಮೋಸ್ಟ್ ನೆಗ್ಲೆಕ್ಟೆಡ್ ಪಾರ್ಟ್ ಈಸ್ ಯುವರ್ ಬಾಟಮ್. ಪ್ಲೀಸ್ ನೆವರ್ ನೆಗ್ಲೆಕ್ಟ್. ಐ ಹ್ಯಾವ್ ಸೀನ್ ಎ ಲೇಡಿ who had bleeding per rectum. She is wife of an MP, central minister, mother of an MLA, owner of a medical college. She dies in 6 months in Malya hospital way back. ಅವ್ರ ಹೆಸರು ಇವಾಗ ನಿಮ್ಗೆ ಗೊತ್ತಾಗಿರುತ್ತೆ. ಯಾರಿಗೆ ಬ್ಲೀಡಿಂಗ್ ಬಂದರೆ ಮೈ ಸರ್ಜನ್ಸ್ ಫಿಂಗರ್, 1 finger will make a diagnosis. No CT scan, no. Anybody who comes with a bleeding per rectum, I just put my finger. I make a diagnosis whether it is piles, fissure, ಫಿಸ್ಚುಲಾ ಅರೆ ಕ್ಯಾನ್ಸರ್, ಅಷ್ಟು ಈಸಿ. ಸೊ ಕೊನೆಯ ಸ್ಟೇಟ್ಮೆಂಟ್ ನಂದು, ಐ ಆಮ್ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯ ಚೇರ್ಮನ್ ಇದ್ದೀನಿ. ಕ್ಯಾನ್ಸರ್ ಅಂದರೆ ಡಮಾರ್ ಅಂತ ಭಾಳ ಜನ ಅಂದ್ಕೊಂಡಿದ್ದಾರೆ, ಬಟ್ ಐ ಆಮ್ ಟೆಲಿಂಗ್ ಯು, ಕ್ಯಾನ್ಸರ್ ಈಸ್ ಕ್ಯೂರಬಲ್ ಪ್ರೊವೈಡೆಡ್ ಇಟ್ ಈಸ್ ಡಿಟೆಕ್ಟೆಡ್ ಅರ್ಲಿ. ಶೀಘ್ರ ಪತ್ತೆ, ಕ್ಯಾನ್ಸರ್ ನಾಪತ್ತೆ. ಈ ಒಂದು ಸ್ಟೇಟ್ಮೆಂಟ್ ಹೇಳಿ ದಯವಿಟ್ಟು ಏನಾದರೂ ನಿಮಗೆ ಹಿತವಲ್ಲದದ್ದನ್ನು ಏನಾದರೂ ನಾನು ಮಾತಾಡಿದರೆ ಹೊಟ್ಟೆಗೆ ಹಾಕ್ಕೊಂಬಿಡಿ, ನಾನು ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ಥ್ಯಾಂಕ್ ಯು. ಡಾಕ್ಟರ್ ಅಂಜನಪ್ಪ ಅವರು ಹೆಸರಿಗೆ ತಕ್ಕಂತೆಯೇ ಅಂಜನ ಹಚ್ಚಿ ನಿಮ್ಮನ್ನು ಬೇರೆ ಲೋಕಕ್ಕೆ ಕರ್ಕೊಂಡೋಗಿ ಬೇರೆ ಅಂತ ಸಂಗತಿಗಳನ್ನೆಲ್ಲ ತಮಗೆ ತೋರಿಸ್ಕೊಂಬಂತಂದು ನಾನು ಭಾವಿಸ್ಕೊತೀನಿ. ಇಷ್ಟೊತ್ತು ನಿಮ್ಮನ್ನು ನಗೆಗಳಲ್ಲಿ ತೇಲಿಸಿಕೊಂಡು ಒಂದು ಸ್ವಸ್ಥವಾದಂಥ ವಾತಾವರಣ ನಿರ್ಮಾಣ ಮಾಡಿದಂಥ ಡಾಕ್ಟರ್ ಅಂಜನಪ್ಪ TH ಅವರಿಗೆ ನಮ್ಮ ಕೃಷಿ ತಂತ್ರಜ್ಞಾನ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತಾ ಅವರಿಗೆ ಗೌರವ ಸಮರ್ಪಣೆ. ದಯವಿಟ್ಟು ಮಾನ್ಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ನಮ್ಮ ಎಲ್ಲ ತಂತ್ರಜ್ಞಾನ ಸಂಸ್ಥೆಯ ಪದಾಧಿಕಾರಿಗಳು ಅವರಿಗೆ ಸತ್ಕರಿಸಬೇಕಂತಂದು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಕೃಷಿ ತಂತ್ರಜ್ಞಾನ ಸಂಸ್ಥೆಯ ಪದಾಧಿಕಾರಿಗಳು ವೇದಿಕೆಗೆ ಬಂದು ಈ ಒಂದು ಸತ್ಕಾರ ಸಮಾರಂಭದ ಭಾಗವಾಗಬೇಕಂತಂದು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ತಮ್ಮೆಲ್ಲರ ಅಭಿನಂದನೆಗಳು ಡಾಕ್ಟರ್ಗೆ ಸಲ್ಲಲಿ ಅಂತ ಹೇಳ್ತಾ, ಎಲ್ಲ ಡಾಕ್ಟರ್ಗಳು ಇದೇ ಥರ ಆಗಿಬಿಟ್ರೆ ಬಹುಶಃ ಆಸ್ಪತ್ರೆಗಳು
ನಮ್ಮ ಔಷಧಿ ಅಂಗಡಿಗಳೆಲ್ಲ ಬಂದಾಗ್ಬಿಡ್ತೀವಿ ಅಂತ ನಾನು ಅನ್ಕೊತೀನಿ. ದಯವಿಟ್ಟು ಕೈತೋಟ ತಜ್ಞರಾದಂಥ ಶಂಕರ್ ಕೆ ಅವರು ವೇದಿಕೆಗೆ ಬರಬೇಕು. ಹುಬ್ಬಳ್ಳಿಯಿಂದ ಆಗಮಿಸಿದಂಥ ಶಂಕರ್ ಅವರು ಉತ್ಸಾಹದಿಂದ ಕೈತೋಟದ ತಾಂತ್ರಿಕತೆಗಳನ್ನು ನಗರವಾಸಿಗಳಿಗೆ ತಿಳಿಸಿ. ಮೇಡಮ್ ಅವ್ರು ಆಮೇಲೆ ಮಾತಾಡ್ಬೋದು, ದಯವಿಟ್ಟು ವೇದಿಕೆಗೆ ಕಳಿಸ್ಕೊಡ್ರಿ ಶಂಕರ್ ಅವ್ರನ್ನ. ಎಲ್ಲ ಸಭಿಕರಲ್ಲಿ ವಿನಂತಿ, ಇನ್ನೇನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ, ಬಹುಶಃ ಇದು ಕೊನೆಯ ಕಾರ್ಯಕ್ರಮ. ದಯವಿಟ್ಟು ತಾವು ಶಾಂತತೆಯನ್ನು ಕಾಯ್ಕೋಬೇಕು. ಇನ್ನಷ್ಟು ಹೊತ್ತು ಸಭಾಂಗಣದಲ್ಲಿ ಇದ್ದು ಕಾರ್ಯಕ್ರಮವನ್ನು ಸಂಪೂರ್ಣ ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊತೀನಿ. ಅಂಬರೀಷ್ ಅವರೇ, ಅದು ಎಕ್ಸ್ಚೇಂಜ್ ಮಾಡೋದಿಲ್ಲ ಯಾವಾಗ ನಡೆದಿದೆಯಲ್ಲ? ಹಾಂ, ಅದೇ ನಮ್ಮ ಅಂಬರೀಷ್ ಅವರು ವಿಶೇಷವಾದಂಥ ಮುತುವರ್ಜಿ ವಹಿಸಿಕೊಂಡು ಇಲ್ಲಿಂದ ಈ ಶಹರವಾಸಿಗಳ ಕಡೆಯಿಂದ ತರಿಸಿದಂಥ ಉತ್ಪನ್ನಗಳು ತಾವು ವಿನಿಮಯ ಮಾಡ್ಕೊಳ್ತಾ ಇದ್ದಾರೆ. ನೀವು ಹೋಗಿ ಅವ್ರ ಜೊತೆಗೆ ಸೇರಿಕೊಂಡು ನಿಮಗೆ ಬೇಕಾದ ವಸ್ತುಗಳನ್ನು ಆಯ್ಕೋಬಹುದು. ತಮ್ಮ ಮುಂದೆ ಈಗ ಕೆ ಶಂಕರ್ ಅವರು ಹುಬ್ಬಳ್ಳಿಯಿಂದ ಬಂದಿದ್ದಾರೆ, ಕೈತೋಟ ತಜ್ಞರು. ತಮ್ಮದೇ ಆದಂಥ ಕೆಲವೊಂದಿಷ್ಟು ಮಾಹಿತಿಗಳನ್ನು ಅನುಭವ ಹಂಚಿಕೊಳ್ಳಲಿದ್ದಾರೆ. ಈಗ ವೇದಿಕೆಯನ್ನು ಶಂಕರ್ ಅವರಿಗೆ ಬಿಟ್ಕೊಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ನಾನು ತೋಟಗಾರಿಕೆಯನ್ನು ಪ್ರಾರಂಭ ಮಾಡಿ ಸುಮಾರು ಇಂದಿಗೆ 23 ವರ್ಷಗಳಾಗಿದೆ. ನನ್ನ ಗಾರ್ಡನಿಂಗ್ ಜರ್ನಿಯ 23ನೇ ವರ್ಷ ಇದು. ಇಷ್ಟು ಸುದೀರ್ಘವಾದ ತೋಟಗಾರಿಕೆಯ ಅನುಭವದಲ್ಲಿ ಸಾಮಾನ್ಯವಾಗಿ ತೋಟಗಾರಿಕೆಯನ್ನು ಮಾಡತಕ್ಕಂಥವರು ಯಾವ ರೀತಿಯ ತಪ್ಪುಗಳನ್ನು ಸಾಮಾನ್ಯವಾಗಿ ಮಾಡ್ತಾರೆ ಅನ್ನೋದನ್ನು ತಿಳಿಸಿಕೊಡ್ಬೇಕಂತ ಹೇಳಿ ನಾನು ಬಯಸ್ತೇನೆ. ನೇಚರ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಕ್ಲೋಸ್ಲಿ ಲಿಂಕ್ಡ್ ಟುಗೆದರ್. ನಾವು ತೋಟಗಾರಿಕೆಯಲ್ಲಿ ಗಿಡಗಳನ್ನು ಹಾಕೋದು, ಹೂವಿನ ಗಿಡಗಳನ್ನು ಹಾಕೋದು, ಹಣ್ಣಿನ ಗಿಡ ಹಾಕೋದು ಅಥವಾ ತರಕಾರಿ ಗಿಡಗಳನ್ನು ಹಾಕೋದ್ರಿಂದ ಸಿಗತಕ್ಕಂಥ ಸುಖ, ಸಂತೋಷ, ಶಾಂತಿ ಮತ್ತು ಮಾನಸಿಕ ಆರೋಗ್ಯ ಇದು ತುಂಬ ಉತ್ತಮವಾದ ಬೆಳವಣಿಗೆ. ಇದರಲ್ಲಿ ನಾವು ಮನೆಯಲ್ಲಿ ಗಂಡ ಮತ್ತು ಹೆಂಡತಿ ಇರ್ತಾರೆ. ಅವರಲ್ಲಿ ಒಬ್ಬರಿಗೆ ಮಾತ್ರ ಆಸಕ್ತಿ ಇದ್ದು ಇನ್ನೊಬ್ಬರಿಗೆ ಆಸಕ್ತಿ ಇಲ್ಲ ಅಂತಂದರೆ ಈ ಒಂದು ಮಿಷನ್ನು ಉಪಯೋಗ ಆಗಲಿಕ್ಕಿಲ್ಲ. ಸೊ ಇಬ್ಬರಿಗೂ ತುಂಬ ಅನ್ಯೋನ್ಯವಾಗಿದ್ದು ಈ ಗಾರ್ಡನಿಂಗನ್ನು ಇಬ್ಬರು ಕೂಡಿ ಮಾಡಿದ್ರೆ ಒಳ್ಳೆಯ ಸಕ್ಸಸ್ಸನ್ನು ಪಡೆಯಬಹುದು ಅಂತ ಅನಿಸುತ್ತೆ. ನನ್ನ ತಾರಸಿ ತೋಟ ನನ್ನ ಪುಟ್ಟ ತಾರಸಿ ತೋಟ 40-60 ಮನೆಯ ಮೇಲೆ ನಾನು ಎಸ್ಟಾಬ್ಲಿಷ್ ಮಾಡಿದ್ದು. ಅದರಲ್ಲಿ ಕಳೆದ 3 ವರ್ಷಗಳಿಂದ ಸತತವಾಗಿ ನನ್ನ ತಾರಸಿ ತೋಟಕ್ಕೆ ಚಾಂಪಿಯನ್ಶಿಪ್ ಅವಾರ್ಡ್ ಆಗ್ತಾ ಇದೆ ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಆ್ಯಂಡ್ ಆಲ್ಸೋ ಫ್ರಮ್ ದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಇದರಲ್ಲಿ ನನ್ನ ಗಾರ್ಡನ್ನಿಂದ ಬರ್ತಕ್ಕಂಥ ವೇಸ್ಟ್ ಮತ್ತು ನಮ್ಮ ಮನೆಯ ಕಿಚನ್ ವೇಸ್ಟಿಂದ ಪ್ರತಿ ವರ್ಷ ನಾನು 15 ಕ್ವಿಂಟಾಲಷ್ಟು ಕಾಂಪೋಸ್ಟ್ ಗೊಬ್ಬರವನ್ನು ಐ ವಿಲ್ ಕನ್ವರ್ಟ್ ದಿ ಗ್ರೀನ್ ವೇಸ್ಟ್ ಇಂಟು ಬ್ಲ್ಯಾಕ್ ಗೋಲ್ಡ್. ಸೊ ಅದನ್ನೇ ನಾನು ಮತ್ತೆ ನನ್ನ ಪ್ಲಾಂಟೇಷನ್ಗೆ ಯೂಸ್ ಮಾಡ್ತೇನೆ. ಇಷ್ಟೆಲ್ಲ ಸಕ್ಸಸ್ಸನ್ನು ಕಾಣಬೇಕಾದ್ರೆ ಮೇಜರ್ ಹ್ಯಾಂಡ್ ಈಸ್ ಆಫ್ ಮೈ ವೈಫ್. ಆಕೆ ಇಲ್ಲದೇ ಇದ್ದರೆ ನನ್ನ ಕೈಲಿ ಇಷ್ಟನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಇಬ್ಬರಿಗೂ ಕೋಆರ್ಡಿನೇಷನ್ ಇದ್ದರೆ, ಇಬ್ಬರಿಗೂ ಒಂದೇ ರೀತಿಯ ಒಂದು ಡೈರೆಕ್ಷನ್ ಇದ್ದರೆ, ಆ್ಯಂಗಲ್ ಇದ್ದರೆ ತೋಟಗಾರಿಕೆ ಮಾಡಬೇಕು ಅಂತ ಹೇಳಿ ಸೊ ಅದರಲ್ಲಿ ನಾವು ಡೆಫಿನೆಟ್ಲಿ ಸಕ್ಸಸ್ಸನ್ನು ಮಾಡ್ಬೋದು. ಅನೇಕ ಜನರು ತರಕಾರಿನ ಸದ್ಯದ ಪರಿಸ್ಥಿತಿಯಲ್ಲಿ ಮಾರ್ಕೆಟ್ನಲ್ಲಿ ತೊಗೊಂಡು ಬರ್ತಾರೆ. ಅದರ ಮಾರ್ಕೆಟಿಂಗ್ ತೊಗೊಂಡು ಬಂದ ತಕ್ಷಣ
ಮನೆ ಒಳಗಡೆ ಫ್ರಿಜ್ಜಲ್ಲಾಗಲಿ ಎಲ್ಲಾದರೂ ಇಟ್ಟರೆ ಅದು ಏನಾಗುತ್ತೆ ಅಂದರೆ ಅಥವಾ ಬೆಳಗ್ಗೆ ಹೊತ್ತಿಗೆ ಕೊಳ್ತು ಹೋಗ್ಬಿಡ್ತದೆ. ಇನ್ನೂ ಯಾಕೆಂದರೆ ಕಂಡೀಷನ್ ಆ ಥರ ಇರುತ್ತೆ. ಪೆಸ್ಟಿಸೈಡ್ಸ್ ಜಾಸ್ತಿ ಇರ್ತಾರೆ ಮತ್ತು ಸಿಂಥೆಟಿಕ್ ಫರ್ಟಿಲೈಸರ್ ಜಾಸ್ತಿ ಹಾಕಿರ್ತಾರೆ. ಸೊ ಹೀಗಾಗಿ ಅದರಿಂದ ನಮಗೆ ಯಾವುದೇ ರೀತಿಯ ನ್ಯೂಟ್ರಿಷನ್ ನಮ್ಮ ದೇಹಕ್ಕೆ ಸಿಗೋದಿಲ್ಲ. ನಾವು ಸ್ವಂತವಾಗಿ ತರಕಾರಿಯನ್ನು ಬೆಳ್ಕೊಳ್ಳೋದು, ಹಣ್ಣನ್ನು ಬೆಳ್ಕೊಳ್ಳೋದು ಮಾಡಿಕೊಂಡ್ರೆ ನಮಗೆ ಕನ್ಫರ್ಮೇಷನ್ ಇರ್ತದೆ ಸೊ ದಟ್ ವಿ ಆರ್ ಗ್ರೋಯಿಂಗ್ ಇಟ್ ಆರ್ಗ್ಯಾನಿಕಲಿ ಅಂತ ಹೇಳಿ. ಮತ್ತು ನಮ್ಮ ತಾರಸಿ ತೋಟ ಅಥವಾ ನಮಗೆ ಏನು ಅವೈಲಬಲ್ ಜಾಗ ಇರ್ತದೆ ಆ ಜಾಗದಲ್ಲಿ ನಾವು ಸಾಧ್ಯ ಆದಷ್ಟು ಮಟ್ಟಿಗೆ, ಅದಕ್ಕೆ ಹೇಳ್ತಾರೆ ಎಕ್ಸ್ಪರ್ಟ್ಸು, ಸ್ಟಾರ್ಟ್ ಯುವರ್ ಗಾರ್ಡನ್ ಸ್ಮಾಲ್ ಅಂತ ಹೇಳಿ. ಅತಿ ಚಿಕ್ಕದಾಗಿ ಪ್ರಾರಂಭ ಮಾಡಿ ಅದನ್ನು ತದನಂತರ ಗ್ರ್ಯಾಜುಯಲಿ ಬೇಕಾದರೆ ಮಾಡ್ಕೊಳ್ಳಿ. ವಿಚ್ ಡಿಪೆಂಡ್ಸ್ ಆನ್ ಯುವರ್ ಇನ್ವೆಸ್ಟ್ಮೆಂಟ್ ಆಫ್ ಟೈಮ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಆಫ್ ಮನಿ, ವಿಚ್ ಆಧಾರದ ಮೇಲೆ ನೀವು ಅದನ್ನು ಜಾಸ್ತಿ ಮಾಡ್ಕೋಬಹುದು. ಒಂದೇ ಸಲ ಜಾಸ್ತಿ ಮಾಡಿ ಫ್ರಸ್ಟ್ರೇಷನ್ ಅನುಭವಿಸೋದಕ್ಕಿಂತ ಪ್ರಾರಂಭ ಮಾಡ್ಕೊಳ್ಳೋದು, ಸಣ್ಣದಾಗಿ ಪ್ರಾರಂಭ ಮಾಡೋದು ಒಳ್ಳೆಯದು. ನಾನು ಅದೇ ರೀತಿ 5 ಪಾಟ್ಗಳಿಂದ 5 ನಾನು ಮಾಡ್ತಾ ಇರೋದು ಕಂಟೈನರ್ ಗಾರ್ಡನಿಂಗಲ್ಲಿ ಅನೇಕ ಪದ್ಧತಿಗಳಿದೆ. ಕಂಟೈನರ್ ಗಾರ್ಡನಿಂಗ್ ಮಾಡ್ಬೋದು, ಫ್ಲವರ್ ಗಾರ್ಡನ್ ಮಾಡ್ಬೋದು, ಆಮೇಲೆ ಫ್ಲವರ್ ಗಾರ್ಡನ್ ಮಾಡ್ಬೋದು, ರಿಹ್ಯಾಬಿಲಿಟೇಷನ್ ಗಾರ್ಡನ್ ಮಾಡ್ಬೋದು, ಝೆನ್ ಗಾರ್ಡನ್ ಮಾಡ್ಬೋದು, ಆಮೇಲೆ ಹರ್ಬ್ ಗಾರ್ಡನ್ ಮಾಡ್ಬೋದು, ಮೆಡಿಸಿನಲ್ ಪ್ಲಾಂಟ್ ಗಾರ್ಡನ್ ಮಾಡ್ಬೋದು. ಈ ರೀತಿಯಾಗಿ 100 ಮೆಥಡ್ಸ್ ಇದ್ದಾವೆ. ಬೋನ್ಸಾಯ್ ಗಾರ್ಡನ್ ಮಾಡ್ಬೋದು, ಆಮೇಲೆ ಫೋಲಿಯೇಜ್ ಗಾರ್ಡನ್ ಮಾಡ್ಬೋದು, ಸೀಸನಲ್ ಫ್ಲವರ್ ಗಾರ್ಡನ್ ಮಾಡ್ಬೋದು. ನಿಮ್ಮ ಇಚ್ಛೆ ಯಾವುದಿದೆ ಅದನ್ನು ಮಾಡಬಹುದು. ಮನೆಗಳಲ್ಲಿ ನೀವು ಇಂಡೋರ್ ಗಾರ್ಡನ್ ಸಹ ಮಾಡಬಹುದು. ಯು ಕ್ಯಾನ್ ಹ್ಯಾವ್ ಏರ್ ಪ್ಯೂರಿಫೈಯಿಂಗ್ ಪ್ಲಾಂಟ್ಸ್, ಅಥವಾ ನಿಮ್ಮ ಬಾತ್ರೂಮ್ನಲ್ಲೂ ಸಹ ಗಾರ್ಡನ್ ಮಾಡ್ಬೋದು. ಯು ಕ್ಯಾನ್ ಪ್ಲೇಸ್ ಸಮ್ ಹ್ಯೂಮಿಡ್ ಲವಿಂಗ್ ಪ್ಲಾಂಟ್ಸ್ ಇಡ್ಬೋದು. ಅಥವಾ ನಿಮ್ಮ ಮನೆಯಲ್ಲಿ ಅಷ್ಟು ಬಿಸಿಲು ಬರ್ತಾ ಇಲ್ಲ ಅಂತಂದರೆ ಯು ಕ್ಯಾನ್ ಟೇಕ್ ಅಪ್ ಶೇಡ್ ಲವಿಂಗ್ ಪ್ಲಾಂಟ್ಸನ್ನು ತೊಗೊಳ್ಬೋದು. ಅದರಲ್ಲಿ ನೀವು ಯು ಕ್ಯಾನ್ ಗ್ರೋ ಕ್ಯಾರೆಟ್, ಯು ಕ್ಯಾನ್ ಗ್ರೋ ಲೀಫಿ ವೆಜಿಟೇಬಲ್ಸ್, ರ್ಯಾಡಿಶ್, ಬೀಟ್ಸ್, ಆ ಥರ ಮಿಂಟ್ಸ್, ಬೇಸಿಲ್, ಇಂಥ ವೆಜಿಟೇಬಲ್ನ ನೀವು ಬೆಳಿಬಹುದು. ಅದರಿಂದ ನಿಮ್ಮ ಆಸಕ್ತಿ ಯಾವುದಕ್ಕೆ ಎಳೆಕೊಂಡು ಹೋಗುತ್ತೆ, ಸೊ ಆ ರೀತಿ ನೀವು ಗಾರ್ಡನನ್ನು ಉಪಯೋಗ ಮಾಡಬಹುದು. ಎಲ್ಲದಕ್ಕಿಂತ ಪ್ರಮುಖವಾಗಿ ಈ ಒಂದು ತರಕಾರಿ ತೋಟವನ್ನು ಮಾಡಬೇಕಾದರೆ ನಮಗೆ ವಿಶೇಷವಾದ ಅಡಿಷನಲ್ ಸ್ಕಿಲ್ ಏನೂ ಬೇಕಾಗಿಲ್ಲ. ಏನು ವಿಶೇಷವಾಗಿ ನಾವು MSc ಇನ್ ಹಾರ್ಟಿಕಲ್ಚರ್ ಮಾಡಬೇಕು ಆ ಥರ ಯಾವುದೂ ನಮ್ಮಲ್ಲಿಗೆ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಕಾರಣ ಏನಂತಂದರೆ ಜನರಲ್ ನಾಲೆಡ್ಜ್ ಆ್ಯಂಡ್ ಲಿಟಲ್ ಬೇಸಿಕ್ ಇನ್ಫಾರ್ಮೇಷನ್ ಆಫ್ ಗಾರ್ಡನಿಂಗ್ ಇಷ್ಟಿದ್ದರೆ ಸಾಕು. ಅದರಲ್ಲಿ ವಿ ಶುಡ್ ಹ್ಯಾವ್ ದಿ ಮಿನಿಮಮ್ ಬೇಸಿಕ್ ನಾಲೆಡ್ಜ್ ಆಫ್ ಗಾರ್ಡನಿಂಗ್, ಬಟ್ ಅಡಿಷನಲ್ ಸ್ಕಿಲ್ ಈಸ್ ನಾಟ್ ರಿಕ್ವೈರ್ಡ್. ಬೇಸಿಕ್ ನಾಲೆಡ್ಜ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಯಾವಾಗ ನಾವು ಸೀಡ್ಸನ್ನು ಸೋಯಿಂಗ್ ಮಾಡಬೇಕು, ಯಾವಾಗ ಹಾರ್ವೆಸ್ಟಿಂಗ್ ಮಾಡಬೇಕು, ದಟ್ ಈಸ್ ರಿತುಸ್ ಅಂತಾರೆ. ದಟ್ ಇಸ್ ಕಾಲ್ಡ್ ಸೀಸನ್ಸ್ ಇನ್ ಇಂಗ್ಲೀಷ್. ರಿತುಸ್, ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ರಿತುಸ್ ಆ್ಯಂಡ್ ಯಾವ್ಯಾವ ಋತುವಿನಲ್ಲಿ ನಾವು ಪ್ಲಾಂಟಿಂಗ್ ಮಾಡಬೇಕು ಅನ್ನೋದು ತಿಳ್ಕೋಬೇಕು. ಪ್ರೀ ಸ್ಪ್ರಿಂಗ್ ಅಂದರೆ ಏನು, ಸ್ಪ್ರಿಂಗ್ ಅಂದರೆ ಏನು, ರೈನ್ಫಾಲ್ ಅಂದರೆ ಏನು, ಫಾಲ್ ಅಂದರೆ ಏನು, ವಿಂಟರ್ ಕ್ರಾಪ್ ಅಂದರೆ ಏನು, ಸಮ್ಮರ್ ಕ್ರಾಪ್ ಅಂದರೆ ಏನು. ಸೊ ಈ ರೀತಿ ಅದರದ್ದು ಡಿಸ್ಟಿಂಕ್ಟ್ ಏನು ಬರ್ತದಲ್ಲ ಅದನ್ನು ತಿಳ್ಕೊಂಡ್ರೆ ಸಾಕು. ಇದರ ಜೊತೆಗೆ ನಾವು ಟೂಲ್ಸ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇಟ್ಕೊಳ್ಬೇಕಾಗ್ತದೆ. ದೆನ್ ಸೀಡ್ ಟೆಸ್ಟಿಂಗ್ ಬಗ್ಗೆ, ಆಮೇಲೆ ಈ ಸನ್ಲೈಟ್, ಇಂಪಾರ್ಟೆನ್ಸ್ ಆಫ್ ಸನ್ಲೈಟ್ ಏನಿದೆ. ಇಂಪಾರ್ಟೆನ್ಸ್ ಆಫ್ ಸನ್ಲೈಟ್ ಅಂತಂದರೆ ಫಾರ್ ಎಕ್ಸಾಂಪಲ್ ಯಾವ್ಯಾವ ಪ್ಲಾಂಟನ್ನ ಯಾವ್ಯಾವ ಪ್ಲಾಂಟ್ಗೆ ಎಷ್ಟು ಸನ್ಲೈಟ್ ಬೇಕು. ಸೇ ಫಾರ್ ಎಕ್ಸಾಂಪಲ್, ಇಫ್ ಯು ಕೀಪ್ ಯುವರ್ ಪ್ಲಾಂಟ್ ಇನ್ ದ ಈಸ್ಟರ್ನ್ ಸೈಡ್, ವಾಟ್ ಇಸ್ ದ ಎಕ್ಸ್ಟೆಂಟ್ ಆಫ್ ಸನ್ಲೈಟ್ ಯು ಗೆಟ್. ಅದೇ ರೀತಿ ವೆಸ್ಟರ್ನ್ ಎಷ್ಟು ಪರ್ಸೆಂಟೇಜ್ ಸನ್ಲೈಟ್ ಸಿಗುತ್ತೆ, ಅಲ್ಲಿ ಯಾವ ಗಿಡಗಳನ್ನು ನಾವು ಇಡಬೇಕು, ಸೌತಲ್ಲಿ ಯಾವ ಗಿಡಗಳನ್ನು ಇಡಬೇಕು, ವೆಸ್ಟರ್ಲಿ ಯಾವ ಗಿಡಗಳನ್ನು ಇಡಬೇಕು. ನಾವು ಮೋಸ್ಟ್ಲಿ ಅನೇಕರು ಗಿಡಗಳನ್ನು ಹಾಕ್ತಾರೆ. ಫಸ್ಟ್ ಟೈಮ್ ಗಾರ್ಡನರ್ಸು ಹಾಕಿಬಿಟ್ಟು ಏನು ಮಾಡ್ತಾರೆ, ಗಿಡಗಳನ್ನು ಕಳ್ಕೊಂಡು ಬಿಡ್ತಾರೆ. ಬಿಕಾಸ್ ಗಿಡಗಳು ಸತ್ತೋಗ್ಬಿಡ್ತದೆ. ಅದರದ್ದು ಬೇಸಿಕ್ ನಾಲೆಡ್ಜ್ ಇರೋದಿಲ್ಲ ಅವರಿಗೆ. ಯಾವ ಗಿಡ ಶೇಡ್ ಲವಿಂಗ್ ಪ್ಲಾಂಟ್ ಇರ್ತದೆ, ಯಾವ ಗಿಡ ಇದು ಪಾರ್ಷಿಯಲ್ ಲೈಟ್ ಬೇಕಾಗ್ತದೆ, ಯಾವ ಗಿಡಕ್ಕೆ ಡಿಫ್ಯೂಸ್ಡ್ ಲೈಟ್ ಬೇಕಾಗ್ತದೆ ಅನ್ನೋದು ನಾಲೆಡ್ಜ್ ಇಲ್ಲದೇ ಹಾಕಿಬಿಡ್ತಾರೆ ಫಸ್ಟ್ ಟೈಮ್ ಗಾರ್ಡನರ್ಸ್. ಅಂದರೆ ದಟ್ ಮೀನ್ಸ್ ದೇ ವಿಲ್ ಲೊಕೇಟ್ ದಿ ಪ್ಲಾಂಟ್ ಇನ್ ಎನ್ ಇಂಪ್ರಾಪರ್ ಪೊಸಿಷನ್. ಸೊ ಅದು ಆಗಬಾರ್ದು. ಅದಕ್ಕೆ ಆ ಬೇಸಿಕ್ ನಾಲೆಡ್ಜನ್ನು ತಿಳ್ಕೊಂಡ್ರೆ ಸಾಕು.
ಆಮೇಲೆ ಇಂಪಾರ್ಟೆನ್ಸ್ ಆಫ್ ಸನ್ಲೈಟನ್ನು ಯಾವ ದಿಕ್ಕಿಂದ ನಮಗೆ ಎಷ್ಟು ಗಿಡಗಳಿಗೆ ನಮ್ಮ ಮನೆ ಲೊಕೇಶನ್ ಎಲ್ಲಿದೆ ಅಂತ ತಿಳ್ಕೊಂಡ್ರೆ ಸಾಕು. ಆದರೆ ಫಸ್ಟ್ ಟೈಮ್ ಗಾರ್ಡನರ್ಸ್ ಇದನ್ನೇನು ಚಿಂತೆ ಮಾಡಲ್ಲ. ಮತ್ತು ಎಕ್ಸ್ಪೀರಿಯನ್ಸ್ಡ್ ಗಾರ್ಡನರ್ಸು ಅಷ್ಟೇ ಅನೇಕ ತಪ್ಪುಗಳನ್ನು ಮಾಡ್ತಾರೆ. ತಪ್ಪುಗಳಂತಂದ್ರೇನು, ಸರಿಯಾದ ಪ್ರಾಪರ್ ಲೊಕೇಶನ್ನಲ್ಲಿ ಇಡೋದಿಲ್ಲ, ಇಂಡೋರ್ ಪ್ಲಾಂಟ್ಸ್ನೆಲ್ಲ ಹೊರಗಡೆ ಇಡ್ತಾರೆ. ಸೊ ದೋಸ್ ಲೀವ್ಸ್ ವಿಲ್ ಬರ್ನ್ ಡ್ಯೂ ಟು ಸ್ಕಾರ್ಚಿ ಸನ್ಲೈಟ್. ಆಮೇಲೆ ಹೊರಗಡೆ ಇಡೋ ಪ್ಲಾಂಟ್ಸನ್ನು ಒಳಗೆ ಇಡ್ತಾರೆ, ಅದಕ್ಕೆ ಅದರ ಅರೇಂಜ್ಮೆಂಟ್ಸ್ ಏನೂ ಮಾಡೋದಿಲ್ಲ, ಗ್ಲೋಯಿಂಗ್ ಲೈಟ್ಸ್ ಏನೂ ಹಾಕೋದಿಲ್ಲ. ಸೊ ಹೀಗಾಗಿ ಹಾಕೋತೀವಿ. ಆ್ಯಂಡ್ ಸೆಕೆಂಡ್ ಐಟಮ್ ಈಸ್ ತಪ್ಪು ಮಾಡೋದು ನಾವು ಯಾವುದಂತಂದರೆ ವಾಟ್ರಿಂಗ್, ಇಂಪ್ರಾಪರ್ ವಾಟ್ರಿಂಗ್ ಏನು ಮಾಡ್ತೀವಲ್ಲ. ಸೊ ಕೆಲವು ಗಿಡಗಳಿಗೆ ಅದಕ್ಕೆ ಎಷ್ಟು ನೀರು ಬೇಕು ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ಇಲ್ಲ ಅಂತಂದರೆ ನಾವು ನಮ್ಮ ಮನಸ್ಸಿಗೆ ತಕ್ಕಂಗೆ, ಈಗ ನಾವು ಊಟ ಹೆಂಗೆ ಮಾಡ್ತೀವಿ ಬೇರೆ ಪ್ರಶ್ನೆ, ಗಿಡಗಳಿಗೆ ಹಂಗೆ ಹಾಕೋಕ್ಕೆ ಬರೋದಿಲ್ಲ. ಪ್ರತಿಯೊಂದು ಗಿಡಗಳನ್ನು, ಸಣ್ಣ ಮಕ್ಕಳನ್ನು ಹೇಗೆ ನೋಡ್ಕೋತೀವಿ ಹಾಗೆ ನಾವು ನೋಡಿಕೊಂಡ್ರೆ ಅದು ನಿಮಗೆ ಒಳ್ಳೆ ಈಲ್ಡನ್ನು ಕೊಡುತ್ತೆ. ಇಲ್ಲಾಂತಂದರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ವೆರಿ ಗುಡ್ ಈಲ್ಡ್. ಅದಕ್ಕೆ ಪ್ಲ್ಯಾಂಟ್ ರಿಕ್ವೈರ್ಮೆಂಟನ್ನು ಸ್ಟಡಿ ಮಾಡಬೇಕಾಗ್ತದೆ. ದಟ್ ಈಸ್ ದಿ ಬೇಸಿಕ್ ನಾಲೆಡ್ಜ್. ಪ್ಲ್ಯಾಂಟ್ ರಿಕ್ವೈರ್ಮೆಂಟ್ ಏನು, ಆ ಗಿಡಕ್ಕೆ ಏನು ಬೇಕು, ಏನು ನ್ಯೂಟ್ರಿಷನ್ ಬೇಕು, ಯಾವಾಗ ವಾಟರಿಂಗ್ ಮಾಡಬೇಕು, ವಿಚ್ ಇಸ್ ದ ಬೆಸ್ಟ್ ವೇ ಟು ವಾಟರ್ ದ ಪ್ಲಾಂಟ್ಸ್, ಮತ್ತು ಹೇಗೆ ವಾಟರಿಂಗ್ ಮಾಡಬೇಕು, ವೆನ್ ವಿ ಶುಡ್ ನಾಟ್ ವಾಟರ್ ಇಟ್. ಸೊ ಇದೆಲ್ಲ ಸ್ವಲ್ಪ ಜನರಲ್ ನಾಲೆಡ್ಜಲ್ಲಿ ತಿಳ್ಕೊಳ್ಬೇಕು ಅವರು. ಜನರಲ್ ನಾಲೆಡ್ಜಲ್ಲಿ ಅಂತಂದರೆ ಕೆಲವರು ಈಗೋ ತಿಳ್ಕೊಂಡು ಬಿಡ್ತಾರೆ, ಪ್ರತಿಷ್ಠೆ ಮಾಡ್ಕೊತಾರೆ. ಯಾಕೆ ನಾವು ಯಾಕೆ ಕೇಳಬೇಕು, ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಯಾರಾದರೂ ಎಕ್ಸ್ಪರ್ಟ್ಸ್ ಇರ್ತಾರೆ, ಅಥವಾ ಅಡ್ವೈಸ್ ಬೇರೆಯವರು ತೊಗೊಳ್ಳೋದಾಗಲಿ, ಅಥವಾ ಬೇರೆ ಯಾವುದಾದ್ರು ಒಳ್ಳೆ ಗ್ರೂಪಲ್ಲಿ ಸೇರಿಕೊಂಡು, ಯಾವ ಗ್ರೂಪಲ್ಲಿ ಅವರಿಗೆ ಈ ಗಾರ್ಡನಿಂಗ್ ಎಜುಕೇಷನ್ ಬರ್ತದೆ ಅದರಲ್ಲಿ ಸೇರಿಕೊಂಡು ಮಾಡ್ತಂದರೆ ಅವರಿಗೆ ಉತ್ತಮವಾದ ಒಂದು ಮಾಹಿತಿ ಸಿಗುತ್ತೆ. ಆ ಮಾಹಿತಿ ಪ್ರಕಾರ ಅವ್ರು ಗಾರ್ಡನಿಂಗ್ ಅಂದರೆ ತುಂಬ ಈಸಿ ಆಗ್ತದೆ. ನೌಡೇಸ್ ಗಾರ್ಡನಿಂಗ್ ಈಸ್ ಮೇಡ್ ವೆರಿ ವೆರಿ ಈಸಿ. ಯಾಕೆಂತಂದರೆ ನಿಮಗೆ ಕಂಟೈನರ್ಸ್ ರೆಡಿ ಸಿಗುತ್ತೆ, ಪಾಟಿಂಗ್ ಮಿಕ್ಸ್ಚರ್ ರೆಡಿಲಿ ಸಿಗುತ್ತೆ, ಸೀಡ್ಸ್ ಸಿಗುತ್ತೆ, ಸ್ಯಾಪ್ಲಿಂಗ್ ಸಿಗುತ್ತೆ, ನಿಮಗೆ ಫರ್ಟಿಲೈಸರ್ ಸಿಗುತ್ತೆ. ಮತ್ತು ಅದಕ್ಕೆ ಒಳ್ಳೆ ಗ್ರೂಪಲ್ಲಿ ಸೇರಿದ್ರೆ ಫರ್ಟಿಲೈಸೇಷನ್ ಯಾವ ರೀತಿ ಮಾಡಬೇಕು, ಗೈಡೆನ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಕೊನೆಯದಾಗಿ ಇದರಲ್ಲಿ ಇನ್ನು ವಾಟ್ರಿಂಗ್ ಆದಮೇಲೆ ಫರ್ಟಿಲೈಸೇಷನ್ನಲ್ಲಿ ಯಾವಾಗ ಫರ್ಟಿಲೈಸರ್ ಮಾಡಿ ಹಾಕಬೇಕು ನಾವು ಗಿಡಗಳಿಗೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಸುಮ್ಮನೆ ಯಾವಾಗ ಗಿಡ ಈಲ್ಡ್ ಕೊಡ್ತಾ ಇದೆ ಆ ಟೈಮಲ್ಲಿ ಫರ್ಟಿಲೈಸರ್ ಹಾಕೋದು, ಅಥವಾ ವೆನ್ ದ ಪ್ಲಾಂಟ್ ಈಸ್ ವೆರಿ ಯಂಗ್ ಆವಾಗ ಫರ್ಟಿಲೈಸೇಷನ್ ಅದು, ದೀಸ್ ಆರ್ ಆಲ್ ರಾಂಗ್ ಸ್ಟೆಪ್ಸ್ ಟೇಕನ್ ಬೈ ಎ ಗಾರ್ಡನರ್. ಸೊ ಅದಕ್ಕೆ ಆ ರೀತಿ ತೊಗೋಬಾರ್ದು. ಮತ್ತು ಮನೆಯಲ್ಲಿ ನಾವು ಬೆಳ್ಕೊಂಡು ಗಾರ್ಡನ್ನಲ್ಲಿ ಏನು ಬರುತ್ತೆ ಬೆಳ್ಕೊಂಡು ಅದರ ಪ್ರಪ್ರಥಮವಾಗಿ ಒಂದು ಟೊಮೆಟೊ ಹಣ್ಣನ್ನಾಗಲಿ ಏನಾರನ್ನಾಗಲಿ ತಿಂತೀವಲ್ಲ, ಅದರಲ್ಲಿ ಇರ್ತಕ್ಕಂಥ ಸುಖ ಖುಷಿ ಬೇರೆದರಲ್ಲಿ ಮಾರ್ಕೆಟಿಂದ ತರೋದರಲ್ಲಿ ಸಿಗೋದಿಲ್ಲ. ನನ್ನ ವೈಯಕ್ತಿಕವಾಗಿ ಹೇಳಬೇಕಂತಂದರೆ ಮೈ ಗಾರ್ಡನ್ ಈಸ್ ಮೈ ಮಾರ್ಕೆಟ್. ಅಲ್ಲೇ ನನಗೆ ಏನು ಬೇಕು ನನಗೆಲ್ಲ ತರಕಾರಿ ಸಿಗುತ್ತೆ. ಐ ಗ್ರೋ ಆಲ್ ಟೈಪ್ಸ್ ವೆಜಿಟಬಲ್ಸ್, ಫ್ಲವರ್ಸ್, ಫ್ರೂಟ್ಸ್ ಎಲ್ಲ ಏನು ಬೇಕೋ ಅದನ್ನು ಬೆಳ್ಕೊತೀನಿ ನಾನಲ್ಲಿ. ಆ್ಯಂಡ್ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಕಳಿಗೆ ಒಂದು ಚಿಂತೆ ಏನಿರುತ್ತೆ ಅಂತಂದರೆ, ಇವತ್ತು ಮಧ್ಯಾಹ್ನ ಸಾರು ಏನು ಮಾಡಲಿ, ಎದ್ದು ಕೂಡಲೇ ಅವ್ರ ಚಿಂತೆನೇ ಅದು. ಕೇಳ್ತಾರೆ, ಯಜಮಾನ್ರ ಜೊತೆ ಡಿಸ್ಕಸ್ ಮಾಡ್ತಾರೆ, ಏನು ಚಿಂತೆ ಇವತ್ತೇನು ಊಟ ಏನು ಮಾಡಲಿ, ಅಡುಗೆಗೆ ಏನು ಮಾಡಲಿ, ತರಕಾರಿ ಏನು ಹಾಕಲಿ ಅಂತ. ಬಟ್ ದಟ್ ಈಸ್ ನಾಟ್ ಸೋ ಇನ್ ಮೈ ಕೇಸ್. ನಂದೇನಪ್ಪ ಅಂತಂದರೆ, ವಿ ಆರ್ ನಾಟ್ ಗೋಯಿಂಗ್ ಟು ಡಿಸೈಡ್ ಅವರ್ ಮೆನು, ಅವರ್ ಗಾರ್ಡನ್ ವಿಲ್ ಡಿಸೈಡ್ ಅವರ್ ಮೆನು. ಸೊ ಗಾರ್ಡನಲ್ಲಿ ಏನು ಬೆಳೆದಿರ್ತೀವಿ ದ್ಯಾಟ್ ವಿ ವಿಲ್ ಈಟ್. ಸೊ ಅದೇ ವಾಟ್ ಯು ಹ್ಯಾವ್ ಟು ಈಟ್ ವಾಟ್ ಯು ಗ್ರೋ ಆರ್ ಗ್ರೋ ವಾಟ್ ಯು ಈಟ್. ನಾನು ಥರ್ಡ್ ಒನ್ ಏನೊಂದು ಸೇರಿಸಿದ್ದೀನಿ ಅಂತಂದರೆ, ಇಫ್ ಯು ಡು ನಾಟ್ ಗ್ರೋ ಯು ಶುಡ್ ಈಟ್ ಓನ್ಲಿ ಚಿತ್ರಾನ್ನ. ಇಫ್ ಯು ಡೋಂಟ್ ಈಟ್ ಎನಿಥಿಂಗ್ ಇಫ್ ಯು ಡೋಂಟ್ ಗ್ರೋ ಎನಿಥಿಂಗ್ ಯು ಶುಡ್ ಈಟ್ ಓನ್ಲಿ ಚಿತ್ರಾನ್ನ ಅಷ್ಟೇ. ಆ ಚಿತ್ರಾನ್ನ ಮಾಡ್ಕೊಂಡು ತಿನ್ನಬೇಕು. ನ್ಯೂಟ್ರಿಷಿಯಸ್ ವೆಜಿಟೇಬಲ್ಸ್ ಸಿಗೋದಿಲ್ಲ. ಅದರಿಂದ ನನ್ನ ಗಾರ್ಡನ್ ಯಾವಾಗೂ, ನಾನು ಬೆಳಗ್ಗೆ 7 ಗಂಟೆಗೆ ಗಾರ್ಡನ್ಗೆ ಹೋದರೆ ಗಾರ್ಡನಲ್ಲಿ ಏನು ನಂದು ನಾನು ಬೆಳಿಬೇಕಾದ್ರೆ ನಾನು ಕಷ್ಟಪಡಬೇಕು. ನಾನು ಸ್ವಲ್ಪ ಕಷ್ಟಪಟ್ಟು ಏನಾದ್ರು ಬೆಳೆದಿರ್ತೀನಿ, ಏನು ಬೆಳೆದಿರ್ತೀನಿ ಅದೇ ನನ್ನ ಊಟ ಹೊತ್ತಿಗೆ. ಸೊ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಕಳೆದ 4 ರಿಂದ 5 ವರ್ಷದಿಂದ ನಾನು ಮಾರ್ಕೆಟ್ನಲ್ಲಿ ಯಾವುದೇ ರೀತಿ ತರಕಾರಿ ತಂದಿಲ್ಲ, ಎಕ್ಸೆಪ್ಟ್ ಆನಿಯನ್ ಆ್ಯಂಡ್ ಪೊಟ್ಯಾಟೊ. ಸೊ ಎಲ್ಲ ತರಕಾರಿ ನನ್ನ ತೋಟ ಏನು ತರಕಾರಿ ಕೊಡುತ್ತೆ ಅದೇ ಊಟ. ಸೊ ಹೀಗಾಗಿ ವಿ ಈಟ್ ವೆರಿ ಗುಡ್ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಊಟ ಮಾಡ್ತೀವಿ. ಮತ್ತು ನಮಗೆ ಏನು ಬೇಕು ಅದು ಇಮಿಡಿಯೇಟ್ಲಿ ಸಿಗುತ್ತೆ. ಬೆಳಗ್ಗೆ ನಾವು ಮಧ್ಯಾಹ್ನ ಸಾಂಬಾರು ಮಾಡಬೇಕಂತ ಗಾರ್ಡನ್ಗೆ ಹೋಗ್ತೀವಿ, ಏನು ಫ್ರೆಶ್ ಇರುತ್ತೆ ತರಕಾರಿ ತೊಗೊಂಡು ಬರ್ತೀವಿ, ಅದನ್ನು ವಿ ಯೂಸ್ ಇಟ್. ಆಮೇಲೆ ತಪ್ಪುಗಳನ್ನು ಏನು ಮಾಡ್ತಾರೆ ಅಂತಂದರೆ, ಸೀಡ್ಲಿಂಗ್ಸನ್ನು ಈ ನರ್ಸರಿಗೆ ಹೋಗ್ತಾರೆ, ಕಣ್ಣು ಬಹಳ ಅಟ್ರಾಕ್ಷನ್ ಆಗಿಬಿಡ್ತದೆ ಅವ್ರಿಗೆ.
ಈ ಗಿಡಗಳೆಲ್ಲ ಚೆನ್ನಾಗಿ ಕಾಣ್ತದೆ ತೊಗೊಳ್ಬೇಕು ಅಂಥೇಳಿ ತೊಗೊಂಡು ಬರ್ತಾರೆ, ಮನೆಯಲ್ಲಿ ಪ್ಲಾಂಟ್ ಮಾಡ್ತಾರೆ. ಆದರೆ ಆ ಪ್ಲಾಂಟ್ಗೆ ರಿಕ್ವೈರ್ಮೆಂಟ್ ಏನಿದೆ, ಆ ಪ್ಲಾಂಟನ್ನು ಹೇಗೆ ಬೆಳೆಸಬೇಕು ಅನ್ನೋದು ಅವರಿಗೆ ಐಡಿಯಾ ಇರೋದಿಲ್ಲ, ನಾಲೆಡ್ಜ್ ಇರೋದಿಲ್ಲ. ಆ ನಾಲೆಡ್ಜನ್ನು ನೀವು ನರ್ಸರಿಯಿಂದಾದರೂ ತಿಳ್ಕೊಬೇಕು. ಇಲ್ಲ ಅಂತಂದರೆ ಯಾವುದಾದ್ರೂ ಒಳ್ಳೆ ವ್ಯಾಟ್ಸಪ್ ಗ್ರೂಪಲ್ಲಿ, ಗಾರ್ಡನಿಂಗ್ ವ್ಯಾಟ್ಸಪ್ ಗ್ರೂಪಲ್ಲಿ ತಿಳ್ಕೊಬಹುದು. ಅಥವಾ ಯಾರಾದರೂ ಎಕ್ಸ್ಪರ್ಟ್ಸ್ ನಿಮ್ಮ ನಿಯರ್ ಬೈ ಇತ್ತಂದರೆ ಅವ್ರ ಜೊತೆ ನೀವು ಡಿಸ್ಕಸ್ ಮಾಡೋದ್ರಿಂದ ನೀವು ಸ್ವಲ್ಪ ಮಟ್ಟಿಗೆ ತಿಳ್ಕೊಬಹುದು. ಆದರೆ ಕೆಲವರು ಏನಂತಾರೆ, ಗಾರ್ಡನಿಂಗ್ ಮಾಡ್ತೀರಾ ನೀವು ಅಂತ ಕೇಳಿದ್ರೆ, ಇಲ್ಲ ಸರ್ ನಾವು ಕೊರೋನಾ ಇದ್ದಾಗ ಮಾಡ್ತಿದ್ವಿ ಅಂತ. ಅಂದರೆ ಮತ್ತೆ ಕೊರೋನಾ ಮಾಡಬೇಕಂತಂದರೆ ಅನ್ನೋ ಪ್ರಶ್ನೆ ಬಂದುಬಿಡುತ್ತೆ. ಅದರಿಂದ ಕೊರೋನಾ ಇದೆ ಅಂತಲ್ಲ, ಏಜ್ ಈಸ್ ನಾಟ್ ಎ ಪ್ರಾಬ್ಲಮ್. 70 ವರ್ಷ ಆಗಿದೆ, ನವ್ ಐ ಆಮ್ 70. 70 ವರ್ಷ ಆಗಿದೆ, 65 ವರ್ಷ ಆಗಿದೆ, ಶಕ್ತಿ ಇಲ್ಲ, ನಮಗೆ ಮಾಡೋದಕ್ಕಾಗೋದಿಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಅಟ್ಲೀಸ್ಟ್ ಯು ವರ್ಕ್ ಫಾರ್ ಹಾಫ್ ಆನ್ ಅವರ್ ಆರ್ 1 ಅವರ್ ಇನ್ ಯುವರ್ ಗಾರ್ಡನ್. ನಿಮಗೆ ಮೋಸ್ಟ್ ಎನರ್ಜಿ ಸಿಗ್ತದೆ. ದೆನ್ ನಿಮಗೆ ಮೈಂಡಲ್ಲಿ ಒಳ್ಳೆ ಬ್ಯಾಲೆನ್ಸ್ ಸಿಗ್ತದೆ ಮತ್ತು ಎನರ್ಜಿ ಬರುತ್ತೆ ನಿಮಗೆ. ಬೈ ಈಟಿಂಗ್ ಆರ್ಗ್ಯಾನಿಕ್ ಫುಡ್ಡಿಂದ ನಿಮಗೆ ಒಳ್ಳೆಯ ಸ್ಟ್ರೆಂತ್ ಬರ್ತದೆ, ಇಮ್ಯುನಿಟಿ ಬರ್ತದೆ. ಸೊ ಅದರಿಂದ ನೀವು ಒಬ್ಬ ಮಾಲಿಯನ್ನು ಇಟ್ಟು ಮಾಡೋದಕ್ಕಿಂತ ಪರ್ಸನಲಿ ನೀವು ಮಾಡಬೇಕು ಅಂತ ಹೇಳಿ ನಾನು ಇಚ್ಛೆ ಪಡ್ತೀನಿ. ಯಾಕೆಂದರೆ ಅದರಿಂದ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಬಹಳ ಇದೆ ಹೊರತು ನೀವು ಯಾರ ಕಡೆನೋ ಮಾಡಿಸಿ ದಟ್ ಬೆನಿಫಿಟ್ ವಿಲ್ ಗೋ ಟು ಮಾಲಿ, ನಾಟ್ ಟು ಯು. ಅದರಿಂದ ನಿಮ್ಮ ಕೈಲಾದಷ್ಟು ಮಾಡಿ, ಹಾಫ್ ಆನ್ ಅವರ್ ಮಾಡಿ, ಇಲ್ಲ 1 ಅವರ್ ಮಾಡಿ. ಬಟ್ ಕೆಲವರು ಮೆನಿ ಪೀಪಲ್ಸ್ ಏನು ಮಾಡ್ತಾರೆ ಅಂತಂದರೆ, ಅವರು ಮಾಲಿ ತಗೊಂಡು, ನಮ್ಮ ಮಾಲಿ ಬಂದಿಲ್ಲ ಇವತ್ತು ಕೆಲಸಕ್ಕೆ, ಅದಕ್ಕೆ ನಾವು ಗಾರ್ಡನ್ ಮಾಡಿಲ್ಲ ಅಂತ. ಸುಮಾರು ನಾನು ಈ ರಾಜ್ಯದಲ್ಲಿ ಎಲ್ಲ ಡಿಸ್ಟ್ರಿಕ್ಟನ್ನು ನೋಡಿ ಹೋಗೋ ಕಾಲಕ್ಕೆ ಸುಮಾರು 150 ಗಾರ್ಡನ್ಸ್ ನೋಡಿದ್ದೀನಿ ನಾನು. ಕೆಲವರು ನನಗೆ ಎಕ್ಸಲೆಂಟಾಗಿ ಬೆಳೀತಾರೆ. ಸೊ ಇಲ್ಲಿ ಮೇಡಮ್ ಶಶಿಕಲಾ ನಟರಾಜನ್ ಅವರಿದ್ದಾರೆ. ಶಿ ಈಸ್ ದಿ ವೆರಿ ಗುಡ್ ವೆಜಿಟೇಬಲ್ ಗ್ರೋಯರ್. ಅವರು ಬೆಳೆಯೋದ್ರ ಜೊತೆಗೆ ಅವರ ಸಂಸ್ಥೆಗೆ, ಎಜುಕೇಷನಲ್ ಟ್ರಸ್ಟಿಗೆ ಶಿ ಈಸ್ ಡೊನೇಟಿಂಗ್ ವೆಜಿಟೇಬಲ್ಸ್ ಎವ್ರಿ ಡೇ. ಸೊ ಐ ಅಪ್ರಿಷಿಯೇಟ್ ಹರ್ ಡೆಡಿಕೇಶನ್ ಫಾರ್ ದ್ಯಾಟ್. ಸೊ ಅವರಿಗೆ ದಟ್ಸ್ ವೈ ಐ ಥಾಟ್ ಆಫ್ ಗಿವಿಂಗ್ ಎನ್ ಅವಾರ್ಡ್, ಕ್ರಾಪ್ ಚಾಂಪಿಯನ್ ಅಂತ ಹೇಳಿ ಕೊಡಬೇಕಂತೇಳಿ ನಾನು ಹ್ಯಾವ್ ಡಿಸೈಡೆಡ್ ದ್ಯಾಟ್ ವಿಲ್ ಬಿ ಗಿವನ್ ಅಟ್ ಎ ಲೇಟರ್ ಡೇಟ್ ಆನ್ ಎ ಪರ್ಟಿಕ್ಯುಲರ್ ಅಕೇಶನ್. ಹಾಗೆ ನಮ್ಮಲ್ಲಿ ಗ್ರೂಪಲ್ಲಿ, ಇನ್ ಮೈ ಗ್ರೂಪ್ ಐ ಹ್ಯಾವ್ ಓಲ್ಡ್ ಲೇಡೀಸ್ ಆಫ್ ದಿ ಏಜ್ ಆಫ್ 75 to 80 years. ಪರ್ಸನಲಿ ದೇ ಆರ್ ಡೂಯಿಂಗ್ ಗಾರ್ಡನಿಂಗ್. ಇವತ್ತು ಅಷ್ಟೇ ಮಂಗಳೂರಲ್ಲಿ ಲೇಡಿ ಇದ್ದಾರೆ ಇನ್ ಮೈ ಗ್ರೂಪ್. ಐ ಹ್ಯಾವ್ ಎ ವ್ಯಾಟ್ಸಪ್ ಗ್ರೂಪ್ ಆ್ಯಂಡ್ I have 2 Facebook groups. Totally I have 3,000 followers in India and abroad. I have more participants from Philippines, Malaysia, Seychelles, Sri Lanka, Mauritius, Australia, UAE, US and UK. ಇಷ್ಟು ಕಡೆ ನನ್ನ ಫಾಲೋವರ್ಸ್ ಇದ್ದಾರೆ. ಅಂದರೆ ವಿ ಎಕ್ಸ್ಚೇಂಜ್ ಅವರ್ ಐಡಿಯಾಸ್. ಅವರು ಹೇಗೆ ಪ್ಲಾಂಟೇಷನ್ ಮಾಡ್ತಾರೆ, ಅವರಲ್ಲಿ ಎನ್ವೈರ್ನ್ಮೆಂಟ್ ಹೇಗಿದೆ, ಅಥವಾ ಅವ್ರದ್ದು ಏನಾದ್ರು ಸೀಡ್ಸ್ ಇದ್ದರೆ ಕಳಿಸ್ತಾರೆ ನಮಗೆ, ನಾವೇನಾದ್ರು ಇತ್ತಂದರೆ ನಾವು ಅವ್ರಿಗೆ ಕಳಿಸ್ಕೊಡ್ತೀವಿ. ಸೊ ಈ ರೀತಿ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಮಾಡ್ತಾ ಇರ್ತೀವಿ ಯಾವಾಗಾದರೂ. ಈಗ ನರ್ಸರಿಗೆ ಹೋಗಿ ಸೀಡ್ಲಿಂಗ್ಸ್ ತೊಗೊಂಡು ಬರ್ತಾರೆ ಭಾಳ ಜನ. ಮೆನಿ ವುಮೆನ್ ಆರ್ ಇಂಟ್ರೆಸ್ಟೆಡ್ ಟು ಬ್ರಿಂಗ್ ಸಮ್ ಇದು. ಆದರೆ ಅದನ್ನು ತಂದ ಮೇಲೆ ಹೇಗೆ ಪ್ಲ್ಯಾಂಟಿಂಗ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಅವ್ರೇನು ಮಾಡ್ತಾರೆ, ಅದೇ ಅದನ್ನೇ ಗಿಡ ತೊಗೊಂಡು ಬಂದು ಒಂದು ಪಾಟಲ್ಲಿ ಹಾಕಿಬಿಡ್ತಾರೆ ವಿತ್ ದ ಸೇಮ್ ಸಾಯಿಲ್. ಅದರ ಹಸಿಲು ಕ್ಲೇ ಸಾಯಿಲ್ ಇರೋದರಿಂದ ನೀವು ಎಷ್ಟೇ ವರ್ಷ ಆದ್ರೂ, 1 ವರ್ಷ ಆಗಲಿ 2 ವರ್ಷ ಆಗಲಿ ಆದರೆ ಆ ಗಿಡ ಬೆಳೆಯೋದಿಲ್ಲ. ಕ್ಲೇ ಸಾಯಿಲಲ್ಲಿ ಅದು ಪ್ಲಾಂಟ್ ವಿಲ್ ನಾಟ್ ಗ್ರೋ. ಈ ಹೊಸದಾಗಿ ಪ್ರಾರಂಭ ಮಾಡಿರ್ತಕ್ಕಂಥ ಗಾರ್ಡನರ್ಸು ಅವರಿಗೆ ಏನು ನಾಲೆಡ್ಜ್ ಇದೆ ಹಾಕ್ತಾರೆ, ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ನಾವು ಒಂದು 4-6 ಗಾರ್ಡನ್ಗಳನ್ನು ನೋಡಬೇಕು. ಈಗ ನನ್ನ ಗಾರ್ಡನ್ ಬಂದರೆ ನೀವು, ಐ ಹ್ಯಾವ್ 500 ಪ್ಲಾಂಟ್ಸ್ ಆನ್ ಮೈ ಟೆರೆಸ್. ಸೊ ದಟ್ ಈಸ್ ಮೈ ಅನದರ್ ವರ್ಲ್ಡ್. ಗಾರ್ಡನ್ ವರ್ಲ್ಡೇ ಬೇರೆ ಇದೆ. ಸೊ ಅದರಲ್ಲಿ ನೀವು ಆಲ್ ದ ಪ್ಲಾಂಟ್ಸ್ ಮೇ ನಾಟ್ ಅಟ್ರಾಕ್ಟ್ ಯುವರ್ ಅಟೆನ್ಷನ್. ಯಾವುದೋ ಒಂದು 4-5 ಪ್ಲಾಂಟ್ ಅಟ್ರಾಕ್ಟ್ ಮಾಡ್ತದೆ ನಿಮ್ಮ ಕಣ್ಣಿಗೆ. ಇದು ಚೆನ್ನಾಗಿ ಬಂದಿದೆ ಅಲ್ಲ, ಪೀನಟ್ ಬಟರ್ ಫ್ರೂಟ್ ಚೆನ್ನಾಗಿ ಬಂದಿದೆ, ಮಲ್ಬಾರ್ ಸ್ಪಿನಾಚ್ ಚೆನ್ನಾಗಿ ಬಂದಿದೆ, ಅಥವಾ ದಿಸ್ ಕರಿ ಲೀಫ್ ಚೆನ್ನಾಗಿ ಬಂದಿದೆ, ಯಾವುದೋ ಒಂದು 5 ನಿಮ್ಮ ಕಣ್ಣನ್ನು ಅಟ್ರಾಕ್ಟ್ ಮಾಡ್ತದೆ. ಸೊ ದಟ್ ಆನ್ ದಟ್ ಇಶ್ಯೂ ಯು ಶುಡ್ ಡಿಸ್ಕಸ್ ವಿತ್ ಮೀ ವಾಟ್ ಫರ್ಟಿಲೈಸರ್ ಐ ಆಮ್ ಯೂಸಿಂಗ್, ವಾಟ್ ಪಾಟಿಂಗ್ ಸಾಯಿಲ್ ಐ ಹ್ಯಾವ್ ಯೂಸ್ಡ್ ಅಂತ ಹೇಳಿ ನೀವು ನನ್ನ ಅನುಭವವನ್ನು ತಿಳ್ಕೊಂಡ್ರೆ, ನನ್ನ ಅನುಭವವನ್ನು ನಿಮ್ಮ ಹತ್ರ ಹಂಚ್ಕೊಂಡ್ರೆ ನೀವು ಅರ್ಧ ಕಲಿತೀರಿ. ನಾನು ನಿಮ್ಮ ಗಾರ್ಡನ್ ನೋಡಿದ್ರಿಂದ ನಾನು ಅರ್ಧ ಕಲಿತೀನಿ. ಸೊ ಹೀಗೆ ನೋಡಿ ಕಲಿ
ಅಂತ ಹೇಳ್ತಾರಲ್ಲ, ಹಾಗೆ ನೀವು ಅನೇಕ ಗಾರ್ಡನ್ಗಳನ್ನು ನೋಡಿ ತಿಳ್ಕೋಬೇಕು, ಅವ್ರ ಜೊತೆ ಇಂಟರಾಕ್ಷನ್ ಮಾಡಬೇಕು. ಇಂಟರಾಕ್ಷನ್ ಮಾಡಿದಾಗ ಅದರಲ್ಲಿ ನೀವು ಕೇಳಬೇಕು ಅವರಿಗೆ ವಾಟ್ ಟೈಪ್ ಆಫ್ ಸೀಡ್ಸ್ ಯು ಆರ್ ಯೂಸಿಂಗ್, ಯಾವ, ಆಮೇಲೆ ನೀವು ಹೌ ಯು ಆರ್ ಗ್ರೋಯಿಂಗ್, ಹೌ ಯು ಆರ್ ಸೋಯಿಂಗ್ ದ ಸೀಡ್, ವಾಟ್ ಈಸ್ ಯುವರ್ ಪಾಟಿಂಗ್ ಮಿಕ್ಸ್ಚರ್ ರೇಷಿಯೋ ಅಂತ ಹೇಳಿ, ಮತ್ತು ಹೌ ಯು ಆರ್ ಪ್ರೂನಿಂಗ್ ದಿ ಪ್ಲಾಂಟ್, ಫರ್ಟಿಲೈಸೇಷನ್ ಯಾವಾಗ ಮಾಡ್ತೀರಿ, ಹೇಗೆ ಮಾಡ್ತೀರಿ ಸ್ವಲ್ಪ ಇಂಟರಾಕ್ಷನ್ ಮಾಡ್ತಂದರೆ ಯು ಕ್ಯಾನ್ ಎನ್ಹಾನ್ಸ್ ಯುವರ್ ನಾಲೆಡ್ಜ್. ಇಲ್ಲ ಅಂತಂದರೆ ಏನಾಗುತ್ತೆ ಗೊತ್ತಾಗೋದಿಲ್ಲ, ನಿಮಗೆ ನಾಲೆಡ್ಜ್ ಏನಿದೆ ಅನ್ನೋದು ಗೊತ್ತಾಗೋದಿಲ್ಲ. ಈಗ ಕೆಲವರು ಮೆನಿ ಆಫ್ ದ ಡಾಕ್ಟರ್ಸ್ ಇನ್ ಮೈ ಗ್ರೂಪ್, ಐ ಹ್ಯಾವ್ ನಾಟ್ ಲೆಸ್ ದೆನ್ 40 to 50 ಡಾಕ್ಟರ್ಸ್ ಇನ್ ಮೈ ವಾಟ್ಸಪ್ ಗ್ರೂಪ್. ಅವರು ಕೆಲವರು ಅದರಲ್ಲಿ ರಿಹ್ಯಾಬಿಲಿಟೇಷನ್ ಗಾರ್ಡನ್ ಮಾಡಿದ್ದಾರೆ, ಕೆಲವರು ಝೆನ್ ಗಾರ್ಡನ್ ಮಾಡಿದ್ದಾರೆ. ಝೆನ್ ಗಾರ್ಡನ್ ಮೀನ್ಸ್ ಇಟ್ ಈಸ್ ಅ ಗಾರ್ಡನ್ ಆಫ್ ಜಪಾನೀಸ್ ಸ್ಟೈಲ್, ಕಂಪ್ಲೀಟ್ಲಿ ಮೆಡಿಸಿನಲ್ ಬೆನಿಫಿಟ್ ಸಿಗುವಂಥ ಗಾರ್ಡನ್ಗೆ ಝೆನ್ ಗಾರ್ಡನ್ ಅಂತಾರೆ. ರಿಹ್ಯಾಬಿಲಿಟೇಷನ್ ಗಾರ್ಡನ್ ಇದೆ, ರಾಕ್ ಗಾರ್ಡನ್ ಇದೆ, ಆಮೇಲೆ ವರ್ಟಿಕಲ್ ಗಾರ್ಡನ್ ಇದೆ. ಯು ಕ್ಯಾನ್ ಗ್ರೋ ಯುವರ್ ಪ್ಲಾಂಟ್ಸ್ ಇನ್ ಬಾಲ್ಕನಿ ಆಲ್ಸೋ. ಬಾಲ್ಕನಿ ಗಾರ್ಡನಿಂಗು ಮಾಡ್ಬೋದು, ಇಂಡೋರ್ ಗಾರ್ಡನಿಂಗ್ ಮಾಡ್ಬೋದು. ಸೊ ನೀವು ಒಂದು ಒಳ್ಳೆ ಗ್ರೂಪಲ್ಲಿ ಸೇರಿದ್ರೆ ಪ್ರಾಸ್ ಆ್ಯಂಡ್ ಕಾನ್ಸ್ ಆಫ್ ಇಂಡೋರ್ ಗಾರ್ಡನ್ ಏನಿದೆ ಮತ್ತು ವರ್ಟಿಕಲ್ ಗಾರ್ಡನ್ ಏನಿದೆ, ಯಾವುದರಲ್ಲಿ ನೀವು ಚೆನ್ನಾಗಿ ಬೆಳೆ ಬೆಳ್ಕೋಬಹುದು, ನಿಮಗೆ ಯು ವಿಲ್ ಗೆಟ್ ದಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್. ಆ್ಯಂಡ್ ಸೆಕೆಂಡ್ಲಿ, ನೀವೀಗ ನಾವು ಬೆಳಿತೀವಿ, ಟೊಮೆಟೊ ಬೆಳಿತೀವಿ. ಟೊಮೆಟೊ ಬೆಳೆದಾಗ ನಮಗೆ ಖುಷಿ ಆಗ್ತದೆ. ಡೈಲಿ ನಮಗೆ 3-4 ಟೊಮೆಟೊ ಇದ್ದರೆ ನಿಮ್ಮ ಮನೆ ಊಟ ಮುಗಿದು ಹೋಗ್ತದೆ. ಅದರಲ್ಲಿ ನಾವು ಬೆಳೆಯೋದಷ್ಟೇ ದೊಡ್ಡದಲ್ಲ, ಬೆಳೆದ ಮೇಲೆ ಅದೇನು ಹೇಳ್ತಾರಲ್ಲ, ಕಲಿಯೋ ತನಕ ಬ್ರಹ್ಮವಿದ್ಯೆ, ಕಲಿತ ಮೇಲೆ ಕೋತುವಿದ್ಯೆ ಅಂತ ಹೇಳ್ತಾರಲ್ಲ, ಹಾಗೆ ಬೆಳೆದ ಮೇಲೆ ನೀವು 2-3 ವಿಚಾರಗಳನ್ನು ಸ್ಪೆಸಿಫಿಕ್ಕಾಗಿ ತಿಳ್ಕೊಳ್ಳೇಬೇಕು. ಏನಂತಂದರೆ, ನೀವು ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು. ದೀಸ್ ಆರ್ ವೆರಿ ಟು ಇಂಪಾರ್ಟೆಂಟ್ ಇಶ್ಯೂಸ್. ಈಗ ಫಾರ್ ಎಕ್ಸಾಂಪಲ್ ಯಾಮ್ ಮತ್ತು ಕೆಲವೊಂದು ರೂಟ್ ವೆಜಿಟೇಬಲ್ಸ್ ತಿಂತೀರಿ, ಎಷ್ಟು ತಿನ್ನಬೇಕು. ಬೀಟ್ ತಿಂತೀರಿ, ಬೀಟ್ ತಿನ್ನಬೇಕಾದ್ರೆ ಎಷ್ಟು ತಿನ್ನಬೇಕು. ಆಮೇಲೆ ಟ್ಯಾಪ್ ರೂಟ್ ವೆಜಿಟೇಬಲ್, ಸ್ವೀಟ್ ಪೊಟ್ಯಾಟೊ ತಿಂತೀರಿ, ಎಷ್ಟು ತಿನ್ನಬೇಕು. ಸೊ ದೀಸ್ ಆಲ್ ದ ನಾಲೆಡ್ಜ್ ಆ್ಯಸ್ ಎ ಹೌಸ್ ವೈಫ್. ಅದು ಕೆಲವರಿಗೆ ಗೊತ್ತಿರಲ್ಲ. ಈಗ ಚಿಲ್ಲಿ, ರೆಡ್ ಚಿಲ್ಲಿ ತಿಂದರೆ ಒಳ್ಳೆಯದು, ಗ್ರೀನ್ ಚಿಲ್ಲಿ ತಿಂದರೆ ಒಳ್ಳೆಯದು. ಅದರಲ್ಲಿ ನಿಮಗೆ ಏನು ನ್ಯೂಟ್ರಿಷನ್ ಯಾವುದರಲ್ಲಿ ಹೆಚ್ಚಿಗೆ ಸಿಗುತ್ತೆ. ಸೊ ಅದನ್ನು ನೀವು ಯು ಶುಡ್ ಹ್ಯಾವ್ ದಿ ಬೇಸಿಕ್ ಇನ್ಫಾರ್ಮೇಷನ್. ಯಾಕಂದ್ರೆ ನೀವು ಮನೆಯಲ್ಲಿ ಅಡುಗೆ ಮಾಡಿ ಹಾಕೋರು, ನಿಮಗೆ ನಾಲೆಡ್ಜ್ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಅದರಿಂದ ಮತ್ತು ನಟ್ಸ್ದು ಇಂಪಾರ್ಟೆನ್ಸ್ ಏನಿದೆ, ಯಾವ ನಟ್ಟು ನಿಮಗೆ ಒಳ್ಳೆ ನ್ಯೂಟ್ರಿಷನ್ ಕೊಡ್ತದೆ ಅನ್ನೋದನ್ನು ನೀವು ಅದನ್ನು ತಿಳ್ಕೊಬೇಕಾಗ್ತದೆ. ಗಾರ್ಡನ್ನಲ್ಲಿ ನಾನು ಅಷ್ಟೇ, ಎಲ್ಲೇ ಗಾರ್ಡನ್ ಊರಿಗೆ ಹೋದ್ರೂ ನಾನು ಕೆಲವು ಗಾರ್ಡನ್ಗಳಿಗೆ ಹೋಗ್ತೀನಿ, ನೋಡ್ತೀನಿ. ನಾನು ಹುಬ್ಳಿನಲ್ಲಿ ನಮ್ಮ ಒಬ್ಬರು ಗಾರ್ಡನ್ ಫ್ರೆಂಡ್ ಇದ್ದರು, ಹರ್ ನೇಮ್ ಈಸ್ ಸುಮಾ ರಾಯ್ಕರ್ ಅಂತ ಹೇಳಿ. ಅವರು ಶಿ ಈಸ್ ದಿ ಓನರ್ ಆಫ್ ಎ ಫಿಲ್ಮ್ ಥಿಯೇಟರ್. ಇಷ್ಟು ಎಕ್ಸಲೆಂಟ್ ಗ್ರೋ ಮಾಡ್ತಿದ್ರು ಅವರು ಅಂತಂದರೆ, ಶಿ ಹ್ಯಾಡ್ ಗ್ರೋನ್, ನಾನು ಅವ್ರ ಮನೆಗೆ ಹೋದಾಗ ಶಿ ಹ್ಯಾಡ್ ಗ್ರೋನ್ ಬಾಟಲ್ ಗಾರ್ಡ್ ಆ್ಯಂಡ್ ಇದು ಪೊಮಗ್ರಾನೇಟ್. ಇಷ್ಟು ಎಕ್ಸಲೆಂಟ್ ಅಂದರೆ ಕಣ್ಣು ತುಂಬಿ ಹೋಯ್ತು ನಂದು ಅದನ್ನು ನೋಡಬೇಕಾದ್ರೆ. ಅವ್ರ ಮನೆಗೆ ಹೋದಾಗ ಬಾಟಲ್ ಗಾರ್ಡ್ ಎಲ್ಲ ಚಪ್ರ ಹಾಕಿ ಎಲ್ಲ ಜೋತು ಬಿದ್ದುಬಿಟ್ಟಿತ್ತು, ಈಸಿಲಿ ಕೈಗೆ ಸಿಗೋದು, ನೋಡಿದ್ರೆ ಭಾಳ ಖುಷಿಯಾಗೋದು. ಅದು ನಾನು ಅವ್ರ ಹತ್ರ ಒಂದು ಅರ್ಧ ಗಂಟೆ ಮಾತಾಡಿದೆ, ಹೇಗೆ ಬೆಳಿತೀರಿ, ಏನು ಹಾಕ್ತೀರಿ ಇದಕ್ಕೆ ಅಂತ. ನೀವು ಚರ್ಚೆ ಮಾಡಿದಷ್ಟು ನಿಮ್ಮ ನಾಲೆಡ್ಜ್ ಜಾಸ್ತಿ ಬರ್ತದೆ. ನೀವು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಕಂಪಲ್ಸರಿಲಿ ನೀವು ಅನೇಕ ಗಾರ್ಡನ್ಗಳನ್ನು ನೋಡಬೇಕು. ನೀವು ನೋಡಿದ್ರೆ ನಿಮಗೆ ಇದಾಗುತ್ತೆ, ಚೆನ್ನಾಗಿ ಯು ವಿಲ್ ಗೆಟ್ ಸಮ್ ನಾಲೆಡ್ಜ್. ದೆನ್ ಶೇಡ್ ಲವಿಂಗ್ ಪ್ಲಾಂಟ್ಸ್ ಅಂತ ಕೆಲವು ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಕೆಲವರು ಪ್ರಾಬ್ಲಮ್ ಏನಿರುತ್ತೆ ಅಂದರೆ, ಬಿಸಿಲೇ ಬರಲ್ಲ ನಮ್ಮ ಮನೆಯಲ್ಲಿ, ಏನು ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಬಿಸಿಲು ಬರಲ್ಲ ಅಂತಂದಮೇಲೆ ನೀವು ನೆರಳನ್ನು ಬರಬೇಕಲ್ಲ, ಎಲ್ಲ ಅಟ್ಲೀಸ್ಟ್ ಸಮ್ ಪಾರ್ಟ್ ಆಫ್ ದಿ ಡೇ ಯು ವಿಲ್ ಬಿ ಗೆಟಿಂಗ್ ಸಮ್ ಪಾರ್ಷಿಯಲ್ ಲೈಟ್. ಸೊ ಆವಾಗ ಏನು ಬೆಳಿಬೇಕು ನೀವು ಅನ್ನೋದನ್ನು ಯು ಕ್ಯಾನ್ ಡಿಸೈಡ್. ಯು ಕ್ಯಾನ್ ಗ್ರೋ ಸಮ್ ಬಿಲೋ ದ ಟ್ರೀ, ಯು ಕ್ಯಾನ್ ಆಲ್ಸೋ ಗ್ರೋ ಸಮ್ ರ್ಯಾಡಿಶ್ ಹಾಕ್ಬೋದು, ಕ್ಯಾರೆಟ್ ಹಾಕ್ಬೋದು, ಬೀಟ್ರೂಟ್ ಹಾಕ್ಬೋದು, ಬೇಕಾದಷ್ಟು ಲೆಟ್ಯೂಸ್ ಹಾಕ್ಬೋದು, ಮಿಂಟ್ ಹಾಕ್ಬೋದು, ಬೇಕಾದಷ್ಟು ಸಿಗ್ತದೆ. ನೀವು ಹಾಕಬೇಕಂತಂದರೆ ಮಾಡಬೇಕು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಯು ಶುಡ್ ಹ್ಯಾವ್ ಡೆಡಿಕೇಶನ್. ಗಾರ್ಡನಿಂಗ್ ನಮಗೆ ಡಿಸಿಪ್ಲಿನ್ ಕಲಿಸ್ತದೆ. ಮತ್ತು ನಾವು ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಿ ಪ್ಲಾಂಟ್ಸ್ ರಿಕ್ವೈರ್ಮೆಂಟ್. ಪ್ಲಾಂಟ್ ರಿಕ್ವೈರ್ಮೆಂಟ್ ಏನಿದೆ, ಪ್ಲಾಂಟ್ ಸಿಂಪ್ಟಮ್ ಏನು ಬರ್ತದೆ, ಪ್ಲಾಂಟ್ ಡೆಫಿಷಿಯನ್ಸಿ ಏನಿದೆ, ಡೆಫಿಷಿಯನ್ಸಿ ಇನ್ ಪ್ಲಾಂಟ್ಸ್ ಏನು ಬರ್ತದೆ, ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಆದಾಗ ಏನಾಗುತ್ತೆ, ಜಿಂಕ್ ಡೆಫಿಷಿಯನ್ಸಿ ಆದಾಗ ಏನಾಗುತ್ತೆ. ಸೊ ಇದರ್ ಆರ್ ಮೆನಿ ನ್ಯೂಟ್ರಿಯೆಂಟ್ಸ್, ಮೇಜರ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಮೈನರ್ ನ್ಯೂಟ್ರಿಯೆಂಟ್ಸ್ ಅಂತ ಏನಿರುತ್ತೆ. ಆ ನ್ಯೂಟ್ರಿಯೆಂಟ್ಸ್ ಡೆಫಿಷಿಯನ್ಸಿ ಆದಾಗ ಪ್ಲಾಂಟ್ ಏನಾಗುತ್ತೆ. ಆ್ಯಕ್ಚುಲಿ ಇಫ್ ಯು ವರ್ಕ್ ಹಾರ್ಡ್ ಇನ್ ಯುವರ್ ಗಾರ್ಡನ್ ಪರ್ಸನಲಿ, ಯು ಕ್ಯಾನ್ ಸ್ಪೀಕ್ ವಿತ್ ಯುವರ್ ಪ್ಲಾಂಟ್ಸ್.
ಪ್ಲ್ಯಾಂಟ್ಸು ಏನು ಒಂದು ಸಿಮ್ಟಮ್ ಕೊಡ್ತದೆ ನಿಮಗೆ, ಪ್ಲ್ಯಾಂಟ್ ಮಾತಾಡುತ್ತೆ, ನಾವು ಮಾತಾಡಿಸ್ಬೇಕಷ್ಟೆ. ವಿ ಶುಡ್ ಹ್ಯಾವ್ ದಟ್ ಸ್ಕಿಲ್. ಅದನ್ನು ಕಮ್ಯುನಿಕೇಷನ್ ಸ್ಕಿಲ್ ಅಂತ. ಕಮ್ಯುನಿಕೇಷನ್ ಸ್ಕಿಲ್ ನೀವು ಮಾಡಬೇಕು. ನೀವು ಗಿಡದ ಜೊತೆಗೆ ನಿಂತ್ಕೊಂಡು ದಿವಸಕ್ಕೆ ಯು ಟ್ರೀಟ್ ದಿ ಪ್ಲ್ಯಾಂಟ್ ಪರ್ಸನಲಿ, ಯು ಕ್ಯಾನ್ ಡೆಫಿನೆಟ್ಲಿ ಸ್ಪೀಕ್ ಟು ಯುವರ್ ಪ್ಲ್ಯಾಂಟ್ಸ್. ಮಾತಾಡ್ಬೋದು ನೀವು, ಏನು ತೊಂದರೆ ಇಲ್ಲ. ಮತ್ತು ಅದು ಗಿಡಕ್ಕೆ ನೀರು ಬೇಕು ನನಗೆ ಅಂತಂದರೆ ಇಟ್ ವಿಲ್ ಶೋ ಸಮ್ ಇಂಡಿಕೇಷನ್. ನನಗೆ ಥರ್ಸ್ಟಿಯಾಗಿದ್ದೀನಿ ಅಂತಂದ್ರೆ ಒಂದು ಇಂಡಿಕೇಷನ್, ನನಗೆ ಫರ್ಟಿಲೈಸರ್ ಬೇಕು ಅಂದರೆ ಒಂದು ಇಂಡಿಕೇಷನ್, ಅಥವಾ ನನಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ವಿಟಮಿನ್ಸ್ ಸಿಗ್ತಾ ಇಲ್ಲ, ಕ್ಯಾಲ್ಶಿಯಂ ಸಿಗ್ತಾ ಇಲ್ಲ ಅಂತಂದರೆ ಇಟ್ ವಿಲ್ ಶೋ ಸಮ್ ಅದರ್ ಇಂಡಿಕೇಷನ್. ಇಫ್ ಜಿಂಕ್ ಈಸ್ ಡೆಫಿಷಿಯೆಂಟ್, ಅದು ನಿಮಗೆ ಯಾವ ರೀತಿ ಬೇಕಾದ ತೋರಿಸ್ಬಿಡ್ತದೆ. ಅದನ್ನು ನಾಲೆಡ್ಜ್ ಯು ಶುಡ್ ಹ್ಯಾವ್. ದಟ್ ಈಸ್ ಕಾಮನ್ ಸೆನ್ಸ್ ಅಷ್ಟೇ. ನಾವು ನೋಡ್ತಾ ನೋಡ್ತಾ ಅರ್ಧ ತಿಳ್ಕೊಬೋದು ಅದರಲ್ಲಿ. ಏನು ನಮಗೇನು ಹೆಚ್ಚಿಗೆ ಅದರಲ್ಲಿ ಭಾಳ ಆ್ಯಸ್ ಎ MSc ಸ್ಟೂಡೆಂಟ್ ನಾವು ಓದಬೇಕು ಅನ್ನೋದೇನು ಅವಶ್ಯಕತೆ ಇಲ್ಲ ನನ್ನ ಅಭಿಪ್ರಾಯದಲ್ಲಿ. ಬಿಕಾಸ್ ದಿಸ್ ಈಸ್ ಮೈ 23rd ಇಯರ್ ಆಫ್ ಗಾರ್ಡನಿಂಗ್. ಮತ್ತು ನಾನು ಈ ಗಾರ್ಡನ್ ವೇಸ್ಟ್ ಏನು ಬರ್ತದೆ ಅಪ್ರೂಟ್ ಮಾಡಿದಾಗ, ಪ್ರೂನಿಂಗ್ ಮಾಡಿದಾಗ ಏನು ವೇಸ್ಟ್ ಬರ್ತದೆ, ದಟ್ ಐ ಯೂಸ್ ಇಟ್ ಟು ಪ್ರಿಪೇರ್ ಕಾಂಪೋಸ್ಟ್. ಸೊ ಎವ್ರಿ ಇಯರ್ ಐ ಪ್ರಿಪೇರ್ 15 quintals ಆಫ್ ಕಾಂಪೋಸ್ಟ್ ವಿಚ್ ಈಸ್ ದಿ ಆ್ಯನ್ಯುವಲ್ ರಿಕ್ವೈರ್ಮೆಂಟ್ ಆಫ್ ಮೈ ಗಾರ್ಡನ್. ಮಾಡ್ಕೋತೀನಿ. ಬಿಕಾಸ್ ಆಫ್ ದಟ್ ಡೆಪ್ಯೂಟಿ ಕಮಿಷನರ್ ಧಾರವಾಡ ಮೇಡಮ್ ದೀಪಾ ಚೋಳನ್, somehow she collected that information and she visited my garden ಮಾಡಿ on the same day she declared an award to me and she conferred eco-friendly family award ಅಂತ ಹೇಳಿ she conferred an award to my home as well as my family. eco-friendly family ಅಂತ ಕೊಟ್ಟರು. So I am not wasting even a single leaf, good leaf. ನಾನು ಒಂದು ಮಾಡೋದಿಲ್ಲ. ಐ ಯೂಸ್ ದಟ್ ಟು ಪ್ರಿಪೇರ್ ಮೈ ಕಾಂಪೋಸ್ಟ್. ಹೀಗಾಗಿ ವಾಟ್ರಿಂಗ್ ಮಾಡೋದು ಮೆಥಡ್ಡು, ಫರ್ಟಿಲೈಸೇಷನ್ ಮೆಥಡ್, ನಮ್ಮ ಗ್ರೂಪ್ದವ್ರು ಬಂದಿದ್ದಾರಲ್ಲ ಸ್ವಲ್ಪ ಜನ, ಹ್ಯಾಡ್ ಆಸ್ಡ್ ಒನ್ ಕ್ವಶನ್ ಡ್ಯೂರಿಂಗ್ September 1st week. ಎ ಪ್ಲಾಂಟ್ ಅಂಡರ್ ವಿಚ್ ಕಂಡೀಷನ್, ನಾ ಕೇಳಿದ ಪ್ರಶ್ನೆ, ಬಟ್ ನೋಬಡಿ ಹ್ಯಾವ್ ರೆಡ್ ದಟ್ ಕ್ವಶನ್ ಪ್ರಾಪರ್ಲಿ. ಎ ಪ್ಲಾಂಟ್ ಅಂಡರ್ ವಿಚ್ ಕಂಡೀಷನ್, ಐ ವಿಲ್ ರಿಪೀಟ್ ದ ಸೇಮ್ ಕ್ವಶನ್. ಎ ಪ್ಲಾಂಟ್ ಅಂಡರ್ ವಿಚ್ ಕಂಡೀಷನ್ ವಿಲ್ ಬಿ ಮೋರ್ ಬೆನಿಫಿಟೆಡ್ ಬೈ foliar spray ಅಂತ ಕೇಳಿದ್ದೆ. ಎಲ್ಲರೂ ಇಟ್ ವಿಲ್ ಅಪ್ಟೇಕ್ ದಿ ನ್ಯೂಟ್ರಿಷನ್, ಇಟ್ ವಿಲ್ ಬಿ ವೆರಿ ಫಾಸ್ಟ್, ಆ್ಯಕ್ಷನ್ ವಿಲ್ ಬಿ ವೆರಿ ಫಾಸ್ಟ್ ಅಂತ ಹೇಳಿದ್ರಿ. ನನ್ನ ಕ್ವಶನ್ ನೀವು ಯಾರೂ ಓದಿಲ್ಲ ಸರಿಯಾಗಿ. ಯು ಹ್ಯಾವ್ ನಾಟ್ ರೆಡ್ ಮೈ ಕ್ವಶನ್. ಮೈ ಕ್ವಶನ್ ಈಸ್ ವಿಚ್ ಎ ಪ್ಲಾಂಟ್ ಅಂಡರ್ ವಿಚ್ ಕಂಡೀಷನ್ ವಿಲ್ ಬಿ ಮೋರ್ ಬೆನಿಫಿಟೆಡ್ ಅಂತ ಹೇಳಿದ್ದೆ. ನಾನು ಯಾವತ್ತು ಕ್ವಶನ್ ನಿಮಗೆ ಕೇಳಿದ್ದೆ ಅವತ್ತಿನ ಬೆಳಗ್ಗೆನೇ ನಾನು ಅದು ನೋಟ್ಸ್ ಕಳಿಸಿದ್ದೀನಿ ನಿಮಗೆ. ಅದ್ರ ದ ಸೇಮ್ ಡೇ ಐ ಹ್ಯಾವ್ ಸೆಂಟ್ ದಟ್ ನೋಟ್ಸ್, ಬಟ್ ಯು ಹ್ಯಾವ್ ನಾಟ್ ರೆಡ್ ಮೈ ನೋಟ್ಸ್. ಐ ವಾಂಟೆಡ್ ಟು ಚೆಕ್ ವೆದರ್ ಯು ವಿಲ್ ರೀಡ್ ಮೈ ನೋಟ್ಸ್ ಆರ್ ನಾಟ್ ಅಂತೇಳಿ. ನೀವು ಓದಿಲ್ಲ, ಸೊ ನೋ ಬಡಿ ಹ್ಯಾವ್ ಗಿವನ್ ರಿಪ್ಲೈ. ಯು ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ರೆಫರ್ ದಟ್. ಐ ಥಿಂಕ್ ಐ ಹ್ಯಾವ್ ಆಸ್ ದಟ್ ಕ್ವಶನ್ ಆನ್ 5th September. ರೆಫರ್ ಮಾಡಿ ನೀವು. ಮತ್ತು ಸುಮಾರು ಇನ್ ಮೈ ಗ್ರೂಪ್ ಐ ಹ್ಯಾವ್ ಸೆಂಟ್ not less than 1,800 notes on different topics, commencing from seed to harvest, seed germination, watering process, then fertilization process, pest management and storage, harvesting, then utilization of the produce. ಇದರ ಬಗ್ಗೆ ಎಲ್ಲ ನಾನು ಪ್ರತಿಯೊಂದು ಸುಮಾರು 1,800 so far, and I have also replied to all your queries, but somehow I am not happy because you are not replying to my questions. But ಇದನ್ನು I think I asked this question to you on 5th. ಇನ್ನೂ ಟೈಮ್ ಕೊಡ್ತೀನಿ ನಿಮಗೆ. ಯು ಟೇಕ್ 1 week ಟೈಮ್ ಆ್ಯಂಡ್ ಗಿವ್ ಮಿ ದ ಪ್ಲಾಂಟ್ ಅಂಡರ್ ವಿಚ್ ಕಂಡೀಷನ್ ವಿಲ್ ಬಿ ಮೋರ್ ಬೆನಿಫಿಟೆಡ್ ಬೈ foliar spray. ಕ್ವಶನ್ ನೆನ್ಪಿಟ್ಟುಕೊಳ್ಳಿ. ಹೀಗಾಗಿ ನಿಮ್ಮ ಮನಸ್ಸಿಗೆ ಯಾವ ತೋಟಗಾರಿಕೆಯನ್ನು ಮಾಡೋದಕ್ಕೆ ಇಷ್ಟ ಇದೆ ನೀವು ಮಾಡ್ಬೋದು, ಅದನ್ನು ಏನು ತೊಂದರೆ ಇಲ್ಲ ಅದರಲ್ಲಿ. ಆಮೇಲೆ ಟು ಬಿಕಮ್ ಎ ಗುಡ್ ಗಾರ್ಡನರ್ ಯು ಶುಡ್ ನೋ ಸಮ್ ಬೇಸಿಕ್ ಕಂಡೀಷನ್ಸ್, ಬೇಸಿಕ್ ನಾಲೆಡ್ಜ್, ಅದರ ಬೆನಿಫಿಟ್ಸ್ ಹೇಗೆ ಬರ್ತದೆ ಅಂತ ಹೇಳಿ ಮಾಡಬೇಕು. ಆದರೆ ಇದನ್ನು ತಿಳ್ಕೊಳ್ಳೋದೇನೆ ಅವ್ರು ಗಾರ್ಡನಿಂಗ್ ಮಾಡೋದಕ್ಕೆ ಹೋಗ್ತಾರೆ, ದೇ ವಿಲ್ ಫೇಲ್. ಗಾರ್ಡನಿಂಗ್ ಮಾಡಬೇಕಾದ್ರೆ ಅನೇಕ ಸಲ ನಾನು ಫೇಲ್ ಆಗಿದ್ದೀನಿ, ಇಲ್ಲ ಅಂತಿಲ್ಲ. ಇಟ್ ಈಸ್ ಅನ್ ಎಕ್ಸ್ಪೆರಿಮೆಂಟ್. ಆ್ಯಕ್ಚುಲಿ ಬೇಸಿಕಲಿ ಗಾರ್ಡನಿಂಗ್ ಈಸ್ ಅನ್ ಎಕ್ಸ್ಪೆರಿಮೆಂಟ್. ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತೀವಿ, ಒಂದಲ್ಲ ಒಂದು ರೀತಿ, ಒಂದು ಹಾಕಿದ್ರೆ ಏನಂತ ಹೇಳಿ
But as regards plant deficiency, we should study the deficiency of the plant. ಏನು ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಆದರೆ ಏನಾಗುತ್ತೆ, ಸಲ್ಫರ್ ಡೆಫಿಷಿಯನ್ಸಿ ಆದರೆ ಏನಾಗುತ್ತೆ, ನೈಟ್ರೋಜನ್ ಆದರೆ ಏನು, ಫಾಸ್ಫರಸ್ ಆದರೆ ಏನು, ಪೊಟ್ಯಾಷಿಯಮ್ ಆದರೆ ಏನು, ಏನೇನು ಡೆಫಿಷಿಯನ್ಸಿನ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡೋದಿಲ್ಲ. ಅದು ಮೇನ್ ಮಿಸ್ಟೇಕ್ ಆಫ್ ಎ ಗಾರ್ಡನರ್. ಪ್ಲಾಂಟ್ ಸಿಂಪ್ಟಮ್ಸ್ ತಿಳ್ಕೋಬೇಕು. ಪ್ಲಾಂಟ್ ಡೈಲಿ ಯು ಶುಡ್ ಇನ್ಸ್ಪೆಕ್ಟ್ ದಿ ಪ್ಲಾಂಟ್ ಎವ್ರಿ ಡೇ. ತಿಳ್ಕೋಬೇಕು ನೀವು ಈ ಪ್ಲಾಂಟಿನ ಕಂಡೀಷನ್ ಹೇಗಿದೆ, ಪ್ಲಾಂಟ್ ಯಾವ ರೀತಿ ಇದೆ, ಯಾವ ಪ್ಲಾಂಟ್ಸ್ ಲೀಫ್ ಹೇಗಿದೆ, ಪ್ರತಿಯೊಂದು ಪಾರ್ಟ್ ಆಫ್ ದಿ ಪ್ಲಾಂಟ್ ನೋಡ್ಕೋಬೇಕು, ನೀವು ಚೆಕ್ ಮಾಡಬೇಕು. ನಮ್ಮ ಮನೆಯಲ್ಲಿ ಮಕ್ಕಳಿಗಿಂತ ಹೆಚ್ಚಾಗಿ ನಾವು ಅದನ್ನು ಸಹ ನೋಡ್ತೀವಿ, ಗಿಡಗಳನ್ನು ನೋಡ್ತೀವಿ. ನಮ್ಮ ಮನೆಯಲ್ಲಿ ಮೈ ವೈಫ್ ಐ ಆಮ್ ಲಕ್ಕಿ ಟು ಹ್ಯಾವ್ ಹರ್. ಆದರೆ ಶಿ ಈಸ್ ಮೋರ್ ಎಕ್ಸ್ಪರ್ಟ್ ಇನ್ ಗಾರ್ಡನಿಂಗ್ ಟೆಕ್ನಿಕ್ಸ್, ಗಾರ್ಡನಿಂಗ್ ಕೇರ್ ಆಫ್ ಮೇಂಟೆನೆನ್ಸ್ ಆಫ್ ಗಾರ್ಡನ್, upkeeping of garden, pest management, then fertilizer management, water management, everything is there. I will simply plan and monitor. That is my major job. I will plan and monitor. ಯಾವ ಗಿಡ ಹಾಕಬೇಕು, ಯಾವ ಸೀಸನ್ನಲ್ಲಿ ಯಾವ ಗಿಡ ಹಾಕಬೇಕು, ಈಗ ಸ್ವೀಟ್ ಗಾರ್ಡನ್ ಯಾವ ಸೀಸನ್ನಲ್ಲಿ ಹಾಕಬೇಕು, ಬಾಟ್ಲ್ ಗಾರ್ಡ್ ಯಾವ ಸೀಸನ್ ಹಾಕಬೇಕು. ಇಟ್ ಈಸ್ ಇಟ್ಸ್ ಓನ್ ಥಿಯರಿ. ಆ ಥಿಯರಿನಲ್ಲಿ ಅದರ ಪ್ರಕಾರ ನಾವು ಐ ವಿಲ್ ಗೈಡ್ ಹರ್, ಐ ವಿಲ್ ಮಾನಿಟರ್ ದಿ ಪ್ರೋಗ್ರಾಮ್ಸ್. ಮತ್ತು ಪ್ರತಿಯೊಂದೂ ನಾವೇನು ಬೆಳಿತೀವಿ, ಗಾರ್ಡನ್ನಲ್ಲಿ ಬೆಳಿತೀವಿ, ವೆರಿ ನ್ಯೂಟ್ರಿಷಿಯಸ್, ಅದನ್ನು ನಾವು ನಮಗೆ ಯಾವಾಗ ಬೇಕು ವಿ ವಿಲ್ ಗೋ ಟು ದಿ ಟಾಪ್, ರೂಫ್ ಟಾಪ್, ಹೋಗಿ ಯಾವಾಗ ಬೇಕೋ ತೊಗೊಂಡು ಬರ್ತೀವಿ, ಕ್ಲೀನ್ ಇಟ್, ವಾಶ್, ಮುಗಿದೋಯ್ತು, ದೆನ್ ಪ್ರಿಪೇರ್ ಸಾಂಬಾರ್. ಅಂದರೆ ವಿ ಆರ್ ನಾಟ್ ವರಿಡ್ ಅಬೌಟ್ ದಿ ಟಾಕ್ಸಿಸಿಟಿ ಆಫ್ ದಿ ವೆಜಿಟೇಬಲ್. ಅದರಲ್ಲಿ ನಾವು ಆರ್ಗ್ಯಾನಿಕ್ ಬೆಳೆಯೋದ್ರಿಂದ ಆ ಡೌಟು ನಮ್ಮಲ್ಲಿ ಇರೋದಿಲ್ಲ ತಲೆಯಲ್ಲಿ. ಅದರ ಮಾರ್ಕೆಟಲ್ಲಿ ಒಂದು ಕೊತ್ತಂಬರಿ ಸೊಪ್ಪು ತಂದರೆ ನಮಗೆ ಅದರದ್ದು ಸ್ಮೆಲ್ಲೇ ಬರೋಲ್ಲ. ಆದರೆ ನಾವು ಮನೆಯಲ್ಲಿ ಬೆಳಿತೀವಲ್ಲ, ಅದು ಆವಾಗ ಬಹಳ ಅದರದ್ದು ಸ್ಮೆಲ್ ಚೆನ್ನಾಗಿ ಬರುತ್ತೆ, ಅರೋಮಾ ಚೆನ್ನಾಗಿರ್ತದೆ. ನಮಗೆ ಅದನ್ನು ಊಟಕ್ಕೆ ಅಡುಗೆಗೆ ಹಾಕಿದ್ರೂ ಒಳ್ಳೆ ಇದು ಬರುತ್ತೆ ಅದರಲ್ಲಿ. ದೆನ್ ನೆಕ್ಸ್ಟ್ ಒನ್ ಈಸ್, ನಾವು ಫಸ್ಟ್ ಸ್ಟಾರ್ಟಿಂಗ್ ಗಾರ್ಡನ್ ಮಾಡೋಕ್ಕೆ ಹೋದಾಗ ಇದೇ ರೀತಿ ಕೆಲವರು ವಿಸಿಟರ್ಸ್ ನನ್ನ ಗಾರ್ಡನ್ಗೆ ನಾಟ್ ಲೆಸ್ ದೆನ್ 200 ವಿಸಿಟರ್ಸ್ ವಿಲ್ ಬಿ ದೇರ್ ಇನ್ ಎ ಮಂತ್. ನಾನು ಅವ್ರ ಶೆಡ್ಯೂಲ್ನ ಪ್ರೋಗ್ರಾಮ್ ಮಾಡಿಕೊಡೋದೇ ನನಗೆ ದೊಡ್ಡ ಕಷ್ಟ ಆಗಿಬಿಡ್ತದೆ ಸಮ್ಟೈಮ್ಸ್. ಬಟ್ ಡ್ಯೂ ಟು ಕೊರೋನಾ ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡಿದ್ದೀನಿ. ಆದರೆ ಅವ್ರು ಬಂದಾಗ ಕೆಲವರು ಬರ್ತಾರೆ, ವೈಫ್ ವಿಲ್ ಬಿ ಇಂಟ್ರೆಸ್ಟೆಡ್ ವೆರಸ್ ಹಸ್ಬೆಂಡ್ ವಿಲ್ ನಾಟ್ ಬಿ ಇಂಟ್ರೆಸ್ಟೆಡ್. ಆ ಥರ ಇರ್ತದೆ ಭಾಳ ಜನಕ್ಕೆ. ನಮ್ಮ ಮನೆಗೆ ಒಬ್ಬರು ಬಂದರು, ಹೀ ಈಸ್ ವರ್ಕಿಂಗ್ ಇನ್ ದ ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್ಸ್. ಸೊ ಅವರು ಬಂದಾಗ ಅವ್ರ ವೈಫ್ ಗಾರ್ಡನ್ ಬಂದಿದ್ದರು, ಇಲ್ಲರಿ ನಮ್ಮ ಮನೆಯವ್ರಿಗೂ ಭಾಳ ಆಸಕ್ತಿ ಇದೆ, ಅವ್ರನ್ನೂ ಕರೆಸ್ತೀನಿ ಫೋನ್ ಮಾಡಿ ಅಂತಂದರು. ಜಸ್ಟ್ ನಾನು ನೆಕ್ಸ್ಟ್ ಲೈನಲ್ಲಿದೆ ಮನೆಯವ್ರದ್ದು. ಅವ್ರು ಬಂದರು, ಬಂದಮೇಲೆ ಈ ಜಸ್ಟ್ ವಂಡರ್ಡ್ ನಮ್ಮ ಗಾರ್ಡನ್ನಲ್ಲೆಲ್ಲ ನೋಡಿಕೊಂಡು ತಿರುಗಾಡಿ ಮಾಡಿದ್ಮೇಲೆ ಒಂದು ಮಾತಂದರು, ಅಪವಾದಗಳು ಬರ್ತವೆ, ಅದಕ್ಕೆಲ್ಲ ಕೇರ್ ಮಾಡಬಾರ್ದು. ನನಗೊಂದು ಅಪವಾದ ಹೇಳಿದ್ರು, ಶಂಕರಿಗೆ ಬುದ್ಧಿ ಇಲ್ಲ, ಅವನಿಗೆ 10 ರೂಪಾಯಿ ಕೊಟ್ಟರೆ ಕೊತ್ತಂಬರಿ ಸೊಪ್ಪು ಸಿಗ್ತದೆ, ಇಷ್ಟು ಕಷ್ಟಪಡ್ತಾನೆ ಅವನು ಅಂತೇಳಿ. ಅಂದರೆ ಈ ಥರ ಅಪವಾದಗಳು ಕೊಟ್ಟರು. ಅವತ್ತೇ ಆಯಿತು, ಅವತ್ತಿಂದ ಇವತ್ತಿನವ್ರಿಗೆ 6 ವರ್ಷ ಆಯಿತು ನಮ್ಮ ಗಾರ್ಡನ್ಗೆ ಅವ್ರನ್ನ ನಾನು ಅಡ್ಮಿಟ್ ಮಾಡಿಲ್ಲ. ಬಿಕಾಸ್ ನಮ್ಮ ಥಿಂಕಿಂಗ್ ಬೇರೆ ಆಗ್ತದೆ, ಅವ್ರ ಥಿಂಕಿಂಗ್ ಬೇರೆ ಆಗ್ತದೆ. ಇವತ್ತಿನವ್ರಿಗೂ ನಾನು ಅವ್ರನ್ನ ನಮ್ಮ ಗಾರ್ಡನಿಗೆ ಅಡ್ಮಿಟ್ ಮಾಡಲ್ಲ. ನಮ್ಮ ಗಾರ್ಡನ್ಗೆ ಈವನ್ ಡೆಲ್ಲಿ, ಐ ಡೋಂಟ್ ನೋ ಹೌ ದೇ ಕಲೆಕ್ಟೆಡ್ ದಿ ಇನ್ಫಾರ್ಮೇಷನ್, ಡೆಲ್ಲಿ ಸ್ವಚ್ಛ ಭಾರತ್ ಮಿಷನ್ ಪೀಪಲ್, ದೇ ಕೇಮ್ ಟು ಮೈ ಗಾರ್ಡನ್ ಟು ವಿಸಿಟ್. ಆ್ಯಂಡ್ ನಮ್ಮ ಗಾರ್ಡನ್ ನಮ್ಮಲ್ಲಿ ಈ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬರ್ತಾರೆ, ಅವರೊಂದು ಪ್ರಾಜೆಕ್ಟ್ ತೊಗೊಂಡಿರ್ತಾರೆ, ರೂಫ್ ಟಾಪ್ ಗಾರ್ಡನಿಂಗ್ ಅಂತ ಹೇಳಿ. ಸೊ ದೇ ವಿಲ್ ಕಮ್ ಟು ಮೀ ಫಾರ್ ಗೈಡೆನ್ಸ್. ಡಾಟಾಸ್ ತೊಗೊಳ್ಳೋದಕ್ಕೆ ಆಗಲಿ, ಅಥವಾ ಪ್ಲಾಂಟಿಂಗ್ ಸಿಸ್ಟಮ್ಗಾಗಲಿ, ಅಥವಾ ರೂಫ್ ಟಾಪ್ ಎಸ್ಟಾಬ್ಲಿಷ್ ಮಾಡೋದಕ್ಕಾಗಲಿ, ಅಥವಾ ಅದರದ್ದು ಎಕ್ಸ್ಪೆಂಡಿಚರ್ಗಾಗಲಿ ಬರ್ತಾರೆ. ಸೊ ಅವರಿಗೆ ನಾನು ವರ್ಷಕ್ಕೆ ಆನ್ ಎನ್ ಆ್ಯಾವ್ರೇಜ್ ವರ್ಷಕ್ಕೆ ಒಂದು 5 ಜನಕ್ಕೆ ಗಾರ್ಡನಿಂಗ್ ಮಾಡ್ತೀನಿ, ಗೈಡ್ ಮಾಡ್ತೀನಿ. ಈ ಸಲ ಐ ಹ್ಯಾವ್ 4 ಗರ್ಲ್ಸ್ ಫ್ರಮ್ University of Agriculture Sciences, Dharwad. Those girls have taken up that project, roof top garden ಅಂತ ಪ್ರಾಜೆಕ್ಟ್ ತೊಗೊಂಡಿದ್ದಾರೆ. ಅವರಿಗೆ ಅದು ದೇ ವಾಂಟ್ ಟು ಟೇಕ್ ದಿ ಡಾಟಾ ಅಲಾಂಗ್ ವಿತ್ ದಿ ವಿಡಿಯೋ. ಸೊ ಅದಕ್ಕೆ ಬರ್ತಾಯಿದ್ದಾರೆ, ಈ ವೀಕಲ್ಲಿ ಬರ್ತಾರೆ ಅವರು. ಸೊ ಆ ಥರ ದ್ಯಾಟ್ ಐ ಕ್ಯಾರಿ ಆನ್ ಮೈ ಸೋಷಿಯಲ್ ಸರ್ವಿಸ್ ಲೈಕ್ ದಟ್. ಆಮೇಲೆ ಎವ್ರಿ ಡೇ ಐ ಗಿವ್ ಸಮ್ ಇನ್ಫಾರ್ಮೇಷನ್ ವಾಟ್ ಐ ನೋ ಟು ಮೈ ಗ್ರೂಪ್ ಮೆಂಬರ್ಸ್, ಪಾರ್ಟಿಸಿಪೇಟ್ಸ್. ಆಮೇಲೆ ಇದರಲ್ಲಿ ನಾವು ಪ್ಲಾಂಟಿಂಗ್ ಯಾವಾಗ ಮಾಡಬೇಕು, ನಾನು ಹೇಳಿದ್ನಲ್ಲ, ಸೀಸನ್ಸ್, ಯು ಶುಡ್ ನೋ
ನಾಲೆಡ್ಜ್ ಆಫ್ ಸೀಸನ್ಸ್, ಋತುಸ್, ಗ್ರೀಷ್ಮ ಋತು, ವಸಂತ ಋತು ಅದು ಬರ್ತದಲ್ಲ. ಸೊ ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ ವಿ ಶುಡ್ ಅವಾಯ್ಡ್. ಓವರ್ ವಾಟ್ರಿಂಗ್, ಅಂಡರ್ ವಾಟ್ರಿಂಗ್ ಅವಾಯ್ಡ್ ಮಾಡಬೇಕು. ಅದು ಎಷ್ಟು ಬೇಕು ಗಿಡಕ್ಕೆ ಅಷ್ಟೇ ಹಾಕಬೇಕು. ಈಗ ನಮಗೆ ಒಂದು ಗ್ಲಾಸ್ ನೀರು ಬೇಕು ಊಟ ಆದಮೇಲೆ, ನಾವು ಒಂದು ಚೊಂಬು ಕುಡಿದ್ರೆ ಹೇಗಾಗುತ್ತೆ ಗಿಡಕ್ಕೆ. ಸೊ ಅದನ್ನು ಆ ಥರ ಮಾಡಬಾರ್ದು. ಫ್ರೂಟ್ಸ್ ಎಲ್ಲ ಏನಾಗ್ತದೆ, ಸ್ಪ್ಲಿಟ್ ಆಗಿಬಿಡ್ತದೆ. ಆಲ್ ಆಫ್ ಎ ಸಡನ್ ಇಫ್ ಯು ಫೀಡ್ ಮೋರ್ ವಾಟರ್ ಟು ದಿ ಪ್ಲಾಂಟ್, ಫ್ರೂಟ್ಸ್ ವಿಲ್ ಸ್ಪ್ಲಿಟ್. ಅದಕ್ಕೆ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಬಿಕಾಸ್ ಸ್ಕಿನ್ ವಿಲ್ ಬಿ ವೆರಿ ಥಿನ್, ಸ್ಪ್ಲಿಟ್ ಆಗಿಬಿಡ್ತದೆ. ಡ್ರಮ್ಸ್ಟಿಕ್, ಲೆಮನ್, ಸಿಟ್ರಾನ್ and kaffir lime, then fig, mango, brinjal, mango and apple. I have Hariman apple and Mosambi, orange. I have many fruit plants on my terrace. So, out of which peanut butter, apple bear and guava, they are giving fruit now. And the most climax of my garden is I have 8 grapes plant. I am growing grapes also on my terrace. So what are the requirement? Adanna every year, even for the last 3 years, it is giving me fruit. I am happy. I am happy with my grapes plant. Then ಫರ್ಟಿಲೈಸೇಷನ್ ಮಾಡಬೇಕಾದ್ರೆ ಬಹಳ ತಪ್ಪುಗಳು ಮಾಡ್ತೀವಿ ನಾವು. ಅವಶ್ಯಕತೆ ಇಲ್ಲದೆ ಇರೋದನ್ನು ಹಾಕೋದು, ಅಥವಾ ಕಂಟಿನ್ಯೂಸ್ಲಿ ಚೆನ್ನಾಗಿ ಗಿಡ ಬೆಳೆದು ಬಿಡ್ತದೆ ಅಂತ ಹೇಳಿಬಿಟ್ಟು ಓವರ್ ಫರ್ಟಿಲೈಸ್ ಮಾಡೋದು. ಅಥವಾ ಕೆಲವರು ತಲೆಯಲ್ಲಿ ಏನಿರ್ತದೆ, ಜಾಸ್ತಿ ನೀರು ಹಾಕಿಬಿಟ್ರೆ ಗಿಡ ಚೆನ್ನಾಗಿ ಇರ್ತದೆ, ಆವಾಗ ಜಾಸ್ತಿ ನೀರು ಹಾಕ್ಬಿಡೋಣ ಅನ್ನೋದು. ಓವರ್ ವಾಟರಿಂಗ್ ಆಗ್ತದೆ, ಅವಾಗ ಏನಾಗುತ್ತೆ, ಪ್ಲಾಂಟ್ ರೂಟ್ಸ್ ವಿಲ್ ರಾಟ್ ಆ್ಯಂಡ್ ದ ಪ್ಲಾಂಟ್ ವಿಲ್ ಡೈ. ಸೊ ಈ ಥರ ಆಗಿಬಿಡ್ತದೆ. ಸೊ ಹೀಗಾಗಿ ನಾನು ಇಚ್ಛೆ ಏನಂತಂದರೆ, ನೀವು ಅಷ್ಟೇ, ದೋಸ್ ಹೂ ಆರ್ ಟೇಕಿಂಗ್ ದಿ ಸರ್ವಿಸಸ್ ಆಫ್ ಎ ಮಾಲಿ ಆರ್ ಎ ಹಾರ್ಟಿಕಲ್ಚರ್ ಅಸಿಸ್ಟೆಂಟ್, ಪ್ಲೀಸ್ ಡಿಸ್ಕಾರ್ಡ್ ದಟ್. ನೀವು ನಿಮ್ಮ ಕೈಲಿ ಎಷ್ಟಾಗುತ್ತೆ, ಟು ದ್ಯಾಟ್ ಎಕ್ಸ್ಟೆಂಟ್ ಯು ರೆಡ್ಯೂಸ್ ಯುವರ್ ಕಂಟೈನರ್ಸ್. ಗಾರ್ಡನಿಂಗ್ ಮಾಡೋದನ್ನು ಕಡಿಮೆ ಮಾಡ್ಕೊಳ್ಳಿ. ಬೇಕಾದರೆ ಎಕ್ಸ್ಟೆಂಟ್ ಆಫ್ ಯುವರ್ ಗಾರ್ಡನ್ನ ಕಡಿಮೆ ಮಾಡ್ಕೊಳ್ಳಿ, ಸ್ವಲ್ಪ ಮಾಡಿ. ಆದರೆ ಡೂ ಇಟ್ ಪರ್ಸನಲಿ. ದಿಸ್ ಈಸ್ ಮೈ ಓನ್ಲಿ ರಿಕ್ವೆಸ್ಟ್. ಆ್ಯಂಡ್ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡೋದು ಏನಂತಂದರೆ, ನೀವು ಗಾರ್ಡನಿಂಗ್ ಮಾಡದೇ ಇದ್ದವರು ಕಂಪಲ್ಸರಿ ಗಾರ್ಡನಿಂಗ್ ಮಾಡಿದ್ರೆ ನಿಮಗೆ ಸ್ವಲ್ಪ ಖುಷಿ ಅನಿಸ್ತದೆ, ಮೈಂಡ್ ಬ್ಯಾಲೆನ್ಸಲ್ಲಿ ಇರ್ತದೆ, ಯು ವಿಲ್ ಗೆಟ್ ವೆರಿ ಗುಡ್ ಇಮ್ಯುನಿಟಿ. ಸೊ ನಿಮಗೆ ಅನುಕೂಲಕರವಾದ ಉಪಯೋಗಗಳು ಸಿಗುತ್ತೆ ನಿಮಗೆ. ಅದರಿಂದ ಡೂ ಗಾರ್ಡನಿಂಗ್ ಯುವರ್ ಸೆಲ್ಫ್ ಆ್ಯಂಡ್ ಮೇಕ್ ಸಮ್ ಅಚೀವ್ಮೆಂಟ್ ಇನ್ ದ್ಯಾಟ್. ಥ್ಯಾಂಕ್ ಯು. ಎಸ್ ಸರ್, ಕೇಳಿ. ಹಾಂ, ಅಲ್ಲ ಇರಲಿ, ಪರವಾಗಿಲ್ಲ, ಹೇಳ್ತೀನಿ, ತೊಂದರೆ ಏನಿಲ್ಲ. ಹೇಳ್ತೀನಿ, ಒಂದು ನಿಮಿಷ ಹೇಳ್ತೀನಿ. ಬಟ್ ಯು ಹ್ಯಾವ್ ನಾಟ್ ರೆಡ್ ಮೈ ನೋಟ್ಸ್ ಪ್ರಾಪರ್ಲಿ. ಆದರೂ ಪರವಾಗಿಲ್ಲ. ದೇರ್ ಡಿಮಾಂಡ್ ಅಟ್ ದೇರ್ ಇನ್ಸ್ಟೆನ್ಸ್ ಐ ವಿಲ್ ಗಿವ್ ರಿಪ್ಲೈ. ಸಿ, sometimes we will not give priority for the quality of the soil. Quality of the soil will be very, very poor. Then you cannot expect your plant to grow well and give you quick fruits early or flower early. In that case, when you have used a potting mix which is not of good quality, if you do foliar spray, it will benefit the plant. Understand? Tilita? Artha aitalla nimage? You didn't understand. See, if you use a non-rich, nutritious soil in growing a fruit plant or a flower plant, it will not give you flower and fruit quickly because your soil is not good. In that case, if you do foliar spray, that plant will be more benefited. It will uptake the nutrition quickly and it will grow fast. You will get the result within a week's time. But whereas even if you have more fertilizer, solid fertilizer to the soil, then even then it will not grow, because foliar spray will work quickly than the solid fertilizer. Thank you.
ನನ್ನ ಫೋನ್ ನಂಬರ್ 9591 299 859 9591 299 859. Yes. 95 91 299 859. K. Shankar. If you have any doubt, you can refer it to me, either in the group or personally. ಶಂಕರ್ ಸರ್ಗೆ ವಂದನೆಗಳನ್ನು ಹೇಳ್ತಾ ನಮ್ಮ ಕೃಷಿ ತಂತ್ರಜ್ಞಾನ ಸಂಸ್ಥೆ ಪರವಾಗಿ ಅವರನ್ನು ಸತ್ಕರಿಸಬೇಕಂತಂದು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಹೇಳ್ಕೊಡ್ತಾನೆ. ದಯವಿಟ್ಟು ಬೆಣಗಿ ಸರ್ ಕೂಡ ವೇದಿಕೆಗೆ ಬರಬೇಕು. ಬೆಣಗಿ ಸರ್ ವೇದಿಕೆ ಸತ್ಕರಿಸುವಂಥ ಕೆಲಸದಲ್ಲಿ ಭಾಗಿದಾರ ಆಗಬೇಕು. ನಮ್ಮ ಕೃಷಿ ತಜ್ಞರ ಸಂಸ್ಥೆಯ ವತಿಯಿಂದ ಕೈತೋಟ ತಜ್ಞರಾದಂಥ ಹುಬ್ಬಳ್ಳಿಯ ಕೆ. ಶಂಕರ್ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ನಮ್ಮ ಪದಾಧಿಕಾರಿಗಳು ಸಲ್ಲಿಸ್ತಾ ಇದ್ದಾರೆ. ಮಾನ್ಯರೇ, ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಕ್ತಾಯವಾಗಲಿದೆ. ಕಾರ್ಯಕ್ರಮ ಮುಗಿಸ್ಬೇಕನ್ನಷ್ಟರಲ್ಲಿ ಒನ್ ಮಿಸ್ಟರ್ ಇಕ್ರಮ್, ಆಮ್ ಐ ರೈಟ್? ಇಕ್ರಮ್ ಫ್ರಮ್ ಗಾರ್ಡನ್ ಮಿರ್ಚಿ. ಯು ಮೈಟ್ ಹ್ಯಾವ್ ಹರ್ಡ್ ಅಬೌಟ್ ರೇಡಿಯೋ ಮಿರ್ಚಿ. ನೌ ಇಟ್ಸ್ ಟೈಮ್ ಫಾರ್ ಗಾರ್ಡನ್ ಮಿರ್ಚಿ. ಆ ಒಂದು ಸಂಸ್ಥೆಯಿಂದ ಬಂದಂಥ ಇಕ್ರಮ್ ಅವರು ಜಸ್ಟ್ ವಿಲ್ ಬಿ ಸ್ಕ್ರೀನಿಂಗ್ 5 to 6 minutes ವಿಡಿಯೋ, ಐ ಥಿಂಕ್ ವಿಡಿಯೋ slides, just for your information, and it is regarding regeneration of soil, maybe through organic methods. So I request Mr. Ikram to present his this one video. Thank you, sir. Good evening, everyone. My name is Ikram. I did my master's in horticulture, but I call myself a soil biologist. So you all are plant lovers and must be growing plants and facing problems. So today I'm going to present a new approach, that is the biological approach, that is applicable for both your terrace gardening, urban farming, and also for commercial farming. Okay, I'll just quickly go through the slide because of the paucity of time. So just kindly have a look. So yeah, this is the soil food web approach, whereby you can see the plant exudates, it's called root exudates. Plants through photosynthesis, they secrete a sugary substance that is called root exudates. That attracts the microbial organism, that is your bacteria, fungi, which itself result in nutrient cycling. So I'll just go through this. Jungle tree, it doesn't need any compost, it doesn't need any fertilization, it doesn't need any water, but still it is thriving. How is it thriving? That we have to contemplate. So this is purely through the biological approach, where humans have not intervened. Wherever humans have intervened through our cultural practices, through our modern technologies, we have destroyed the balance. So this is one such case. So let's see how we can replicate this in our farms. So this, whenever you take out a plant, you see this. You don't see barren roots. It's because the roots, the plant exudates some sugary substance. This is an example of that. So the soils are attached to this. So through photosynthesis, as you can see, it secretes glucose, that is a carbon compound. Okay. So 60% of this goes to for the growth of the plant, and 40% goes into the formation of root exudates. Okay. Here you can see. So microbes are attracted to this root exudates. Okay, and then when microbes are attracted, they bring about nitrogen, phosphorus, potassium mobilization from deep down to the soil and bring it to the root surface. So this, what you are seeing, this is not the complete root.
from deep down the soil, which the plant root is unable to do so. So this mycorrhiza, the association is symbiotic, means it cannot survive on its own. It can only survive in the presence of a plant. So you only have to apply this. There are various mycorrhizal network, but our soils, they contain this mycorrhiza. So when this association is there, the plants will absorb nutrients from the layers, which is impossible for the plant to do so. So this is the seed microbiome. We are aware that seed contains the DNA. We are aware that seed contains the energy, but seed also contains microbiome. So when the seed goes into the soil, it establishes a colony of microbes. That's why it is always preferred to go for uncoated seeds, to go for nati and local breed seeds, which have been bred on organic system, because such seeds, the hybrids, they are unable to form microbial associations. So this is the seed microbiome that you are seeing. So there was a famous Jenner experiment that was done to demonstrate the power of microbiodiversity, whereby on this side what you can see is only a specific group of plants, like one or two monoculture system, like what we practice in farms, like growing only one type of plant, that is either cotton or cereal or any single crop. But here you are seeing many different types of crops. You can see the roots. It is like almost 4 different crops. So they are tapping into this soil profile, and this root network, it is helping in the nutrient absorption of for the plants. Okay. So what Jenner experiment told us, like they did a drowning of this complete plot. Yeah. So this was drowned. So what happened was, this monoculture system, it completely drowned off. There was nothing that remained. But when this plot was drowned, it was having all the different microbiodiversity. So this didn't drown. This tells us that this microbiodiversity, this association of the roots, which is helping each other. So the plants, through the association of microbes, they help each other in times of stress. So this can be a very good strategy to mitigate drought and flood tolerance. So yeah, this is what you see, single plant. What we practice in urban farming, our grow bags or pots. Here you can see this one plants. They are struggling to perform. They are struggling to perform, but when all the seeds get put into a pot, you are seeing the growth that is almost double or thrice than the individual pots. So when all the different seeds they are put into, when all the different seeds or you can say different plants are put into a system, they help each other because of their own microbiome. They through the microbial association, this mixed cropping is what we need to advocate, not the monoculture system. The monoculture system is completely very vulnerable to any extreme climate or situation like stresses. So this we can do at our farms, whether it is like your urban terrace garden, or you can do that in your this commercial farms. The main thing that you have to do is you have to plant at least 4 functional groups like legumes, or you can say then you have cucurbitaceae family, like 3-4 families at least should be there for this. When this microbial community, yeah. Okay, good question. So when you're doing that, if you want to rejuvenate the soil, if the soil is like very bad, I'm talking about farms first, if the soil is very bad, then you can plant in any density you want. In a struggling system or in a situation where the soil is very degraded, these colonies of roots and microbes, they come and help each other. Just like an extinct community, rare endangered company, they help each other to survive. So in case of farm, when you are rejuvenating the farm, you can plant at any density. When you are doing commercial, definitely you should be taking care of the plant species. Okay, and then you can people can try in their homes. What they can do is like take individual seeds and grow in individual pots, and then they take a pot and then sprinkle all the seeds into one. I'm sure you can send me the photos. If it doesn't, you can just send me whatever you thought was false.
Okay, so we'll just do this experiment either on the farm or you can do it in a pot. So I think it's clear for you. This pot where all the seeds are sprinkled, it is showing double the triple the growth, but individual plants are struggling. Okay, so this is what we have created. This is not natural. Nature doesn't favors monocropping. In pest and disease resistance also, this helps. When we have a diversity of plants, the microbial association, which is specific for a specific group of plant, they help and tolerate both above ground and below ground pests. So how do we build the soil? Just 5 more minutes, I'll just take wrapping it up. So yeah, there are two main pathways. We think like when the soil is in bad shape, we will put compost and the soil will be it will get rejuvenated. But that's not the case. Because decomposition, when we are adding compost, the microbes, keep on decomposing even in the soil. And then slowly your compost will evaporate and 98% of the compost will release CO2. So you have only 2% of the compost that remains. That's why we need to add compost again and again and again. We don't need to add so. We don't need to put 5 tons, 10 tons compost in an acre. We don't need to put 1 kg, 2 kg compost in a soil. So what is the other pathway? The other pathway is a liquid carbon pathway. So what does it say? Photosynthesis. Photosynthesis releases root exudates. Root exudates, as I told, it's glucose only. Plant makes glucose, that is C6H12O6. Okay, so the carbon in it, 60% is utilized for growth, 40% is utilized to produce root exudates, which employ the bacteria. Okay, so here you can see photosynthesis, translocation to the roots, aggregate formation. So when microbes are there, they form soil aggregates. Soil aggregates helps the plants so that nutrients don't leach off. Usually when we are applying fertilizer, the nutrient gets leached off to the groundwater because we don't have a soil structure. Okay, so when microbes are there, they help in aggregate formation. This is humidification. So when the root exudates, when it is consumed by bacteria, it quickly converts them into humus. So the humus, it contains carbon, nitrogen, phosphorus, all the nutrients it contains. So and on the side you can see decomposition pathway, which we are told to add compost when the soil is bad. So see what happens: photosynthesis, biomass production, decomposition means when you add the compost. So all of it gets released as CO2. So 98% of the compost gets wasted. Here you can see it is a building process, it is a releasing process. So it's not building, this addition of compost is not building carbon into the soil. What building is addition of different types of plants through its root exudates, it will build the soil carbon. Yeah, so here you can see the different types of plants, mixed planting system. They are exudating root exudates. All the different plants have different root exudates which employ different bacteria, fungi and all. And here you can see just the plant is added with compost. So compost will eventually lead to the formation of CO2 and will evaporate. See. So this is your soil. You think like by adding compost, your soil will quickly it will help in formation of organic matter, organic carbon. This is not the case because as I told, this composting with the organism going to the soil, this will eventually decompose the organic matter and then it will be released as CO2. So yeah, what you can do is like to introduce biology. You can use seed which is native, which is uncoated. Coated seeds which you get in the market in hybrids, they contain a chemical compound that is known as neonicotinoids. When such a seed is put into the soil, it kills all the soil biology. Soil biology, when it is sprayed with chemicals or when coated seed comes into the soil, all the soil biology is lost. They get killed. So in the starting only we are crippling it, we are destroying it. Okay, now the soil. Soil, when you are talking about the urban context, cocoa peat should be mature or whatever media you are using. Maturity brings the addition of fungus because normal compost which you get 1 month, 2 months, it is bacterially dominated. It is having only bacteria, but we need the fungi as well. So the more you allow it to mature, the more fungus we get.
Because fungi, as is shown in the picture, it helps in the absorption of nutrients from deep down the through its mycorrhizal network, through its hypha, which is not possible for the bacteria. So the bacteria needs fungi. Otherwise, we will have problems like bacterial diseases. All this happens only because there is an imbalance of bacteria to fungi. So we need to have fungus in our soils too. And remember, fungus will only survive when there is a plant, because there is a symbiotic relationship that happens. Without the plant, the fungus cannot survive. Without the fungus, the plant cannot have a good yield. So we can treat the seeds with compost or microbial solution. So what will happen is like, it will act as a starter culture, and those microbes will go into the soil and establish the biology. So the roots that come up, the shoot that come up, everything will have the soil microbes on that, even on the leaf surface, stem surface. So when the pathogen attacks, you have the whole microbiology of bacteria and fungus which will repel this. The only thing our leaf, our plant is barren because we don't have biology on it. Okay, so this will prevent that. Okay, so yeah, foliar nutrition we need to give with either seaweed, panchalava, I mean Shankar sir might have already told, we need to have biology. Okay, and then we need to have at least 4 different crop plants in a system. Either it is a farm or it is a pot. If you don't have that, if you don't have that, then definitely we have struggled. So I'm just asking everyone here, do an experiment, take a pot, plant single seed in one, and then take a different pot, okay, and then add all the 4 or 5 different types of seeds in that, and then see the growth. You'll be surprised by seeing the growth. The only condition, the seed should not be coated with the chemicals. Take the seeds, plant all the 4 different types of seeds into one. They should be of different families, not like potato, because all belong to Solanaceae family. Different families into the pot, and then use single monoculture. You will see the pot which is having all the different types of plant will perform much better because they support each other. And yeah, last but not the least, the earthworms. Our soils have become compacted. Our soils have become very hard because of the mechanization. When we run the tractors on the soil, just in the name for the sake of tilling, we are putting pressure on the soil, and then the soil gets compacted. There is no oxygen left, and then the microbes they die off. Okay, so what these earthworms do, they dig tunnels, and when we have these tunnels, these plants which is having the roots, they find it very easy to just grow through these tunnels. This is just a one tunnel. When we have good quality soil, these earthworms, they tunnel all around the soil and they create air spaces. When we have air, we have microbes. When we have a compacted soil, we won't be having microbes. So this result is a very well aerated soil. So when the water comes, this water which is carrying the oxygen, it will oxygenate the soil, and it will have all the, it will result in nutrient recycling, it will result in rapid multiplication of the microbes, which ultimately, and even the roots will go deep down. So this will help in better growth. So we need to keep this concept in mind. So yeah, this is the end of my presentation. So actually, sorry, I just had to go on through very fast. I couldn't make it very structured way. So this is all about this, what I told, plant diversity, biodiversity, introduction of biology into this. Any questions are welcome. If there are no questions, I'll just request you to do that experiment which I told, then get back to me. So, exactly. That is equally. Yeah, you must be having an garden. People and even farmers are having the experience. The monoculture is destroying the farms. That is the main problem. So we need to have a strict mixed cropping system which will help in regenerating our soils. So if there are no questions, I'll take your leave. Thank you. Can you come loud, ma'am? You have to go for nati, or you have to go for some. You have to procure seeds from ICR institutes where there is no coating. Because if the seed has coating of neonicotinoid, it is a cancerous substance. If the seed has a coating, it will destroy the biology. No matter how much compost you add, no matter how many plant diversity you add, it won't result, because starting only you are failing. You are failing to start. I recommend putting compost, but not in very high quantity. Compost is not for addition of organic matter. Compost is just to introduce biology in it. Compost should be enriched. It should be mature.
Usually the green leaves, they are rich in sugar, so they will have bacteria. So what I have seen is like our compost are bacterially dominated. They have lots of bacteria. When bacteria is put into the soil, crab will grow. You will have weeds. Because weeds love a bacterial dominated soil. We need to have a fungi. So whenever at the end of maturation stage, we should add trichoderma into that, into the compost. So that will introduce fungi into that. So then it will automatically create the balance. You won't be having weed problem. You won't be having pathogenic soil problem. So this will help into that. Uncoated seeds. Jivamrita you can make, or you can go for any community. There are a lot of community organizations. You can, yeah, you can even use a compost. Drench it into the water. The water that will come out, it will be having all the microbes in it. So just soak the seeds into that for some time and then sow the seeds. Actually, why we can get 100 times more result with the J1 and Panchgava, why we are not getting is because we are using cow dung, and cow urine is the main source, right? Cow dung and cow urine, but we have not given consideration to the type of cow dung and urine that's coming out. The cows, they are eating any food. When they eat any food, when they are fed with any feed, they don't have that this thing. A stray cow won't have the properties of a real cow dung. So when you have to feed it very good. So if the cow is feeding food which is rich in pesticides, whatever comes out is also the pesticides. Pesticides will come in the dung. Pesticides will come in the urine. And when such thing happens, the biology is very limited. So the cow should be, you should give prime consideration to the cow, whether it is whether it is eating the right food, whether it is eating a food which is safe, which is not laden with pesticides. Otherwise, what you give, that will come out. Desi cows and the cows which are not fed with, yes, the feed should be given consideration. Thank you, Vasis. You can reach me, like my name is Ikram. So if you want, you can note down my number. So in case of any like confusion and all, you can just, I call myself a soil biologist. So for any experiments on urban landscapes or even commercial, I'll be happy to help. So my number is 88539 200 26. I'll be happy to take all your. My name is Ikram Heather. Thank you. Okay, congratulations Ikram for doing good job. IIT would congratulate you and wishes you a grand success in your endeavor. Okay. ಒಂದು ದಿವಸದ ಕಾರ್ಯಕ್ರಮ ಸಂಪೂರ್ಣವಾಗಿ ಕೊನೆ ಹಂತಕ್ಕೆ ಬಂದಿದೆ. ನಮ್ಮ ಕಾರ್ಯದರ್ಶಿಗಳಾದಂಥ ಒಂದೆರಡು ಕನ್ಕ್ಲೂಡಿಂಗ್ ರಿಮಾರ್ಕ್ಸ್ ನಾವು ಮಾಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮೇಡಮ್ ಒಂದು ಮಾತಾಡ್ತಾರೆ. ಸನ್ಮಾನ್ಯ ಅಧ್ಯಕ್ಷರು ಮೇಡಮ್ ಒಂದು ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ. ಈ ದಿನ ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ಅಕ್ಟೋಬರ್ 16 ವಿಶ್ವ ವರ್ಲ್ಡ್ ಫುಡ್ ಡೇ ಇವತ್ತು. ಇದರದ್ದು ಕಾರ್ಯಕ್ರಮವನ್ನು ಬಹಳ ಅತ್ಯುತ್ತಮವಾಗಿ ನೆರವೇರಿಸಿದ್ದೀವಿ. ಇವತ್ತು 4 ಕಾರ್ಯಕ್ರಮಗಳು ಆಲ್ಮೋಸ್ಟ್ ನಡೀತು. ಒಂದು ವರ್ಲ್ಡ್ ಫುಡ್ ಡೇ ಸೆಲೆಬ್ರೇಷನ್ನು ಬೆಳಿಗ್ಗೆ ನಮ್ಮ ಕೃಷಿ ಸಚಿವರು ಬಂದು ಉದ್ಘಾಟನೆ ಮಾಡಿ ಸಂದೇಶವನ್ನು ಕೊಟ್ಟಿದ್ದವರು. ಎರಡನೇ ಕಾರ್ಯಕ್ರಮ ಒಂದು ಏನು ಟೆರಸ್ ಗಾರ್ಡನಿಂಗ್ ಬಗ್ಗೆ ಸಾಕಷ್ಟು ಮಾಹಿತಿಗಳು ವಿನಿಮಯ ಮಾಡಿದ್ವಿ. ಮೂರನೇದು ಇನ್ನೊಬ್ರು ಮತ್ತು 3 ಸ್ಪೀಕರು ಮತ್ತು ಹಾಸ್ಯ ಪ್ಲಸ್ ಮೆಡಿಕಲ್ ಇದ್ರ ಬಗ್ಗೆ ಭಾಳಷ್ಟು ಒಳ್ಳೆಯ ಅವೇರ್ನೆಸ್ಸನ್ನು ಈ ದಿನ ಕೊಟ್ಟಿದ್ದಾರೆ. ತಾವೆಲ್ಲ ಬಂದಿದ್ದೀವಿ, ಭಾಳಷ್ಟು ಜನ ಬಂದಿದ್ದರು. ಬಂದಂಥ ಎಲ್ಲ ಗಣ್ಯರಿಗೆ, ಮಾನ್ಯ ಕೃಷಿ ಸಚಿವರಿಗೆ, ಹಾಗೆ ತಮಗೆ ಎಲ್ಲರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ, ಅಭಿನಂದನೆಗಳು. ಭಾಳ ಚೆನ್ನಾಗಿ ಕಾರ್ಯಕ್ರಮ ಮೂರು ಬಂತು ಅಂತ ನಾವು ಭಾವಿಸಿದ್ದೀವಿ. ತಾವು ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಭಾಗವಹಿಸಿದ್ದೀವಿ. ಹಾಗೆ ನಮ್ಮ ಎಲ್ಲ ನಮ್ಮ ಉಪಾಧ್ಯಕ್ಷರು ಇರ್ಬೋದು, ಕಾರ್ಯದರ್ಶಿ
ಎಲ್ಲ ಡೈರೆಕ್ಟರ್ಸ್ ಕೂಡ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸುಸೂತ್ರವಾಗಿ ನಡೆಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು ಭಾಗವಹಿಸಿದ್ದಕ್ಕೆ. ಹೀಗೆ ಬರ್ತಾ ಇರಿ. ನಮ್ಮ IIT ಸಂಸ್ಥೆ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಸದಸ್ಯರುಗಳಿಗೆ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀವಿ. ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು. ಈಗಾಗಲೇ ಸಮಯ ಆಗಿದೆ, ಅದರಿಂದ ನಮ್ಮ ಈಗ ತಾವೆಲ್ಲ ಬೆಳಗ್ಗೆಯಿಂದ ಗಮನಿಸಿದ್ರಿ, ನಮ್ಗೆ ಯಾರಿಗೂ ಮಾತಾಡಕ್ಕೆ ಅವಕಾಶ ಕೊಟ್ಟಿಲ್ಲ. ಇಲ್ಲ ಸ್ಪೀಕರ್ಸ್ ಮಾತಾಡಿದ್ರು, ನಮ್ಮ ಮಿನಿಸ್ಟ್ರು ಮಾತಾಡಿದವರು ಎಲ್ಲ ನಿರೂಪ ಕಣ್ಣೆಯನ್ನ ಬಹಳ ಅಚ್ಚುಕಟ್ಟಾಗಿ ಟೈಮ್ ಟು ಟೈಮ್ ಮಾಡಿದವರು ಅಂತ ಹೇಳಿದ್ರೆ ನಮ್ಮ ಚೆನ್ನಪ್ಪ ಅಂಗಡಿ. ನಿಮಗೆಲ್ಲ ಗೊತ್ತಿದ್ದಾರೆ, ಅವರು ಕೃಷಿ ಇಲಾಖೆಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿ ಧಾರವಾಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಅತ್ಯುತ್ತಮವಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಇಲಾಖೆಯಿಂದ ನಮ್ಮ IIT ಸಂಸ್ಥೆಯಿಂದ ಅವರಿಗೆ ಒಂದು ಆತ್ಮೀಯ ಒಂದು ಗೌರವವನ್ನು ಸಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು ಫಾರ್ ಯುವರ್ ಆಲ್ ದಿ ವರ್ಕ್. ಮತ್ತೆ ಭಾಗವಹಿಸಿದ ಪತ್ರಕರ್ತರಿಗೆ, ನಮ್ಮ ಎಲ್ಲ IITನ ಎಲ್ಲ ಆಫೀಸರ್ಸ್ಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀವಿ. Please come to dais. Is she your colleague? Is she your colleague? She's my wife. Okay, okay. Then you both can come here. Come here. Incidentally, she is his wife, so she can represent him on IIT dais.